ಒಪ್ಕೊಂಡಾಗೆ ಖುಷಿಯಿಂದ ಎಲ್ರು ಒಪ್ಕೊಂಡಿದ್ದಾರೆ. ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೆ, ನಾನು ನಮ್ಮ ರಾಜ್ಯದ ರಾಷ್ಟ್ರದ ಶ್ರೇಷ್ಠ ಯೋಗಾಚಾರ್ಯರ ಆ ಯೋಗ ರತ್ನಗಳ ಒಂದು ಮಾಲೆಯನ್ನು ಪೋಣಿಸಿ ನಿಮ್ಮ ಕೊರಳಿಗೆ ಹಾಕ್ತೇನೆ ಅಂತ ಮಾತು ಕೊಟ್ಟಿದ್ದೆ. 23ನೇ ದಿನ ಇವತ್ತು ಈ ಅಭ್ಯಾಸದ್ದು. ಇವತ್ತಿನ ಯೋಗ ರತ್ನ ಯೋಗಾಚಾರ್ಯ ರಾಘವೇಂದ್ರ ಪೈ ಅವರ ಸ್ವಾಗತ ತಮ್ಮ ಎಲ್ಲರ ಪರವಾಗಿ ನಾನು ಯೋಗದ ಬಾಲಕ ಯೋಗದ ಸಾಧಕ ಭವರ್ಲಾಲ್ ಆರ್ಯ ಮತ್ತು 850 ಏನ್ ನೋಂದಣಿ ಮಾಡಿಸಿರ್ತಕ್ಕಂತ ಎಲ್ಲ ಯೋಗ ಸಾಧಕರ ಪರವಾಗಿ ತಮಗೆ ಈ ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ಆತ್ಮೀಯ ಹಾರ್ದಿಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. 23ನೇ ದಿನದ ಯೋಗ ಯಾತ್ರೆಯನ್ನು ತಾವು ಪ್ರಾರಂಭಿಸಬೇಕು ಅಂತ ಹೇಳಿ ಆತ್ಮೀಯ ಮನವಿಯನ್ನು ಮಾಡ್ತಿದ್ದೇನೆ. ಭಾರಿ ಒಳ್ಳೆಯದು. ನಾನೊಂದು ಪ್ರೆಸೆಂಟೇಶನ್ ಮಾಡುವ ಮೊದಲು ಪತಂಜಲಿ ಮಹರ್ಷಿಯನ್ನ ಸ್ಮರಿಸುವ ಪ್ರಾರ್ಥನೆಯಿಂದ ಆರಂಭ ಮಾಡೋಣ. ಎಲ್ಲರೂ ಬೆನ್ನು ನೇರ ಕೂತ್ಕೊಳ್ಳೋಣ. ವಜ್ರಾಸನ, ಪದ್ಮಾಸನ, ಸುಖಾಸನ, ಯಾವುದೇ ಆಸನ ಆಗ್ಬೋದು. ಬೆನ್ನು ನೇರ ಕೂತ್ಕೊಳ್ಳಿ. ಪತಂಜಲಿ ಮಹರ್ಷಿ ಹೇಳ್ತಾರೆ, ಆ ಭಗವಂತನನ್ನ ಪ್ರತಿನಿಧಿಸುವ ಅಥವಾ ಭಗವಂತನನ್ನೇ ಸ್ತುತಿಸುವ ಒಂದು ಶಬ್ದ ಮಂತ್ರ ಅಂತ ಇದ್ರೆ ಅದು ಓಂಕಾರ. ಓಂಕಾರ ಹೇಳೋ ಬಗ್ಗೆ ತುಂಬಾ ವೈಜ್ಞಾನಿಕವಾದಂಥ ಸಂಶೋಧನೆಗಳಾಗಿದೆ. ಕೆಲವರೆಲ್ಲ ಓ ಹೇಳಿ ಕೊನೆಗೆ ಅಂತಾರೆ, ಕೆಲವರು ಆ ಅಂತಾರೆ. ಯಾವುದು ತಪ್ಪಲ್ಲ, ಎಲ್ಲವೂ ಸರಿ. ಆದರೆ ನಮ್ಗೆ ಹೆಚ್ಚು ವೈಜ್ಞಾನಿಕವಾಗಿ ನಮ್ಮ ಎಮೋಷನಲ್ ಬ್ಲಾಕ್ಸ್ ಅನ್ನೋದಿದೆಯಲ್ಲ, ಅದನ್ನು ಕಲ್ಚರ್ ಮಾಡಲಿಕ್ಕೆ ಲೋನಾವಲ ಕೈವಲ್ಯ ಧಾಮದವರು ಸುಮಾರು 80 ವರ್ಷದ ಹಿಂದೆ ಸಂಶೋಧನೆ ಮಾಡಿದರು. ಅಲ್ಲಿ ಸಂಶೋಧನೆಯ ಬಗ್ಗೆ ತುಂಬ ಪೇಪರ್ಸ್ಗಳು ಬಂದಿದೆ. ಅದರಲ್ಲಿ ಒಂದು ಕ್ರಮ ಹೇಳ್ಕೊಡ್ತೇನೆ, ತುಂಬ ಸರಳವಾಗಿದೆ. ಅ ಮತ್ತು ಉ ಸೇರಿ ಓ ಆಗತ್ತೆ. ಕೊನೆಗೆ ಅದಿಂದ ಪ ಫ ಬ ಭ ಮ, ಅದು ಕೊನೆಯ ಅಕ್ಷರ ಮಕಾರ. ಅದಿಂದ ಮವರೆಗೂ ಬರುವಂಥದ್ದೇ ಅಕಾರ ಉಕಾರ ಮಕಾರಗಳು. ಅಕಾರಾತು ಬ್ರಹ್ಮ, ಕ್ರಿಯೇಷನ್ ಅಥವಾ ಜನರೇಟ್ ಮಾಡೋದು. ಉಕಾರಾತು ವಿಷ್ಣು, ಒನ್ ಹೂ ಸಸ್ಟೈನ್ ಆಪರೇಟ್ ದ ಯೂನಿವರ್ಸ್. ಮಕಾರ ಮಹೇಶ್ವರ, ಆ ಭಗವಂತ ಯಾರು? ನಮ್ಮ ಈಶ್ವರ, ಮುಕ್ಕಣ್ಣ, ಮಂಜುನಾಥ, ವಿಶ್ವನಾಥ ಹೇಳ್ತೇವೆ. ಆ ಮಹೇಶ್ವರ ಮೋಕ್ಷಕ್ಕೆ ಕಾರಣ ಆಗ್ತಾನೆ, ಲಯಕರ್ತ ಅವನು. ಜಿ ಫಾರ್ ಜನರೇಟ್, ಓ ಫಾರ್ ಆಪರೇಟ್, ಡಿ ಫಾರ್ ಡಿಸ್ಟ್ರಕ್ಷನ್. ಅದುವೇ ಜಿ ಓ ಡಿ ಅಂದ್ರೆ ಗೋ ಡೀಪ್ ವಿಥಿನ್ ಅನ್ನುವಂಥ ಅರ್ಥ ಬರುತ್ತೆ. ಇಲ್ಲಿ ಅದು ಹೇಳುವ ಕ್ರಮ ಹೇಗೆ ಅಂದ್ರೆ ಓಂ ನಾವೆಲ್ಲ ಈಗೀಗ ಏನೇನು ಹೇಳ್ತಾ ಇದ್ದೇವೆ ಅದೆಲ್ಲ ಸರಿಯಾಗೇ ಇದೆ. ಇದು ಇನ್ನೊಂದು ಕ್ರಮ. ಹೇಗೆಂದ್ರೆ ಶ್ವಾಸ ತಗೊಳ್ಳೋದು, ನಾಭಿಯಿಂದ ಅದರ ರೆಸೊನೆನ್ಸ್ ಫೀಲ್ ಮಾಡಬೇಕು, ಕಂಪನ. ಇನ್ಹೇಲ್ ಡೀಪ್ಲಿ ಅಂಡ್ ಫೀಲ್ ದ ರೆಸೊನೆನ್ಸ್ ಫ್ರಮ್ ದಿ ನವೆಲ್ ರೀಜನ್ ಅಂಡ್ ಇಮಿಡಿಯೇಟ್ಲಿ close your lips and produce humming sound as long as you can. Breathe in ಮಾಡಿ. ರಾಘವೇಂದ್ರ ಪೈ ಅಂತೇಳಿ ಮೈಸೂರಿನವರು. ಇವತ್ತು ಅವ್ರ ಕ್ಲಾಸ್ ಬಹಳ ಚೆನ್ನಾಗಿತ್ತು. ನಾನು ಲಿಂಕ್ ಕಳಿಸ್ತೇನೆ ಆಮೇಲೆ ರೆಕಾರ್ಡಿಂಗ್. ಅಭ್ಯಾಸ ಮಾಡೋಣ ಎಲ್ಲ. ಇನ್ಹೇಲ್ ಡೀಪ್ಲಿ. ನೌ ಬಿಗಿನ್. ಪ್ರತಿ ಓಂಕಾರದ ನಂತರ ನಮ್ಮ ತಲೆ ಒಳಭಾಗದಲ್ಲಿ ಅದರ ರೆಸೊನೆನ್ಸ್ ಅನ್ನು ಫೀಲ್ ಮಾಡಬೇಕು, ಕಂಪನ. ಎಟಮೊಲಾಜಿಕಲ್ ಮೀನಿಂಗ್ ಆಫ್ ಪ್ರಣವ ಮೀನ್ಸ್ ರೆಸೊನೆನ್ಸ್, ಕಂಪನ ಅಂತ. ಪ್ರ ಅಂದ್ರೆ ವಿಕಾಸ, ನ ಅನ್ನೋದು ಅಥವಾ ನ ಅನ್ನೋದು ಎನರ್ಜಿ. ಇವುಗಳನ್ನೇ ಪ್ರಣವ, ಕಂಪನ ಅಂತ ಕರಿತೇವೆ. ಇನ್ನೆರಡು ಬಾರಿ
ಬ್ರೀತ್ ಇನ್. ಓಂ. ಭಾರಿ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಮೂರನೇ ಬಾರಿ. ಓಂ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೈಯಿಂದ ಭೂಮಿ ಮಾತೆಯನ್ನ ವಂದಿಸಿ ಪ್ರಣಾಮ ಮಾಡಬೇಕು. ನಮ್ಮೆಲ್ಲರ ನಿತ್ಯ ದಿನಚರಿ ಆರಂಭ ಆಗ್ಬೇಕು ಹೇಗೆ ಅಂದ್ರೆ ಭೂಮಾತೆಗೆ ಯೋಗ ನಮನದ ಮೂಲಕ ಮಾಡಿ ಆರಂಭ ಮಾಡಬೇಕು. ಇದೊಂದು ನಮ್ಮ ಸಂಪ್ರದಾಯ, ಪರಂಪರೆ. ಯೋಗ ಆರಂಭ ಎಲ್ಲಾಗುತ್ತೆ ಅಂದ್ರೆ ನಿತ್ಯ ಯಾವಾಗ ನಾವು ಅಮ್ಮನ ಗರ್ಭದಿಂದ ಹೊರಗೆ ಬಂದಾಗ, ಅದಕ್ಕಿಂತ ಮೊದಲು ಗರ್ಭಾವಸ್ಥೆಯಲ್ಲಿದ್ದಾಗಲೂ ಸಹ ಗರ್ಭಪಿಂಡಾಸನದಲ್ಲಿರ್ತೇವೆ. ಹುಟ್ಟಿದ ಮಗು ಮೊದಲ ಶ್ವಾಸ ತಗೊಳ್ಳುತ್ತೆ, ಅಲ್ಲಿಂದ ಕೊನೆಯ ಶ್ವಾಸದವರೆಗೂ ನಾವು ಮಾಡುವ ಪ್ರತಿ ಕ್ಷಣವೂ ಯೋಗಮಯವೇ. ಶ್ವಾಸ ತಗೊಂಡಾಗ ನಾವು ಹೇಳುವಂಥದ್ದು ಶ್ರೀ, ಹೊರಗೆ ಬಿಡುವಾಗ ನಾವು ಬರುವಂತಹ ಆ ಜಪ ಮಂತ್ರ ನಾದಕ್ಕೆ ಅಜಪ ಜಪ ಅಂತೇವೆ, ಅದುವೇ ಹಂ. ಶ್ರೀ ಓಂ ಅಥವಾ ಸೋ ಹಂ, ಅದುವೇ ನಾನು, ಆ ಭಗವಂತನ ಸ್ವರೂಪವೇ ನಾನು ಅಂತ ಹೇಳೋದು ಇದು. ಹಾಗಾಗಿ ಗಮನಿಸಿ, ಭಾರತೀಯರು ನಾವು ಬೆಳಿಗ್ಗೆ ಎದ್ದು ಕೂಡಲೇ ಏಳುವಾಗ ಬಲಮಗ್ಗಲಿಂದ ಏಳಿ ಅಂತೇವೆ, ಹಿರಿಯ ಸಂಪ್ರದಾಯ. ಯೋಗ ಆರಂಭ ಆಗೋದು ಅಲ್ಲೇ. ಯಾಕೆ? ಹಾರ್ಟ್ ಎಡಬದಿಯಲ್ಲಿದೆ, ಅದ್ರ ಮೇಲೆ ಪ್ರೆಷರ್ ಬೀಳೋದು ಬೇಡ. ಬಲಬದಿಯಿಂದ ಎದ್ದು ಕೂಡಲೇ ಏನ್ ಮಾಡಬೇಕು? ಒಂದು ಕಂಪ್ಯೂಟರ್ ನಾವು ಸ್ಟಾರ್ಟ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ಲಿ ಅದು ಆನ್ ಆಗಲ್ಲ, ಅದಕ್ಕೆ ಬೂಟಿಂಗ್ ಅಂತ ಕರೀತಾರೆ. ಅದನ್ನ ನಾವು ಮಾಡೋದು ಹೇಗೆ ಗೊತ್ತಾ? ಕೈಗಳು ಉಜ್ಕೊಳ್ಳೋದು. ಎಲ್ಲ ಉಜ್ಕೊಳ್ಳಿ ನೋಡುವ, ಗರ್ಮ ಗರಂ ಗರ್ಮ ಗರಂ. ಕೈಗಳು ತುಂಬಾ ಚೆನ್ನಾಗಿ ಉಜ್ಕೊಳ್ಬೇಕು. ಉಜ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಕೈ ಒಳಗಿರುವಂತಹ ಪ್ರತಿಕ್ರಿಯಾತ್ಮಕ ಬಿಂದುಗಳು, ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ, ಅದನ್ನ ನಾವು ಆಕ್ಟಿವೇಟ್ ಮಾಡ್ತೇವೆ. ಗರ್ಮ ಗರಂ ಗರ್ಮ ಗರಂ, ಉಜ್ಜಿ 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 ಉಜ್ಜಿ. ಆದ ನಂತರ ಕೈಗಳನ್ನು ನೋಡ್ಕೊಳ್ಬೇಕು. ನೋಡಿದ ಮೇಲೆ ಇಚ್ಛಾ ಜ್ಞಾನ ಕ್ರಿಯಾಸಿದ್ಧಿ. ಯಾವ್ದು ಇಚ್ಛಾ ಜ್ಞಾನ ಕ್ರಿಯಾಸಿದ್ಧಿ ಅಂದ್ರೆ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಯೋಗ ಆರಂಭ ಆಗೋದಿಲ್ಲೇ. ನಾವು ಬರೀ ಮಾಡೋದು, ನಾವು ಆಸನ ಮಾಡಿ ಮೂಗು ಹಿಡಿದು ಕಣ್ಮುಚ್ಕೊಂಡ್ರೆ ಅದೇ ಯೋಗ ಅಂತ ತಿಳ್ಕೊಳ್ಬೇಡಿ. ನಮ್ಮ ನಿತ್ಯ ಜೀವನ ಪ್ರತಿ ಕ್ರಮವು ಯೋಗಮಯ ಆಗಬೇಕು. ಅದೇ ನಮ್ಮ ಈ ಶಿಬಿರದ ಉದ್ದೇಶ. ಇದು ನಂತರ ನಮ್ಮ ಮನೆಯವರಿಗೆ ತಲುಪಬೇಕು, ಅದು ಇಡೀ ಸಮಾಜಕ್ಕೆ ತಲುಪಬೇಕು, ಹಾಗೆ ಇಡೀ ರಾಷ್ಟ್ರ, ಭಾರತ ರಾಷ್ಟ್ರಕ್ಕೆ ತಲುಪಬೇಕು. ಜೊತೆಗೆ ಭಾರತೀಯರಾದ ನಾವು, ಸನಾತನಿಗಳಾದ ನಮ್ಮ ಒಂದು ಉದ್ದೇಶ ಇದೆ, ವಸುಧೆ ಏವ ಕುಟುಂಬ, ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನುವಂಥ ಅಪೇಕ್ಷೆ ನಮ್ಮದು. ಹಾಗೆ ತಲುಪಬೇಕು ಅಂತ ಈಗ ನಾವು ಮಾಡಿದಾಗ ನಮ್ಮ ಶರೀರದ ಒಳಗಿರುವ 38 ರಿಫ್ಲೆಕ್ಸ್ ಪಾಯಿಂಟ್ಸ್ಗಳು ಆಕ್ಟಿವೇಟ್ ಆಗತ್ತೆ. ನಂತರ ನಮ್ಮ ದಿನಚರಿ ಇಚ್ಛೆ, ನಾವು ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡಬೇಕು, ಇವತ್ತು ನಮಗೆ ಭಗವಂತ ಕೊಟ್ಟ ಒಳ್ಳೆಯ ದಿನ ಅಂತೇಳಿ ಚಿಂತನೆ ಮಾಡಿ ಅದರ ಜ್ಞಾನವನ್ನ,
ಸರಸ್ವತಿ, ಲಕ್ಷ್ಮಿ ಮತ್ತು ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ನಮ್ಮ ಸ್ವರ್ಚದಿಂದ ಸತ್ಕರ್ಮದಿಂದ ನಮ್ಮ ಉದ್ಧಾರನ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ತೇವೆ. ಇಲ್ಲಿ ನಾನು ಪ್ರಾರಂಭದ ಒಂದು 2-3 ನಿಮಿಷ ನಾನು ಕೆಲವೊಂದು ಸ್ಲೈಡ್ ತೋರಿಸ್ತಾ ಇದ್ದೇನೆ. ಇದು ನೋಡಿ, 1893ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು, ಆರ್ಯಾಜಿ ಇದು ಸ್ಲೈಡ್ ಕಾಣ್ತಾ ಇದೆಯಾ? ನಿಮ್ಮ ಕೈ ತೋರಿಸಿದ್ರೆ ಸಾಕು. ಸಾಕು. ಓಕೆ. ವಿವೇಕಾನಂದರು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅಲ್ಲಿ ಅವರು ಮಾಡಿ ಭಾರತದ ಪ್ರತಿನಿಧಿಯಾಗಿ, ನಮ್ಮ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿ ಒಂದು ದಿನದ ಮೊದಲು ಅವರು ಯಾರು ಅಂತ ಗೊತ್ತಿಲ್ಲ, ಆದರೆ ಅಮೇರಿಕದ ಸೋದರರೇ ಅನ್ನುವಂಥ ಒಂದು ವಿದ್ಯುತ್ವಾಣಿ ಎಲೆಕ್ಟ್ರಿಫೈಯಿಂಗ್ ಸ್ಪೀಚ್ ಮಾಡಿದ ಆ ಕ್ಷಣದಿಂದಲೇ ಅವರು ವಿಶ್ವ ವಿಜೇತರಾಗ್ಬಿಟ್ರು, ವಿಶ್ವ ಮಾನವರಾಗ್ಬಿಟ್ರು. ಆ ಸ್ಥಳದಲ್ಲಿ 2 ವರ್ಷದ ಮೊದಲು ಶಿಕಾಗೋದ ಸ್ಥಳ, ಇದೇ ಸಭಾಂಗಣದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಗಿದ್ದು ನಮ್ಗೆ ಗೊತ್ತೇ ಇದೆ. ಅದೇ ಸ್ಥಳದಲ್ಲಿ 2 ವರ್ಷದ ಮೊದಲು ಅಲ್ಲಿ ಹೋದ ಒಂದು ಸಂದರ್ಭ ಇತ್ತು. ಸುಮ್ಮನೆ ಹೋಗ್ಲಿಲ್ಲ, ಅಲ್ಲಿ 3 ಅವಾರ್ಡ್ ಕೊಟ್ರು. ಆ ಅವಾರ್ಡ್ ಅಲ್ಲಿ ಮೊದಲನೇದು ರಾಮಕೃಷ್ಣ ಪರಮಹಂಸರ ಹೆಸರಲ್ಲಿ ಕೊಟ್ಟಿದೆ, ರಾಮಕೃಷ್ಣ ಆಶ್ರಮಕ್ಕೆ. ಎರಡನೇದು ಯಾವುದು ಅಂದ್ರೆ ಶಾರದಾದೇವಿಯ ಹೆಸರಲ್ಲಿ ನಮ್ಮ ಮಾತಾ ಅಮೃತಾನಂದಮಯಿ. ಮೂರನೇದು ಸ್ವಾಮಿ ವಿವೇಕಾನಂದ ಲೀಡರ್ಶಿಪ್ ಅವಾರ್ಡನ್ನ ನಿಮ್ಮ ಎದುರಿಗೆ ನಿಂತಿದ್ದೇನೆ, ರಾಘವೇಂದ್ರ ಪೈ ಕೊಟ್ರು ಅಂತ ಹೇಳಲಿಕ್ಕೆ ನಾನು ತುಂಬಾ ಅಭಿಮಾನ ಪಡ್ತಾ ಇದ್ದೇನೆ. ಅದನ್ನ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಅಲ್ಲೇ ಶಿಕಾಗೋ ಯೂನಿವರ್ಸಿಟಿ ಮತ್ತು ಅಲ್ಲಿ ISLO ಸಂಸ್ಥೆಯವರು ಇದನ್ನು ಸಂಯೋಜನೆ ಮಾಡಿದ್ರು. ಇದು ಅಲ್ಲಿಯ ನಂತರ. ಇದೇ ಸ್ವಾಮಿ ವಿವೇಕಾನಂದರು 125 ವರ್ಷದ ಮೊದಲು ಭಾಷಣ ಮಾಡಿದ ಸ್ಥಳ ಇದುವೇ, ಶಿಕಾಗೋದಲ್ಲಿದೆ. ಇದು ಅಲ್ಲಿಯ ಅಕ್ಸೆಪ್ಟೆನ್ಸ್ ಸ್ಪೀಚ್. ನಂತರದ ಕೆಲವೊಂದು ಘಟನೆಗಳು. ಇವರಂದ್ರೆ ಭಾರತದ ರಾಯಭಾರಿ ನವತೇಜ್ ಸಿಂಗ್ ಸಾರ್ನಾ ಅಂತ, ಈಗ ವರ್ತಮಾನದ ಅಂಬಾಸಿಡರ್ ಆಫ್ ಇಂಡಿಯಾ ಇನ್ ವಾಷಿಂಗ್ಟನ್. ನಾವು ಶಿಕಾಗೋದಲ್ಲಿ ಹೊರಗೆ ನೋಡ್ತೇವೆ, ಸ್ವಾಮಿ ವಿವೇಕಾನಂದವೇ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಅದು ನಮ್ಮ ಹೆಮ್ಮೆಯ ವಿಷಯ. ಇದು ನೋಡಿ, ವಿವೇಕಾನಂದ ಎಲ್ಲಿ ಭಾಷಣ ಮಾಡಿದ್ರು ಅನ್ನೋದಕ್ಕೆ ಅಲ್ಲೊಂದು ಮಾನ್ಯುಮೆಂಟ್ ಇಟ್ಟಿದ್ದಾರೆ. ಹೋಗುವಾಗ ನಮ್ಮ ಆಗಿನ ಗೃಹ ಸಚಿವರು, ಈಗ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಬೀಳ್ಕೊಟ್ರು. ಇದು ಮೈಸೂರಿಗೆ ಬಂದ ಒಂದು ಸಂದರ್ಭದಲ್ಲಿ ಸಿದ್ಧಗೊಂಡಂತ ಇದು ಚೈನಾದಲ್ಲಿ ಇತ್ತೀಚೆಗೆ ಹೋಗಿದ್ದಲ್ಲಪ್ಪ. ಇದು ಚೈನಾದಲ್ಲಿ 1 ವರ್ಷದ ಮೊದಲು ಅಲ್ಲಿಯ 67 ಶಿಕ್ಷಕರಿಗೆ ಪಾತಂಜಲ ಯೋಗ ಸೂತ್ರದ ಪಾಠ ಮಾಡುವ ಒಂದು ಯೋಗ ಬಂತು. ಎಷ್ಟು ಶ್ರದ್ಧೆಯಲ್ಲಿ ಕಲಿತಾರೆ ಗೊತ್ತಾ? ಅವರು ಬೇರೆ ದೃಷ್ಟಿಯಲ್ಲಿ ಹೌದಾದ್ರೂ ನಮ್ಮ ಭಾರತೀಯ ಪರಂಪರೆ, ಯೋಗ ಸೂತ್ರ, ಸಂಸ್ಕೃತ ಕಲಿತಾ ಇದ್ದಾರೆ. ಇದು ಇಸ್ರೇಲ್. ಇದು ನಮ್ಮ ಮೈಸೂರಲ್ಲಿ ಒಂದು ಸಮ್ಮೇಳನ ಆದಾಗ ಉದ್ಘಾಟನೆ. ಇದು ತರಂಗದಲ್ಲಿ ಬಂದಂತ ಒಂದು ಆರ್ಟಿಕಲ್. ಇದು ವಿಯೆಟ್ನಾಂ ಅಲ್ಲಿ. ಇದು ಅಮೆರಿಕದ ಕೊನಾರ್ಕ್. ಇವರು ಇರಾನಿಗಳು. ಹೋದ ವರ್ಷ ಹಿಮಾಲಯ ಪರ್ವತದ ಮೇಲೆ ಹತ್ತಿದ್ದ ಸಂದರ್ಭ. ಹಿಮಾಲಯದಲ್ಲಿ ಅಲ್ಲಿಯ ಪ್ರಾಣಾಯಾಮ ಧ್ಯಾನ ಬಂದಾಗ ನಮಗೆ ಈಗಿನ ಉಪರಾಷ್ಟ್ರಪತಿಗಳ ಇದು OTCಯಲ್ಲಿ ನಾನು ಧರ್ಮಸ್ಥಳದ ಯೋಗ ಡೈರೆಕ್ಟರ್ ಆಗಿದೆ 18 ವರ್ಷ, ವೀರೇಂದ್ರ ಹೆಗ್ಗಡೆಯವರ ಸನ್ನಿಧಾನದಲ್ಲಿ. ನಮಗೆ ಗೊತ್ತೇ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ತಾತ್ವಿಕ ಅಭ್ಯಾಸ, ಮತ್ತೆಲ್ಲ ಪ್ರಾಕ್ಟಿಕಲ್ಸ್ ಬರೋಣ. ನಮ್ಮ ಇಡೀ ಶರೀರದ ಕಲ್ಪನೆಯನ್ನು ನಮ್ಮ ಋಷಿಮುನಿಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಸಂಕ್ಷಿಪ್ತ ಹೇಳೋದು, 1 ನಿಮಿಷದಲ್ಲಿ ಇದಿಷ್ಟು ಪರಿಚಯ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಇದು ಪಂಚಕೋಶ ಇದೆ, ಹಾಗೆ ಷಟ್ಚಕ್ರಗಳು ಎಲ್ಲ ಇದೆ. ಅದರ ಸಂಕ್ಷಿಪ್ತ ಪರಿಚಯ ಮಾಡೋ ಪ್ರಯತ್ನ ಮಾಡ್ತೇನೆ. ನಾವು ಮೊದಲ ದೃಷ್ಟಿಯಲ್ಲಿ ನೋಡ್ತೇವೆ ಪಂಚಮುಖಿ ವ್ಯಕ್ತಿತ್ವದಲ್ಲಿ ಶಾರೀರಿಕ ವ್ಯಕ್ತಿತ್ವ, ಅದನ್ನೇ ನಾವು ಅನ್ನಮಯ ಅಂತ ಕರಿತೇವೆ. ಅದಕ್ಕಿಂತ ಸೂಕ್ಷ್ಮ ಯಾವುದು ಅಂದ್ರೆ ಪ್ರಾಣಮಯ. ಇದ್ರ ಕಥೆಗಳೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅದರ ನಂತರದಲ್ಲಿ ಬರೋದೆ ಮನೋಮಯ. ಮನಸ್ಸಂದ್ರೆ ಏನು? ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಮನಸ್ಸು ಅಂದ್ರೆ ಚಿತ್ತ ಅಲ್ಲ, ನೆನ್ಪಿರ್ಲಿ. ನಾವು ಪತಂಜಲಿ ಮಹರ್ಷಿಯ ಯೋಗ ಸೂತ್ರ ಹೇಳ್ತೇವೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಏನಿದು? ಹಾಗೆ ಇಲ್ಲಿ ಮನಸ್ಸು ಅಂದ್ರೆ ಏನು?
ಅಪ್ರೂವ್ ಮಾಡೋದ. ಓಕೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ಚಿತ್ತ ಅಂದ್ರೆ ನಾವು ಸಾಮಾನ್ಯ ಅರ್ಥ ಕೊಡ್ತೇವೆ, ಮನಸ್ಸಿನ ಕಶ್ಮಲ ಕಲ್ಮಶವನ್ನು ನಿರೋಧ ಮಾಡುದು ಅಂತ. ಆದ್ರೆ ಅಂತಃಕರಣ ಚತುಷ್ಟಯಗಳಿದೆ, ಮನ, ಬುದ್ಧಿ, ಅಹಂಕಾರ, ಚಿತ್ತ ಅಂತ. ಚಿತ್ತ ಅನ್ನೋದು ನಮ್ಮೆಲ್ಲ ಸಂಸ್ಕಾರಗಳ ಒಂದು ಮೂಟೆ. ಮನಸ್ಸು ಅಂದ್ರೆ ಅತಿ ಸ್ಪೀಡ್, ಮನಸ್ಸು ಅಂದ್ರೆ ಅತಿ ಚಂಚಲ, ಮನಸ್ಸು ಅಂದ್ರೆ ಏಕಾಗ್ರ, ಮನಸ್ಸು ಅಂದ್ರೆ ವಿಶಾಲ, ಮನಸ್ಸು ಅಂದ್ರೆ ಸಂತೋಷ ಪಡೋದು, ದುಃಖ ಪಡೋದು, ಆನಂದ ಅಲ್ಲ. ಇದು ಸಾಂದರ್ಭಿಕ. ಅದೇ ಮನೋಮಯ. ಅದರ ನಂತರದಲ್ಲಿ ಬುದ್ಧಿ, ಭಾವನೆಗಳದೇ ಕೋಶವೇ ವ್ಯಕ್ತಿತ್ವೇ ವಿಜ್ಞಾನಮಯ. ಆದರೆ ನಮ್ಮೆಲ್ಲರ ಜೀವನದ ಉದ್ದೇಶ ಏನು ಅಂದ್ರೆ ಆನಂದ. ಅದರ ಪ್ರಾಪ್ತಿಗೆ ನಾವು ಇವತ್ತು ಕೂತ್ಕೊಂಡಿದ್ದೇವೆ, ಇಲ್ಲಿ ಕಲಿತಾ ಇದ್ದೇವೆ. ಇಲ್ಲಿ ಈಗ ಮೂವ್ ಆಗ್ತಾ ಇಲ್ಲ. ಓಕೆ, ಹಿತೇಶ್ ಮುಕ್ತ ಇಲ್ಲ. ನಾವೀಗ ಆರಂಭ ಮಾಡೋಣ. ಸ್ವಲ್ಪ ಅದು ಸ್ಟಕ್ ಆಯ್ತು, ಆದ್ರೆ ನಾನು ಕಾಣ್ತಾ ಇದೆ ಅಂತ ತಿಳ್ಕೊಳ್ತೇನೆ. ಬೆನ್ನು ನೇರ ಕುತ್ಕೊಳ್ಳಿ. ಈಗ ಆರಂಭವನ್ನು ಮಾಡ್ತಾ ಇದ್ದೇವೆ. ಕೈಗಳು ಸಿದ್ಧ. ನಮ್ಮ ಇಡೀ ಶರೀರವನ್ನು ಒಂದು ಸಾರಿ ಚಾರ್ಜ್ ಮಾಡೋಣ. ಆ ಮಾಡುವ ಒಂದು ಸರಳ ಕ್ರಮ ಹೇಳ್ತೇನೆ ಕೇಳಿ. ಬ್ರೀತ್ ಇನ್ ಮಾಡ್ತಾ ಬಲಗೈ 1, ಬ್ರೀತ್ ಔಟ್ ಮಾಡ್ತಾ ಎಡಗೈ ಔಟ್. ಅಭ್ಯಾಸ ಮಾಡೋಣ. ಮುಖದಲ್ಲಿ ತುಂಬಾ ಆರಾಮ್, ಬೆನ್ನು ನೇರ ಕುತ್ಕೊಳ್ಳಿ. ಮೊದಲು ನಾವು ಚಾರ್ಜ್ ಮಾಡುವ ಅಭ್ಯಾಸ, ಇದಕ್ಕೆ ಹೇಳೋದು ಭಸ್ತ್ರಿಕೆಯ ಅಭ್ಯಾಸ. ಮೊದಲು ಬಲಗೈ 1, ಬಲಗೈ ಮೇಲೆ, ಕರೆಕ್ಟ್. ಬಲಗೈ ಕೆಳಗೆ ಬರ್ತಾ ಎಡಗೈ ಮೇಲೆ ಹೋಗ್ಬೇಕು. ದೋ, ಫೋರ್ಸ್ಫುಲಿ ಇನ್, ವೆರಿ ಗುಡ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ, ರೇಚಕ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ, ರೇಚಕ. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಇನ್ 20. ಔಟ್, 19. ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ವೆರಿ ಗುಡ್. 15. ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್, ಔಟ್, ಇನ್, ಔಟ್. श्वास लेना, बाहर छोड़िए. पूरक, रेचक, पूरक, रेचक. इनहेल, एक्सेल. 9, 8. ब्रीथ इन, ब्रीथ आउट, ब्रीथ इन, ब्रीथ आउट. 5, 4, 3, 2, 1. आराम से क्लोज योर आई. Feel the changes in your body. आराम से, आराम से. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಅಭ್ಯಾಸ ಮಾಡ್ತೇವೆ. ನಮ್ಮ ಈ ಚೆಸ್ಟ್ ಕಂಜೇಷನ್ ಅನ್ನ ಓಪನ್ ಅಪ್ ಮಾಡುವ ಸಿಂಪಲ್ ಟೆಕ್ನಿಕ್ ಇದೆ, ಅದುವೇ ಟ್ರೈಬಲ್ ಬ್ರೀತಿಂಗ್. ಬೆನ್ನನ್ನ ಹಳ್ಳ ಮಾಡಿ ತಲೆ ಒಳಗೆ. ಇಲ್ಲಿ ನೋಡಿ, ಬ್ರೀತ್ ಇನ್ 1, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್ ಮಾಡೋಣ. ಇದು ತುಂಬಾ ಸಿಂಪಲ್ ಆಗಿರ್ಬೇಕು. ಮುಖದಲ್ಲಿ ರಿಲ್ಯಾಕ್ಸ್, ಹ್ಯಾವ್ ಎ ಸ್ಮೈಲ್. ಯೋಗ ಮೀನ್ಸ್ ರಿಲ್ಯಾಕ್ಸ್, ಸ್ಮೈಲ್, ಹ್ಯಾಪಿ. ಪೊಸಿಷನ್, ಕೈಗಳು ಹಿಡ್ಕೊಳ್ಳಿ, ಕೈಗಳು ನೇರ ಈ ರೀತಿ. ತಲೆ ಕೆಳಗೆ, ಬೆನ್ನು ಬಾಗಿಸಿ. ಇಲ್ಲಿಂದ ಬ್ರೀತ್ ಇನ್, ಎಕ್ಸ್ಪ್ಯಾಂಡ್, ಎಕ್ಸ್ಪ್ಯಾಂಡ್ ಮಾಡಿ ಮೇಲೆ ನೋಡಬೇಕು. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಎಕ್ಸ್ಪ್ಯಾಂಡ್ ಮಾಡಿ, ಬ್ರೀತ್ ಔಟ್. ಇನ್ನೆರಡು ಸಾರಿ. ಇನ್ಹೇಲ್ ಡೀಪ್ಲಿ, ಮೇಲೆ ನೋಡಬೇಕು.
Breathe out. Concave. Breathe in. Breathe out. आराम से. वेरी गुड, वेरी गुड. रब योर palm. गर्मा गर्म कीजिए. गर्मा गर्म, गर्मा गर्म. एक दो, एक दो, एक दो, एक. ಎಡಗೈ ನೋಡಿ, ಲೆಫ್ಟ್ ಹ್ಯಾಂಡ್ ಎಟ್ ದ ಬ್ಯಾಕ್, ನಮ್ಮ ಕುತ್ತಿಗೆ ಹಿಂದೆ ಇಡಿ. ಬಲಗೈ ನಿಮ್ಮ ಸ್ವಾದಿಷ್ಠಾನ ಚಕ್ರ ಕೆಳ ಹಿಂದೆ ಇಟ್ಕೊಳ್ಳಿ. ಸುಮ್ಮನೆ ಸರಳವಾಗಿ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಕುತ್ತಿಗೆಯ ಹಿಂದೆ, ಬಲಗೈ ಲೆಫ್ಟ್ ಹ್ಯಾಂಡ್ ಎಡಗೈ ಮೇಲೆ. ಎಡಗೈ ಅಂದ್ರೆ ಇದು ಊಟ ಮಾಡೋ ಕೈ ಕೆಳಗೆ. ಕರೆಕ್ಟ್ ಇದೆ. ಬಲಗೈ ಹಿಂಬದಿ ಮೂಲಾಧಾರ ಸ್ವಾದಿಷ್ಠಾನ ಚಕ್ರ. ಇದು ನಮ್ಮ ಎದೆ ಭಾಗದ ಕಂಜೇಷನ್ ಅನ್ನ ಓಪನ್ ಅಪ್ ಮಾಡಿದೆ. ಬೆಳಗಿನ ಹೊತ್ತಲ್ಲಿ ತುಂಬಾ ಸರಳ ಅಭ್ಯಾಸ ಇದು. ಇದಾದ ನಂತರ ಕೈ ಬಿಡಿ. ಸ್ಪೈನಲ್ ಕಾರ್ಡಿನ ಫ್ಲೆಕ್ಸಿಬಿಲಿಟಿಗೆ, ನಮ್ಮ ಪ್ಯಾನ್ಕ್ರಿಯಾಸ್ ಸ್ಟಿಮ್ಯುಲೇಷನ್ಗೆ ಸಿಂಪಲ್ ಎಕ್ಸರ್ಸೈಸ್ ನೋಡಿ. ಇಲ್ಲಿಂದ ಬ್ರೀತ್ ಇನ್, ಹಿಂದೆ ನೋಡಬೇಕು. ಬ್ರೀತ್ ಔಟ್, ಎದುರುಗಡೆ ಟ್ಯಾಪ್ ಅಂಡ್ ಟ್ಯಾಪ್. ಬ್ರೀತ್ ಇನ್, ಬ್ರೀತ್ ಔಟ್, ಟ್ಯಾಪ್. ಇನ್ಹೇಲ್, ಎಕ್ಸೇಲ್, ಟ್ಯಾಪ್. ಬ್ರೀತ್ ಇನ್, ಬ್ರೀತ್ ಔಟ್, ಟ್ಯಾಪ್. ಪೂರಕ ಹಿಂದೆ ರೇಚಕ, ಟ್ಯಾಪ್. ಇನ್ಹೇಲ್, exhale, tap. Breathe in, breathe out, tap. Inhale, exhale, tap. Puraka, rechaka. Inhale, exhale, tap. Very good. ಇನ್ನೆರಡು ಮೂರು ಸರಿ ಮಾಡಿ. ಟ್ಯಾಪ್. ಕೊನೆ ಬಾರಿ 2. ಕಂಪ್ಲೀಟ್ ಮಾಡಿ. ವೆರಿ ಗುಡ್, ವೆರಿ ಸಿಂಪಲ್ ಆಗಿ ಮಾಡಿ. ಬೆಳಗಿನ ಹೊತ್ತಲ್ಲಿ ಸ್ಪೈನಲ್ ಕಾರ್ಡಿನ ಫ್ಲೆಕ್ಸಿಬಿಲಿಟಿಗೆ ನಾವು ಇವನ್ ಶವಾಸನ ಮಾಡಬೇಕಾಗಿದ್ರು ಇಂಪಾರ್ಟೆಂಟ್ ಯಾವುದು? ಸ್ಪೈನಲ್ ಕಾರ್ಡ್, ಮೇರುದಂಡ. ಅದನ್ನು ಗಮನಿಸಬೇಕು. ಈಗ ನೆಕ್ಸ್ಟ್ ನೋಡಿ, ಇಂಟರ್ಲಾಕ್ ಯುವರ್ ಫಿಂಗರ್. ಕೈಗಳು ಒಂದಕ್ಕೊಂದು ಸೇರಿಸಿ, ಕೈಗಳು ಪೂರ್ತಿ ಸ್ಟ್ರೆಚ್ ಮಾಡಿ. ಅಪ್, ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ. ಬ್ರೀತ್ ಇನ್, ಅಪ್. ಬ್ರೀತ್ ಔಟ್, ಕೆಳಗೆ ಬಿಡಿ. ತುಂಬಾ ಸರಳವಾಗಿ ಇನ್ನು 4 ಸರಿ ಮಾಡಿ. ಬ್ರೀತ್ ಇನ್, ಅಪ್. ಕಂಪ್ಲೀಟ್ಲಿ ಸ್ಟ್ರೆಚ್ ಅಪ್, ಸ್ಟ್ರೆಚ್ ಅಪ್. ಮೇಲ್ ಜಗ್ಗಿ. ಬ್ರೀತ್ ಔಟ್. ಬ್ರೀತ್ ಇನ್, ಕಂಪ್ಲೀಟ್ಲಿ ಸ್ಟ್ರೆಚ್ ಮಾಡಿ. ಅಪ್. ಬ್ರೀತ್ ಔಟ್. ಇನ್ನೊಮ್ಮೆ ಬ್ರೀತ್ ಇನ್, ಅಪ್. ಈಗ ಹೇಳಿ, ವಂದೇ ಭಾರತ ಮಾತರಂ. ರಿಪೀಟ್ ಮಾಡಿ. ವೆರಿ ಗುಡ್. ಹಾಗೇ ಎಡಕ್ಕೆ, ಎಡಕ್ಕೆ, ಎಡಕ್ಕೆ. ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್. ಫೀಲ್ ಮಾಡಿ ಬಲಭಾಗದಲ್ಲಿ ಸ್ಟ್ರೆಚಿಂಗ್. ಈಗ ರಿಪೀಟ್ ಮಾಡಿ, ವಂದೇ ಭಾರತ ಮಾತರಂ. ಹಾಗೇ ನೇರ. ಮತ್ತೊಂದ್ಸರಿ ಸ್ಟ್ರೆಚ್ ಮಾಡ್ತಾ ರೈಟ್ ಸೈಡ್ ಕಂಪ್ಲೀಟ್ಲಿ ಬಲಕ್ಕೆ ಬಗ್ಗಿ. ವಂದೇ ಭಾರತ ಮಾತರಂ. ಹಾಗೇ ನೇರ. ಮತ್ತೆ ಸ್ಟ್ರೆಚ್ ಮಾಡ್ತಾ ಹಿಂದಕ್ಕೆ ಬಗ್ಗಿ ನೋಡೋ, ಮೇಲ್ ನೋಡಿ. ವಂದೇ ಭಾರತ ಮಾತರಂ. ಹಾಗೇ ಎದುರುಗಡೆ ನೋಡಿ. ವಂದೇ ಭಾರತ ಮಾತರಂ. ಈಗ ಇಲ್ಲಿಂದ ಕೈಗಳು ಹಿಡ್ಕೊಳ್ಳಿ, ನೇರ ಕುತ್ಕೊಳ್ಳಿ. ಇಲ್ಲೊಂದು ಮುದ್ರೆ ಮಾಡಿ, ಭದ್ರ ಮುದ್ರೆ. ಇಲ್ಲಿಂದ ಒಂದು ರೊಟೇಟ್ ಮಾಡಿ. 1, 2, 3, 4 and 5. ಹಾಗೇ ಉಲ್ಟಾ. 5, 4, 3, 2, 1. ಆರಾಮ್. ಕೈ ಬಿಡೋಣ. ಈ ಹೊತ್ತಲ್ಲಿ ನಾವು ಬೇರೆ ಬೇರೆ ಮಂತ್ರಗಳು ಹೇಳ್ಬೋದು. ಒಂದು ವೇಲ್ ವೇಲ್ ಮುರುಗ, ವೆಟ್ರಿ ವೇಲ್ ಮುರುಗ ಹೇಳ್ಬೋದು. ಸ್ಕಂದನಿಕಿ ಹರೋಗರ. ನಾವು ಹೇಳೋದು 1, 2, 3, 4 ಹೇಳೋ ಬದಲು ನಮ್ಮ ಸಂಸ್ಕಾರವಂತ ಕೆಲವು ಶಬ್ದಗಳನ್ನ ಹೇಳೋದ್ರಿಂದ ಭಾವನೆಯು ಶುದ್ಧವಾಗ್ತಾ ಬರುತ್ತೆ. ಈಗ ಕಾಲು ಚಾಚಿ ನೋಡೋಣ. ಸರಳವಾದ ಅಭ್ಯಾಸ. ಆರ್ಯಾಜಿಯವರು ಹೇಳಿದ್ರು ಬೇಸಿಕ್ ಟೆಕ್ನಿಕ್ಸ್ ಅನ್ನು ಕಲ್ಸ್ಕೊಡೋಣ ಅಂತ. ಈಗ ನಾವು ಹೇಳೋದು ಟೋ ಎಕ್ಸರ್ಸೈಸ್. ಇಲ್ಲಿಂದ ನೋಡಿ. ಏಕ್ ದೋ, ಏಕ್ ದೋ. ಓನ್ಲಿ ಟೋ. ಏಕ್ ದೋ, ಏಕ್, ಏಕ್ ದೋ, ಏಕ್. ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್.
ನಾವೆಲ್ಲ ಈಗ ಸೂಕ್ಷ್ಮ ಯೌಗಿಕ ವ್ಯಾಯಾಮ ಯಾಕೆ ಬೇಕು ಅಂದ್ರೆ ನಮ್ಮ ಎನರ್ಜಿ ಎಲ್ಲ ಹೆಚ್ಚು ಸ್ಟಾಕ್ ಆಗೋದು, ಬ್ಲಾಕ್ ಆಗೋದು, ಸ್ಟ್ಯಾಗ್ನೇಟ್ ಆಗೋದಿಲ್ಲ ಅಂದ್ರೆ ನಮ್ಮೆಲ್ಲ ನಮ್ಮ ಕಾಲಿನ ಗಂಟುಗಳಲ್ಲಿ ಕಾಲು ಎಲ್ಲೆಲ್ಲಿ ಗಂಟುಗಳಿದೆ ಅಲ್ಲಿ ಆಗುತ್ತೆ. ಅದನ್ನ ವಿ ಹ್ಯಾವ್ ಟು ಅನ್ಶಟರ್. ಅದಕ್ಕೆ ಸಿಂಪಲ್ ಟೆಕ್ನಿಕ್ 1 2 1 ಏಕ್ ದೋ ಏಕ್. ಯಾರ್ಯಾರು ಆರ್ಥರೈಟಿಕ್ ಪೇಷಂಟ್ ಇದ್ದಾರೆ ಅವ್ರಿಗೆ ಇದು ಹಿತವಾಗಿ ಮಾಡ್ಲಿಕ್ಕೆ ಹೇಳಿ. ಯಾರ್ಯಾರಿಗೆ ಆಲಸ್ಯ ಇದೆ, ಡಿಪ್ರೆಷನ್ ಇದೆ, ಇದು ನೋಡ್ಲಿಕ್ಕೆ ಸಿಂಪಲ್ ಇದೆ, ಆದರೆ ಸೂಕ್ಷ್ಮ ವ್ಯಾಯಾಮ ಮಾಡ್ತಾ ಗಮನಿಸಬೇಕಾದ ಅಂಶ ಒಂದು ನಾರ್ಮಲ್ ಬ್ರೀತಿಂಗ್ ಅಥವಾ ಬ್ರೀತ್ ಇನ್ ಬ್ರೀತ್ ಔಟ್, ಮತ್ತೆ ಈ ಮೂವ್ಮೆಂಟ್ ಅದನ್ನು ಫೀಲ್, ಬಿ ಪ್ರೆಸೆಂಟ್. ಏಕ್ ದೋ ಏಕ್. ನೆಕ್ಸ್ಟ್ ನೋಡಿ, ಫೋಲ್ಡ್ ಅಂಡ್ ಸ್ಟ್ರೆಚ್. ಇಲ್ಲಿಂದ ನೋಡಿ, ಫೋಲ್ಡ್ ಮಾಡಿ ಸ್ಟ್ರೆಚ್ 3 and 4, fold stretch 3 and 4, fold DC stretch DC 3 and 4, fold stretch 3 4. rotate ಮಾಡಿ ನೋಡುವ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಹಾಗೆ ಅಪ್ರದಕ್ಷಿಣೆ. ಪಂಚ ಚತ್ವಾರಿ ತ್ರೀಣಿ ದ್ವೇ ಏಕಂ. ಈ ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ನಾವೆಲ್ಲ ನಮ್ಮ ರಾಷ್ಟ್ರ ಎಷ್ಟು ಸಂಪದ್ಭರಿತ ಅಂದ್ರೆ ಬೇರೆ ಬೇರೆ ವಿದ್ಯೆಗಳಿದೆ. ಯಾವುದಿದೆ ಗೊತ್ತಾ? ನೃತ್ಯ ಇದೆ, ಜ್ಯೋತಿಷ್ಯ ಇದೆ ಅಲ್ವಾ? ಹಾಗೆ ನಮ್ಮ ಆರ್ಕಿಟೆಕ್ಟ್ ಶಿಲ್ಪಶಾಸ್ತ್ರ ಇದೆ, ವಾಸ್ತುಶಾಸ್ತ್ರ ಇದೆ, ಆಯುರ್ವೇದ ಇದೆ, ನೇಮ್ ಇಟ್ ನಮ್ಮಲ್ಲಿದೆ. ಸಂಪದ್ಭರಿತರು ನಾವು. ಅದರಲ್ಲಿ ಸಂಗೀತನೂ ಒಂದು. ಸಂಗೀತದಲ್ಲಿ ಉತ್ತರ ಭಾರತದ ಸಂಗೀತಕ್ಕೆ ಉತ್ತರಾದಿ ಅಥವಾ ಹಿಂದೂಸ್ತಾನಿ ಅಂತ ಕರಿತೇವೆ. ದಕ್ಷಿಣ ಭಾರತದ ಸಂಗೀತಕ್ಕೆ ಕರ್ನಾಟಕಿ ಅಂತ ಕರಿತೇವೆ. ಅದರಲ್ಲಿ ವೋಕಲ್ ಇದೆ ಮತ್ತು ಮ್ಯೂಸಿಕ್ ಇದೆ. ಅದರಲ್ಲಿ ಪರ್ಕಷನ್, ತಬ್ಲದಲ್ಲಿ ಒಂದು ಬೋಲ್ ಬರುತ್ತೆ, ಧಾ ದಿನ್ ದಿನ್ ಧಾ. ಹೇಳಿ ನೋಡುವ. ಧಾ ದಿನ್ ದಿನ್ ಧಾ. ಹೇಳ್ತಾ ಹೇಗ್ ಮಾಡ್ಬೇಕು ಗೊತ್ತಾ? ಧಾ ಬಲಗಾಲ್ ಒತ್ತಬೇಕು. ಒತ್ತದಾಗ ನಮ್ಮ ಕಾಲಲ್ಲಿರುವಂತಹ ರಿಫ್ಲೆಕ್ಸ್ ಪಾಯಿಂಟ್ಸ್ ಅದು ಆಕ್ಟಿವೇಟ್ ಆಗುತ್ತೆ. ಇಲ್ಲಿದ ಧಾ ದಿನ್ ಸೈಡಿಗೆ ತಗೊಳ್ಬೇಕು. ಮತ್ತೆ ಸ್ಟ್ಯಾಂಪ್ ಧಿನ್ ಧಾ. ಸಿಂಪಲ್ ಇದೆ. ಈಗ ಕಾಲ್ ಚೇಂಜ್. ಧಾ ದಿನ್ ಧಿನ್ ಧಾ, ಧಾ ದಿನ್ ಧಿನ್ ಧಾ. ವೆರಿ ಗುಡ್. 1 2 3 and 4, ಧಾ ದಿನ್ ದಿನ್ ಧಾ. ಈ ತಾಳ ಇದ್ದಾಗ ನಾವು ಎಷ್ಟೇ ಸಾವಿರ ಜನ ಇದ್ರು ಒಟ್ಟಿಗೆ ಮಾಡ್ಬೋದು. ಧಿನ್ ಧಿನ್ ಧಾ. ಹೇಳ್ತಾ ಹೇಳ್ತಾ ಮಾಡಿ ದಿನ್ ಧಾ. ಫಾಸ್ಟ್. ಧಾ ದಿನ್ ದಿನ್ ಧಾ, ಧಾ ದಿನ್ ದಿನ್ ಧಾ. ಏಕ್ ದೋ ತೀನ್ ಚಾರ್, ಧಾ ದಿನ್ ದಿನ್ ಧಾ, ಧಾ ದಿನ್ ದಿನ್ ಧಾ. ಎಷ್ಟು ಸರಳವಾಗಿದೆ ನೋಡಿ. ಇದೆಲ್ಲ ನಮ್ಗೆ ಗೊತ್ತಿಲ್ಲದ ಹಾಗೆ ಈ ಕಾಲು ಭಾಗದ ಫ್ಲೆಕ್ಸಿಬಿಲಿಟಿಗೆ ಸಹಾಯ ಮಾಡುತ್ತೆ. ಮುಂದಿನ ಅಭ್ಯಾಸ ನೋಡಿ. ಇಲ್ಲಿಂದ ಧಾ 90 ಡಿಗ್ರಿ, ದಿನ್ ಧಿನ್ ಧಾ. ಈಗ ಇನ್ನೊಂದು ಕಡೆ ಧಾ ದಿನ್ ದಿನ್ ಧಾ. ಮಾಡಿ ನೋಡುವ. ಇನ್ನು 5 ಸಾರಿ. ಧಾ ದಿನ್ ದಿನ್ ಧಾ. ಎಷ್ಟಾಗುತ್ತೆ ಅಷ್ಟು. ಧಾ ದಿನ್ ದಿನ್ ಧಾ. ಇನ್ನೆರಡು. 1 2 3 and 4, ಧಾ ದಿನ್ ದಿನ್ ಧಾ. ಗುಡ್. ಏಕ್ ದೋ ತೀನ್ and 4. ಕೊನೆ ಬಾರಿ 2 3 and 4. ನೆಕ್ಸ್ಟ್ ಅಭ್ಯಾಸ ನೋಡಿ. ಬಲಗಾಲ್ ಮೇಲೆ ಇಟ್ಕೊಳ್ಳಿ ನೋಡೋಣ. ಸಿಂಪಲ್ ಟೆಕ್ನಿಕ್. ಬಲಮಂಡಿ ಇಟ್ಕೊಳ್ಳಿ. ಇಟ್ಕೊಂಡ್ರ? ಇಲ್ಲಿ ಇಟ್ಕೊಂಡು ಇಲ್ಲಿಂದ ಮೇಲೆ ಇಳ್ಕೊಳ್ಳಿ. ಏಕ್ ಏಕ್ ದೋ ದೋ. ಕೆಳಗೆ ತಾಗ್ಬೇಕು. ಮೇಲೆ ಮೇಲೆ ಕೆಳ ಕೆಳಗೆ. ಏಕ್ ಏಕ್ ದೋ ದೋ. ಏಕ್ ಏಕ್ ದೋ ದೋ. ಹೇಳಿ. ಏಕ್ ಏಕ್ ದೋ ದೋ. ಏಕ್ ಜೋ ಜೋ ಶ್ರೀ ಕೃಷ್ಣ ಪರಮಾನಂದ. ಏಕ್ ಏಕ್ ದೋ ದೋ. ನಂದ ಗೋಪಿಯ ಕಂದ ಬಾಲ ಮುಕುಂದ. 1 1 2 2. ನಂಬರ್ 1 2 ಹೇಳೋ ಬದಲು ಇದು ಯಾಕೆ ಸ್ಮರಣೆ ಮಾಡಬಾರ್ದು?
ಕೈಗಳು ಸಿದ್ಧ, ಮೇಲೆತ್ತಿ ನೋಡುವ ಕಾಲು. ಇಲ್ಲಿಂದ ನೋಡಿ, ಜೋ ಜೋ ಎಲ್ಲ ಹೇಳಿ, ನಾನು ಕೇಳ್ಬೇಕಲ್ಲಿ. ನೀವು ಮ್ಯೂಟ್ ಇದ್ರು, ಅಮೇರಿಕಾ ಬೆಹ್ರೀನ್ ಎಲ್ಲ ಇದ್ದೀರಂತ, ಅಲ್ಲಿಂದನೂ ಕೇಳಬೇಕು. ಜೋ ಜೋ. ನಮ್ಮ ಹಿರಿಯರು ಮಾಡಿದ ಸಂಸ್ಕಾರ ನೋಡಿ. ಪುಟ್ಟ ಮಗುವಿಗೆ ನಾವು ಮಲಗಿಸ್ಬೇಕಾದ್ರೂ ನಾವು ಹೇಳ್ತೇವೆ 4 ವೇದಗಳನ್ನೇ ಆ ಮಗುವಿನ ತೊಟ್ಟಿಲಿಗೆ ಸರಪಳಿಯ ಮಾಡಿ. ಹಾಗೆ ಎಲ್ಲಿಂದನೇ ಸಂಸ್ಕಾರ ಕೊಡ್ತೇವೆ ನಾವು. ಹಾಗೆ ಕಾಲ್ ಚೇಂಜ್ ಇಲ್ಲಿ. ಹಾಲುಗಡಲೋಳು ಪವಡಿಸಿದವನೇ, ಏಕ್ ಏಕ್ ದೋ ದೋ. ಆಲದೆಲೆಯ ಮೇಲೆ ಮಲಗಿದ ಶಿಶುವೇ, 1 1 2 2. ಏಕ್ ಏಕ್ ದೋ ದೋ. ಇದು ನಮ್ಮ ಈ ಭಾಗದ ಫ್ಲೆಕ್ಸಿಬಿಲಿಟಿಗೆ ಸಹಾಯ ಮಾಡೋ ಟೆಕ್ನಿಕ್ ಇದು. ಮೇಲೆ ಲೆಫ್ಟ್, ಎಷ್ಟು ಸಾಧ್ಯ ಅಷ್ಟು ಮಾಡಿ ಹೇಳಿ. ಜೋ 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 ಜೋ. ಎಷ್ಟು ಚೆನ್ನಾಗಿ ಹೇಳಿದ್ರಿ, ವೆರಿ ಗುಡ್. ನೀವು ಮ್ಯೂಟ್ ಇದ್ದು ನಂಗೆ ಕೇಳ್ತಾ ಇದೆ ಇಲ್ಲಿ. ಈಗ ನೋಡಿ, ಪದ್ಮಾಸನ ಮಾಡಿ 1 and 2. ಯಾರಿಗಾಗತ್ತೆ ಅವರು. ಇಲ್ಲದೇ ಇದ್ರೆ ನೀವು ಜೋ ಎಕ್ಸಸೈಸ್ ಮಾಡ್ತಾ ಬಂದ್ಬಿಡಿ, ನಮಗೆ ಅಭ್ಯಾಸ ಆಗತ್ತೆ. ಪದ್ಮಾಸನ ಮಾಡಿದಿರಿ, ಬೆನ್ನು ನೇರ ಇರಲಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವ ಭಂಗಿಯ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ, ಡಿಫೈನ್ ಮಾಡ್ತಾರೆ ಗೊತ್ತಾ? ಸಾಕ್ಷಾತ್ ಶ್ರೀಕೃಷ್ಣ ಹೇಳ್ತಾರೆ, ಸಮಂ ಕಾಯೋ ಶಿರೋ ಗ್ರೀವಃ ಧಾರಯನ್ನ ಚಲಂ ಸ್ಥಿರ ಹೇಳ್ತಾರೆ. ಈ ನಮ್ಮ ಕಾಯ ಅಂದ್ರೆ ಶರೀರ, ಸಮಂ ಕಾಯೋ, ಶಿರೋ ತಲೆ, ಗ್ರೀವ ಅಂದ್ರೆ ಕುತ್ತಿಗೆ. ನಾವು ಸುಗ್ರೀವ ಅಂತೀವಲ್ಲ, ಗ್ರೀವ ಅಂದ್ರೆ ಕುತ್ತಿಗೆ. ಇದು ಕುತ್ತಿಗೆ ನೇರವಾಗಿರ್ಬೇಕು, ಬೆನ್ನು ನೇರ ಇರ್ಲಿ. ಕೈಗಳು ಚಿನ್ಮುದ್ರೆ, ವೆರಿ ಗುಡ್. ಇಲ್ಲಿಂದ ಕೈಗಳೆರಡು ಅಕ್ಕಪಕ್ಕದಲ್ಲಿ ತನ್ನಿ, ಕೈಗಳು ತಗೊಳ್ಳಿ ಪಕ್ಕ. ಮೇಲೆ ಬ್ರೀತ್ ಇನ್, ಕರ್ತೀನಿ ಕ್ಲಿಕ್ ಮಾಡ್ಕೊಳ್ಳಿ. ಸಂಪೂರ್ಣ ಮೇಲಕ್ಕೆ ಅಪ್, ಮೇಲೆ ಮೇಲೆ ಜಗ್ ಮಾಡಿ. ಮೇಲೆ ಜಗ್ಗಿ ನೋಡುವ. ಸ್ವಲ್ಪ ಮೇಲೆ, ಇದು ಮೇಲೆ ಎತ್ಬೇಕಿದು, ನಾನು ಕಾಣ್ತಾ ಇಲ್ಲ ಅಂತ ಅವರಿಗೆ. ಈ ಕಾಣಕತ್ತೀನ್ರಿ ಸರ. ಆರಾಮ್, ಬೆನ್ನು ನೇರ ಮೇಲೆತ್ತಿ, ಮೇಲ್ ಜಗ್ಗಿ. ಕ್ಲಿಯರ್. ಓಂ ಹೇಳಿ ನೋಡೋಣ. ಓ ಆರಾಮ್ಸೆ ತಗೊಂಡ್ಬಿಡಿ. ಅಲ್ಲಿಂದ ಇಲ್ಲಿಂದ ಅಲ್ವಾ, ಕೈ ಬಿಡಿ. ಇನ್ನೊಮ್ಮೆ ಇಲ್ಲಿ 850 ಜನ ಇದ್ದಾರೆ. ಬ್ರೀತಿಂಗ್ ಅಪ್, ಮೇಲೆ ಪೂರ್ತಿ ಸ್ಟ್ರೆಚ್ ಮಾಡಿ ಅಪ್. ನಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ಅದರ ಸ್ಟ್ರೆಚಿಂಗ್ ಫೀಲ್ ಆಗಬೇಕು. ಮೇಲ್ ಜಗ್ಗಿ. ಆರಾಮ್ಸೆ ಒಮ್ಮೆ ಓಂ ಹೇಳಿ. ಓ ಒಂದೇ ನಿಮಿಷ ಅಲ್ಲೇ ಇತ್ತು ಗಮನಿಸಬಹುದು. ಓಂ ನಿಧಾನ ಕೈ ಬಿಡಿ. ಇದರ ಅಭ್ಯಾಸದಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಮತ್ತು ನಮ್ಮ ಕಾನ್ಫಿಡೆನ್ಸ್ ಬೆಳೆಯುವಂತ ಅಭ್ಯಾಸವೇ ಪರ್ವತಾಸನ. ಇದರ ಅಭ್ಯಾಸ ಮಾಡಿದ್ದೇವೆ. ಈ ಏನ್ ಹೇಳ್ತೇವೆ ನಾವು, ಪದ್ಮಾಸನದ ಅಭ್ಯಾಸ ಹೇಗೆ ಮಾಡಿದ್ದೇವೆ ಅಂದ್ರೆ, ಜೋ ಎಕ್ಸಸೈಸ್. ಯಾವುದು ಫೋರ್ಸ್ ಮಾಡಬೇಡಿ. ನ ಬಲಾತ್ ನ ಹಠಾತ್ ಅಂತ ಹೇಳುತ್ತೆ ಹಠಯೋಗ ಪ್ರದೀಪಿಕ. ಆಸನವನ್ನ ಹಿತವಾಗಿ ಪ್ರೀತಿಯಲ್ಲಿ ಮಾಡ್ಬೇಕಂತೆ. ಇಷ್ಟು ಪ್ರಾರಂಭದ ಅಭ್ಯಾಸ ಆಯಿತು. ಇನ್ನು ನಾವು ನಿಂತು ಮಾಡುವ ಅಭ್ಯಾಸ ಮಾಡೋಣ. ಎಲ್ಲ ನಿಂತ್ಕೊಳ್ಳಿ ನೋಡೋಣ. ಇವ್ರಿಗೆ ಮತ್ತೆ ಮೇಲೂ ಕರ್ಕೊಂಡು ಹೋಗ್ಬೇಕು, ಅಲ್ಲ ಮೇಲೂ ಇದ್ದಾರೆ.
ನಾನು ಕಾಣ್ತಾ ಇದ್ದೇನೆ ತಿಳ್ಕೊಳ್ತೇನೆ. ಈ ನೋಡಿ, ಈಗ ಪುಟ್ಟ ಮಕ್ಕಳು ನಾವು ಹಠ ಮಾಡ್ತಾರಲ್ಲ, ಆ ರೀತಿಯ ಒಂದು ಅಭ್ಯಾಸ ಮಾಡಿ ನೋಡುವ. 1 2 3 4 5 6 7 8 1 2 3 4 5 6 7 8 2 3 4 5 6 7 1 2 3 4 5 6 7 1 2 3 4 5 6 7 8 1 2 3 4 5 6 1 2 3 4 ಹಿತವಾಗಿ ಕುಣಿರಿ. 1 2 3 4 1 2 3 4 ಇಲ್ಲಿ ಪರವಾಗಿಲ್ಲ. 1 2 3 4 5 6 7 1 2 3 4 5 6 7 8 ವೆರಿ ಗುಡ್ 1 2 3 4 5 6 7 8 ಹಿತವಾಗಿ ವಾರ್ಮಿಂಗ್ ಅಪ್. ಇಲ್ಲಿ ಕೈ ಬೆರಳು ಇಲ್ಲಿಂದ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು ನೋಡಿ. ಇನ್ ಔಟ್ ಶ್ವಾಸ ನಿಶ್ವಾಸ ಪೂರ ರೇಚನ್ ಇನ್ ಔಟ್ ಇನ್. ನೆಕ್ಸ್ಟ್ ರಿಸ್ಟ್ ರೊಟೇಷನ್ 1 2 3 4 ಹೇಳಿ. ಯಾವರ್ತಿತ ಪರಿವರ್ತಿತ ಉಲ್ಟಾ. ಉದ್ವೇಷ್ಟಿತ ಅಪವೇಷ್ಟಿತ. ಇಲ್ಲಿಂದ ನೋಡಿ, ಇದನ್ನ ನಾವು ಮೂವ್ಮೆಂಟ್ ಮಾಡ್ತಾ ಮಾಡಬೇಕು. ಹೇಳಿ, ಬ್ರೀತ್ ಇನ್ ಬ್ರೀತ್ ಔಟ್, ಮುಂದೆ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ರಿಸ್ಟ್ ರೊಟೇಷನ್ ಯಾವರ್ತಿತ ಪರಿವರ್ತಿತ ಉದ್ವೇಷ್ಟಿತ ಅಪವೇಷ್ಟಿತ. ನೆಕ್ಸ್ಟ್ ನೋಡಿ, ಚಾಮರ ಬ್ರೀತಿಂಗ್. ಇಲ್ಲಿಂದ ನೋಡಿ, ಬ್ರೀತ್ ಇನ್ 1, ಬ್ರೀತ್ ಔಟ್ ಒಳಗೆ, ಬ್ರೀತ್ ಇನ್ ಬ್ರೀತ್ ಔಟ್. ನಾವು ದೇವಸ್ಥಾನಕ್ಕೆ ಹೋದಾಗ ಚಾಮರ ಸೇವೆ ನೋಡ್ತೀವಲ್ಲ, ಅದೇ ರೀತಿ ಬ್ರೀತಿಂಗ್ ಎಕ್ಸರ್ಸೈಸ್ ಇದು. ಬ್ರೀತ್ ಇನ್ 1, ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ ನೋಡಿ. ಮುಂದೆ ಬರ್ತಾ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಇದಾದ ಮೇಲೆ ಶೋಲ್ಡರ್ ರೊಟೇಷನ್ ನೋಡಿ, ಸೈಡಿಗೆ ಜಂಪ್ ಆಗಬೇಕು. 1 2 ಹಾಗೆ ಮೂವ್ಮೆಂಟ್ ಮಾಡಬೇಕು. 1 2 3 and 4 5 6 7 8 1 2 3 4 5 6 7 8. ನೆಕ್ಸ್ಟ್ ಅಬ್ಸರ್ವ್ ನೋಡಿ, ಡಯಾಗ್ನಲ್ ಬ್ರೀತಿಂಗ್. ಕೈ ಇಟ್ಕೊಳ್ಳಿ. ಬ್ರೀತ್ ಇನ್ 1, ಬ್ರೀತ್ ಔಟ್ ಓಪನ್, ಬ್ರೀತ್ ಇನ್ ಬ್ರೀತ್ ಔಟ್ ಪೂರಕ ರೇಚಕ, ಬ್ರೀತ್ ಇನ್ ರೇಚಕ ಪೂರಕ ರೇಚಕ, ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಹೇಳಬೇಕು ಮಾಡಬೇಕು. ಬ್ರೀತ್ ಇನ್ ಬ್ರೀತ್ ಔಟ್, ಇನ್ಹೇಲ್ ಎಕ್ಸೇಲ್, ಇನ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಪೂರಕ ರೇಚಕ, ಇನ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಆರಾಮ್ಸೆ. ನೆಕ್ಸ್ಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಕೈಗಳು ದೂರ ಇಲ್ಲಿ. ಯಾರಿಗಾದ್ರೂ ಫ್ರೋಸನ್ ಶೋಲ್ಡರ್ ಇದ್ದರೆ ಅದು ತುಂಬಾ ಸಹಾಯ ಮಾಡುದು ನೋಡಿ. ಕೈಗಳು ತುಂಬಾ ರೊಟೇಟ್ ಮಾಡಿ. ನಾವು 1 2 3 ಹೇಳೋವರೆಗೂ ನಮ್ಮ ಪಂಚಾಂಗ ಹೇಳುತ್ತೆ. ಅದನ್ನು ಮಾಡೋಣ. ಕುಣಿತ ನೋಡಿ, ಹೇಳಿ. ಪಾಡ್ಯ ಬೀದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ, ವೆರಿ ಗುಡ್. ಸಪ್ತಮಿ, ಕೈ ಬಿಡಬಾರ್ದು. ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಮಾವಾಸ್ಯೆ. ವೆರಿ ಗುಡ್. ಹಾಗೆ ಕೈ ಬಿಡಬೇಡಿ, ಉಲ್ಟಾ ಮಾಡಿ ನೋಡುವ. ಪ್ರತಿದಿನವೂ ನಮ್ಮಲ್ಲಿ ಶುಭ ದಿನ. ಯುಗಾದಿ ಪಾಡ್ಯ, ಸಣ್ಣ ಸರ್ಕಲ್. ಭಾವ ಬಿದಿಗೆ ಅಕ್ಷಯ ತದಿಗೆ ವಿನಾಯಕ ಚೌತಿ ಗರುಡ ಪಂಚಮಿ ಸುಬ್ರಹ್ಮಣ್ಯ ಷಷ್ಠಿ ರಥ ಸಪ್ತಮಿ ಗೋಕುಲಾಷ್ಟಮಿ ರಾಮನವಮಿ ವಿಜಯದಶಮಿ ವೈಕುಂಠ ಏಕಾದಶಿ ಉತ್ಥಾನ ದ್ವಾದಶಿ ಶನಿ ತ್ರಯೋದಶಿ
ಅನಂತ ಚತುರ್ದಶಿ ವ್ಯಾಸ ಪೂರ್ಣಿಮೆ ಭೀಮನ ಅಮಾವಾಸೆ ಆರಾಮ್ ಸೆ ಆರಾಮ್ ಸ್ಲೋಲಿ 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 ಫೀಲ್ ಮಾಡಿ. ಇಡೀ ಶರೀರ ಈ ಭಾಗದ ನರಮನ್ನ ತುಂಬಾ ಸ್ಟ್ರೆಂಥನ್ ಮಾಡೋದು ಅಭ್ಯಾಸ. ಇದು ನೀವು ಮಾಡಬೇಕು, ಹೆಲ್ಪ್ ಆಗತ್ತೆ, ತುಂಬಾ ಹೆಲ್ಪ್. ತುಂಬಾ ಆರಾಮ್ ಮಾಡಿ, ಇಡೀ ಶರೀರ ಸಡಿಲಿಸಿ ಆರಾಮ್. 1 2 3 4 5 6 7 8 1 2 3 4. ಇಡೀ ಶರೀರ ಸಡಿಲಿಸಿ. ಮುಂದಿನ ಅಭ್ಯಾಸ 9 ರೀತಿಯ ನೆಕ್ ಎಕ್ಸರ್ಸೈಸ್. ಇದರಿಂದ ಥೈರಾಯ್ಡ್ ಪ್ರಾಬ್ಲಮ್ಗೆ ಪರಿಹಾರ, ನೆಕ್ ಸ್ಟಿಫ್ನೆಸ್ಗೆ ಪರಿಹಾರ. ಎಷ್ಟು ಚೆನ್ನಾಗಿದೆ ಅಂದರೆ, ಕೈಗಳು ಪಂಡ್ರಾಪುರ ವಿಠಲ ಅಥವಾ ತಲೆ ಮೇಲೆ ಒಂದು ಅಮೃತ ಕಳಶ ಇಟ್ಕೊಂಡಂಗೆ ಇಟ್ಕೊಳ್ಳಿ. ಇಲ್ಲಿಂದ ನೋಡಿ ಹೇಳ್ಕೊಡ್ತೇನೆ ಹೇಳಿ. ಭರತ ಮಹರ್ಷಿ ಹೇಳಿದ ಶ್ಲೋಕ ಇದು. ಸಮಂ ಸಮಂ ಮೇಲೆ ಕೆಳಗೆ, ಊರ್ಧ್ವಾಹಿತ ಮೇಲೆ ನೋಡಿ, ಅಧೋಮುಖಂ ಕೆಳಗೆ, ಊರ್ಧ್ವಾಹಿತ ಅಧೋಮುಖಂ ಪ್ರದಕ್ಷಿಣೆ, ಆಲೋಲಿತಂ ಹಾಗೆಯೇ ಪ್ರದಕ್ಷಿಣೆ, ಆಲೋಲಿತಂ ಎಡಬಲ, ಧೃತಂ ಧೃತಂ ಕಂಪಿತಂಚ ಮೇಲೆ ಕೆಳಗೆ, ಕಂಪಿತಂಚ ಹಿಂದೆ ನೋಡಿ, ಪರಾವೃತ್ತಂ ವೆರಿ ಗುಡ್, ಪರಾವೃತ್ತಂ ಸೈಡಿಂದ ನೋಡಿ, ಉತ್ಕ್ಷಿಪ್ತಂ ಉತ್ಕ್ಷಿಪ್ತಂ ಸೆಮಿ ಸರ್ಕಲ್, ಪರಿವಾಹಿತಂ ಪರಿವಾಹಿತಂ. ಈಗ 9 ತೋರಿಸಿ. ನವಧ ಒಂದೆರಡು ಮಡ್ಚಿರ್ಬೇಕು ಹತ್ತರಲ್ಲಿ. ಕಥಿತಂ ತಲೆ ಮುಟ್ಕೊಳ್ಳಿ, ಶೀರ್ಷಂ ನಮಸ್ಕಾರ ಮಾಡಿ, ನಾಟ್ಯಶಾಸ್ತ್ರ ವಿಶಾರದೈಹಿ ವೆರಿ ಗುಡ್. ಇಲ್ಲಿಂದ ಗಮನಿಸಿ. ಇನ್ನು ನಮ್ಮ ಬ್ರೀತಿಂಗ್ ಟೆಕ್ನಿಕ್, ಲೆಗ್ಸ್ ಅಪಾರ್ಟ್, ಎಕ್ಸ್ಪ್ಯಾಂಡ್ ಯುವರ್ ಶೋಲ್ಡರ್, ಸೆಕ್ಷನಲ್ ಬ್ರೀತಿಂಗ್ ಎಕ್ಸರ್ಸೈಸ್. 1 ಬ್ರೀತ್ ಇನ್, ಹೀಲ್ಸ್ ಅಪ್, ಬ್ರೀತ್ ಔಟ್, ಕುತ್ಕೊಳ್ಳಿ ಕುರ್ಚಿ ತರ, ಆಯ್ತಾ? ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್, ಆರಾಮ್, ಬ್ರೀತ್ ಇನ್, ಬ್ರೀತ್ ಔಟ್, ಕುತ್ಕೊಳ್ಬೇಕು ಕುರ್ಚಿ ತರ, ಹಿಮ್ಮಿಡಿ ಎತ್ತಿರ್ಬೇಕು, ಆಯ್ತಾ? ಇಲ್ಲಿಂದ ಬ್ರೀತ್ ಇನ್, ಆರಾಮ್. ಇನ್ನೊಂದ್ಸರಿ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಭುಜ ನೇರ, ಇನ್, ಆರಾಮ್. ಮಿಡ್ಲ್ ಲಂಗ್ಸ್ ಎಕ್ಸ್ಪ್ಯಾನ್ಷನ್ ನೋಡಿ. ಬ್ರೀತ್ ಇನ್ 1, ಎಕ್ಸ್ಪ್ಯಾಂಡ್ ಮಾಡಿ, ಹೀಲ್ಸ್ ಅಪ್, ಬ್ರೀತ್ ಔಟ್, ಪೂರಕ ರೇಚಕ, ಪೂರಕ ರೇಚಕ, ಇನ್ಹೇಲ್, ಎಕ್ಸೇಲ್. ಈಗ ಅಪ್ಪರ್ ಲಂಗ್ಸ್ ಎಕ್ಸ್ಪ್ಯಾನ್ಷನ್. 1 ಮೇಲೆ, 2 ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಮೇಲೂ ಒಂದು ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ, ಎಲ್ಲ ಆಗಲಿಲ್ಲ ನಿಮಗೆ ಅರ್ಜೆಂಟ್ ಇಲ್ಲ, ಹೋಗಿ ಬಂದ್ಬಿಡಿ. ಅಲ್ಲೋಗಿ ಅಲ್ಲಿ ಆನ್ ಆಫ್ ಎರಡೂ ಇದೆ. ನೆಕ್ಸ್ಟ್ ನೋಡಿ, ಫುಲ್ ಯೋಗಿಕ್ ಬ್ರೀತಿಂಗ್. 1 ಸೈಡಿಂದ ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಇನ್ 3 ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಕ್ಯಾ ಬಾತ್ ಹೈ. ಇಲ್ಲಿ ನೋಡಿ, ಇಲ್ಲಿಂದ ಸ್ಪೈನಲ್ ಟ್ವಿಸ್ಟಿಂಗ್ ಬ್ರೀತಿಂಗ್ ಎಕ್ಸರ್ಸೈಸ್. 1 ಹಿಂದೆ ಬಗ್ಗೆ, ಹಿಂದೆ ನೋಡಿ, ಹಿಂದೆ ನೋಡಿ, ಬ್ರೀತ್ ಔಟ್, ಎದುರು, ಬ್ರೀತ್ ಇನ್, ಬಲದಿಂದ ಹಿಂದೆ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಪೂರಕ ರೇಚಕ. ವೆರಿ ಗುಡ್. ಈಗ ನೆಕ್ಸ್ಟ್ ನಮ್ಮ ಸೈನಸ್ ಕ್ಲೀನ್ ಮಾಡೋ ಟೆಕ್ನಿಕ್ ನೋಡ್ಕೊಳ್ಳಿ. ಇಲ್ಲಿಂದ
ಹಾಗೆ ನಿಂತ್ಕೊಂಡೇ ಇರಿ. ಎಡಮೂಗ್ ಮುಚ್ಚಿ, ಎಡಮೂಗ್ ಮುಚ್ಚಿ, ಲೆಫ್ಟ್ ಲಾಸ್ಟ್ ಇಲ್ಲಿ ಕ್ಲೋಸ್ ಮಾಡಿ. ಇಲ್ಲಿಂದ ನೋಡಿ, ನಿಂತ್ಕೊಂಡೇ ಇದ್ದೇವೆ. ಇಲ್ಲಿಂದ ಬ್ರೀತ್ ಇನ್ 1, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ, ರೇಚಕ, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, पूरक, रेचक, ब्रीथ इन, ब्रीथ आउट, इनहेल, एक्सेल. अभी बाएं तरफ से दाहिने आंख नाक बंद कीजिए, बाएं से एकम, द्वे, पूरक, रेचक, इनहेल, एक्सेल, ब्रीथ इन, ब्रीथ आउट, इनहेल, एक्सेल, इनहेल, एक्सेल. वेरी गुड. अभी दोनों हाथ से ಇದಕ್ಕೆ ಉಭಯ ಎರಡು ಕೈ ನೋಡಿ. 1, ಬ್ರೀತ್ ಔಟ್. ಇನ್ನು 9 ಸರಿ ಮಾಡಿ. 1, 2, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್, ಔಟ್, ಇನ್, ಔಟ್. 3, ಔಟ್, 2, ಔಟ್. ಕೊನೆ ಬಾರಿ ಸ್ಟಾಪ್. ವೆರಿ ಗುಡ್, ವೆರಿ ಗುಡ್. ಇಷ್ಟು ಅಭ್ಯಾಸ ಮಾಡಿದ್ವಿ. ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ಇನ್ನು ತುಂಬಾ ಹೆಚ್ಚು ಅಭ್ಯಾಸ ಮಾಡ್ಬೋದು. ಇನ್ನು ನಾವು ಯೋಗಾಭ್ಯಾಸಕ್ಕೆ ಬರೋಣ, ಆಯ್ತಾ? ಒಂದು ಸಾರಿ ಬೆನ್ನು ನೇರ ಕೂತ್ಕೊಳ್ಳಿ ನೋಡೋಣ. ಆರಾಮ್ಸೆ ಕೂತ್ಕೊಳ್ಳಿ ಅಲ್ಲೇ ವಜ್ರಾಸನದಲ್ಲಿ. ಬೆನ್ನು ನೇರ, ಕಣ್ಮುಚ್ಕೊಳ್ಳಿ ನೋಡೋಣ. ವಿಶ್ರಾಂತಿ. ಇಷ್ಟೊತ್ತು ಮಾಡಿದ ಸಿಂಪಲ್, ಇನ್ನು ತುಂಬಾ ಇದೆ. ಅದೆಲ್ಲ ತುಂಬಾ ಮಾಡೋದಕ್ಕಿಂತ ಸ್ವಲ್ಪವೇ ನಾವು ಚಂದ ಮಾಡೋಣ. ವೆರಿ ಗುಡ್, ವೆರಿ ಗುಡ್. ಎಸ್. ಈಗ ನಾವೆಲ್ಲ ವಜ್ರಾಸನದಲ್ಲಿ ಕುತ್ಕೊಂಡಿದ್ದೇವೆ, ಭುಜ ಅಗಲಿಸಿದ್ದೇವೆ. ಇಲ್ಲಿಂದ ನಮ್ಮ ಬಲಗೈ ಎಡತೊಡೆಗೆ ಕೊಡಬೇಕು, ಬಲಗೈ ಎಡತೊಡೆಗೆ ಕೊಡಬೇಕು, ಆಯ್ತಾ? ಎಡಗೈ ಹಿಂದಕ್ಕೆ ಚಾಚಿ, ಎಡದಿಂದ ಹಿಂಬದಿಗೆ ಟ್ವಿಸ್ಟ್ ಮಾಡಿ ನೋಡುವ, ಟ್ವಿಸ್ಟ್ ಮಾಡಿ ನೋಡುವ. ಕಂಪ್ಲೀಟ್ ಟ್ವಿಸ್ಟ್, ಕಂಪ್ಲೀಟ್ ಟ್ವಿಸ್ಟ್, ಕಂಪ್ಲೀಟ್ ಟ್ವಿಸ್ಟ್. ಸ್ವಲ್ಪ ಹಿಂದೆ ಕೂತ್ಕೊಳ್ಳ. ಆಯ್ತಪ್ಪ, ಈ ಕಣ್ಣಂತ ಕಾಣ್ಬೋದು. ಓಕೆ. ಬಲಗೈ ಎಡತೊಡೆಗೆ ಕೊಟ್ಟು ಭುಜ ಅಗಲಿಸಬೇಕು, ಎಡದಿಂದ ಹಿಂಬದಿಗೆ. ಫುಲ್ಲಿ ಟ್ವಿಸ್ಟ್, ಫುಲ್ಲಿ ಟ್ವಿಸ್ಟ್. ಇಲ್ಲಿ ನೀವು 10 ಕಪಾಲಭಾತಿ ಮಾಡಿದಾಗ ಪ್ಯಾನ್ಕ್ರಿಯಾಸಿಗೆ ತುಂಬಾ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಮಾಡಿ ನೋಡುವ. ಕಪಾಲಭಾತಿ. ನೇರ ಎದುರಿಗೆ ಬನ್ನಿ. ಹಾಗೆ ಎಡ ಹಸ್ತ ಎಡತೊಡೆಗೆ, ಬಲದಿಂದ ಹಿಂದೆ ಟ್ವಿಸ್ಟ್ ಮಾಡಿ ಪೂರ್ತಿ ಭುಜ ಅಗಲಿಸಿ 10 ಕಪಾಲಭಾತಿ. ನಿಧಾನ ನೇರ ಕುತ್ಕೊಳ್ತೇವೆ. ಇದಾದ ಮೇಲೆ ಹಿಮಾಲಯದ ಗಣಪತಿ ವ್ಯಾಯಾಮದಲ್ಲಿ ಒಂದು ಟೆಕ್ನಿಕ್ ಬರುತ್ತೆ. ಅದು ಉಷ್ಣಾಸನದಲ್ಲೇ ಮಾಡುವಂಥದ್ದು. ಅದು ನಾನು ನಿಂತ್ಕೊಳ್ತೇನೆ ನೋಡಿ. ಇಲ್ಲಿಂದ ಬ್ರೀತ್ ಇನ್ ಮಾಡ್ತಾ ಮೇಲ್ ನೋಡ್ಬೇಕು. ಇಲ್ಲಿ ಓಂ ಗಂಗಣಪತಯೇ ನಮಃ ಅನ್ಬೇಕು. ಕೂತ್ಕೊಳ್ಬೇಕು ಮತ್ತು ಕೈ ಹಿಂದೆ ಹೋಗ್ಬೇಕು, ಹಣೆ ನೆಲಕ್ಕೆ ತಾಗಿಸ್ಬೇಕು. ನಾನೀಗ ನೆಲಕ್ಕೆ ತಾಗಿಸ್ದಾಗ ನಾನು ಕ್ಯಾಮರಾದಲ್ಲಿ ಬರಲ್ಲ, ಅದು ನಿಮಗೆ ಕಲ್ಪನೆ ಬರುತ್ತೆ. ಕೈ ಹಿಂದೆ ಹೋಗುತ್ತೆ, ನಮ್ಮ ಹಣೆನ ನೆಲಕ್ಕೆ ತಾಗಿಸ್ಬೇಕು, ಕುತ್ತಿಗೆ ಒಳಗೆ. ಮತ್ತೆ ಬ್ರೀತ್ ಇನ್, ಮೇಲೆ ಹೋಗ್ತಾ ಹಿಂದೆ ಹೋಗಿ ಓಂ ಗಂಗಣಪತಯೇ ನಮಃ. ಬ್ರೀತ್ ಔಟ್, ಕುತ್ತಿಗೆ ಕೆಳಗೆ, ಚಿನ್ ಲಾಕ್ ಮಾಡ್ತಾ ತಲೆ ಕೆಳಗೆ ಹಿಂದೆ ಬಗ್ಗಿ. ಬ್ರೀತ್ ಇನ್ ಅಪ್, ಮೇಲೆ ಹಿಂದೆ ಹಿಂದೆ ಹಿಂದೆ.
ಬ್ರೀತ್ ಔಟ್. ಇನ್ನು 7 ಬಾರಿ ಮಾಡೋಣ. ಬ್ರೀತ್ ಇನ್. ಓಂ ಗಂಗಣಪತಯೇ ನಮಃ. ಬ್ರೀತ್ ಔಟ್. ತಲೆ ಕೆಳಗೆ, ಹಣೆ ನೆಲಕ್ಕೆ ತಾಕ್ಸಿ. ಬ್ರೀತ್ ಇನ್. ಓಂ ಗಂಗಣಪತಯೇ ನಮಃ. ಹಲೋ ಹಲೋ, ಇದು ಹೇಳಿ. ಸರ್ ನಿಮ್ದು ಕಾಸಕ್ಕೆ ಇದು ಇಡೋ ಬರ್ತಿಲ್ಲ. ಕಾಲ್ ಕಾಣ್ತಾ ಇಲ್ವಾ? ಇಲ್ಲ ಸರ್. ಅಲ್ಲ, ಕಾಲ್ ಈಗ ಅಂದ್ರೆ ಬಂತು. ಕ್ಲೋಸ್ ಅಪ್. ಈಗ ಬಂತು ಸರ್. ಬಂತಪ್ಪ, ಸರಿ. ನೋಡ್ಕೊಳ್ಳಿ, ಕಾಲ್ ತುಂಬಾ ಆರಾಮ್. ನಾವು ವಜ್ರಾಸನ ಕೂತ್ಕೊಳ್ತೀವಲ್ಲ, ಉಷ್ಟ್ರಾಸನಕ್ಕೆ ನೀಲ್ ಡೌನ್, ಕಾಲ್ ಮಡಿಸ್ಕೊಂಡಿದ್ದೇನೆ ಸೈಡ್. ಈ ಕಾಣುತ್ತೆ ಅನ್ಸುತ್ತೆ. ಕಾಲ್ ಮಾತ್ರ ನೋಡಿ. ಈಗ ಇಲ್ಲಿಂದ ನೋಡಿ. ಬ್ರೀತ್ ಇನ್ 1, ಮೇಲಿಂದ ನೋಡಿದ್ದೀರಿ. ಬ್ರೀತ್ ಔಟ್. ಉಷ್ಟ್ರಾಸನ ತರ ಕೈ ಹಿಂದೆ ಕೊಡಬೇಕು, ಹಣೆ ತಾಕ್ಸಿ. ಬ್ರೀತ್ ಇನ್ ಅಪ್. ಅಲ್ಲಿ ಬೆಳಕು ಸಾಕಾಗುತ್ತಾ? ಬ್ರೀತ್ ಔಟ್. ಇನ್ನು 1 ಸಾರಿ ಮಾಡಿ ಸಾಕು. ಬ್ರೀತ್ ಇನ್ ಅಪ್. ಮೇಲೆ ಬರ್ತಾ ಹಿಂದೆ ತುಂಬಾ ಧನ್ಯವಾದಗಳು. ಹಿಮಾಲಯ ಗಣಪತಿ ನಮಸ್ಕಾರ ತೋರಿಸಿದ್ದಕ್ಕೆ. ಇದು ಇಂಪಾರ್ಟೆಂಟ್ ಸ್ವಲ್ಪ ಹೇಳಿ ಸರ್. ಬ್ರೀತ್ ಔಟ್. ಎದುರುಗಡೆ ಹೇಳ್ತೇನೆ ಆರಾಮ್. ಹಿಮಾಲಯ ಗಣಪತಿ ವ್ಯಾಯಾಮದ ಇದು 2ನೇ ಅಭ್ಯಾಸ ಮಾಡ್ತಾ ಇರೋದು. ಇನ್ನೊಂದು ಅಭ್ಯಾಸ ಹೇಳ್ಕೊಡ್ತೇನೆ. ಹಿಮಾಲಯ ಗಣಪತಿ ಅಭ್ಯಾಸ ಏನು ಅಂದ್ರೆ, ಯಾರು ಸೂಚನೆ ಕೊಟ್ಟರು ಗೊತ್ತಿಲ್ಲ, ತುಂಬಾ ನೆನ್ಪು ಮಾಡಿದ್ ಚೆನ್ನಾಗಾಯ್ತು. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೀರ್ತಿಶೇಷರಾದಂತಹ ಕೃಷ್ಣಪ್ಪನವರು, ಅವರು ಉತ್ತರ ಭಾರತ ಪ್ರವಾಸ ಸಂದರ್ಭದಲ್ಲಿ ಹಲವು ಮಹನೀಯರ ಭೇಟಿಯಾಯಿತು. ಅದರಲ್ಲಿ ಅವ್ರು ಕಲ್ತಿದ್ದೆ, ಹಿಮಾಲಯದ ಸಾಧು ಸಂತರು ಆ ವಾತಾವರಣದಲ್ಲಿ ಬೆಚ್ಚಗಾಗಿರ್ಬೇಕಾಗಿದ್ರೆ ಮಾಡಬಹುದಾದಂಥ ಒಂದು 5 ಯೋಗಿಕ ವ್ಯಾಯಾಮಗಳನ್ನ ಅವ್ರು ಕಲ್ತರು. ಅದು ನಮ್ಮ ಕರ್ನಾಟಕದ ಸೌಭಾಗ್ಯ, ರಾಷ್ಟ್ರದ ಸೌಭಾಗ್ಯ. ಅಂತಹ ತ್ಯಾಗಿಗಳ, ಸೇವಾ ನಿರತರ ರಾಷ್ಟ್ರಭಕ್ತರ ಒಂದು ಸಹವಾಸದಲ್ಲಿ ನಾವೆಲ್ಲ ಬೆಳೀತಾ ಇದ್ದೇವೆ. ಅವರು ಇಲ್ಲಿ ಬಂದ ಕೂಡಲೇ ಒಂದು ಪುಸ್ತಿಕೆ ಮಾಡಿದ್ರು, ಹಿಮಾಲಯದ ಗಣಪತಿ ವ್ಯಾಯಾಮ ಅಂತ. ನೀವು ನಂತರ ನನ್ನ ನಂಬರಿಗೆ ಏನಾದರೂ ವಾಟ್ಸಪ್ ಮಾಡಿದ್ರೆ, ಅದು ನನ್ನ ಮೇಲಿಗೆ ನೀವು ಮಾಡಿದ್ರೆ ಅದರ ವಿವರಗಳು ಕೊಡ್ತೇನೆ. ಮತ್ತೆ ಪ್ರತಿ 2 ವರ್ಷಕ್ಕೆ ಒಮ್ಮೆ ವಿಜಯವಾಣಿಯಲ್ಲಿ ಯೋಗಕ್ಷೇಮದಲ್ಲಿ ಯೋಗದ ಆರ್ಟಿಕಲ್ ಕೊಡ್ತಾ ಇದ್ದೇನೆ. ಮುಂದಿನ ಆರ್ಟಿಕಲ್ಗಳೆಲ್ಲ ಹಿಮಾಲಯ ಗಣಪತಿ ವ್ಯಾಯಾಮದ್ದೇ, ಅದು ನೀವು ನೋಡಬಹುದು. ಅಲ್ಲಿ 5 ವ್ಯಾಯಾಮ ಬರುತ್ತೆ. ಅದರಲ್ಲಿ ಒಂದು ಈಗ ನಾವು ಮಾಡಿದ್ದು. ಇದೆಲ್ಲ ನಮ್ಮೆಲ್ಲ ಚಕ್ರಗಳನ್ನು ಪ್ರಚೋದಿಸುವ ಸರಳವಾದ ಅಭ್ಯಾಸ ಇದು. ಈಗ 1 ಮಾಡಿದ್ವಿ ನಾವು, ಇನ್ನೆರಡು ಮಾಡೋಣ. ಇನ್ನೆರಡು ಹೇಗೆ ಮಾಡಬೇಕು ಅಂದ್ರೆ, ನನಗಿದು ವೈರ್ ಇದೆ, ನಾನು ಮುಂದೆ ತಿರುಗ್ಲಿಕ್ಕಾಗಲ್ಲ. ಟ್ರೈ ಮಾಡೋಣ. ಹೌದು, ಈಗ ನೋಡಿ, ನಾನೊಮ್ಮೆ ನಿಂತ್ಕೊಂಡಿದ್ದೇನೆ. ಈಗ ಅದು ಕಾಣ್ಬೇಕದು. 2ನೇ ಅಭ್ಯಾಸ ನೋಡಿ, ಕೈಗಳೆರಡೂ ಎದುರುಗಡೆ ಚಾಚ್ತಾ, ಇಲ್ಲಿ ಚಾಚಿದ ನಂತರ ಎರಡೂ ಕಡೆ ಚಾಚಬೇಕು. ನಮ್ಮ ಗಮನ ಯಾವುದಾದ್ರೂ ನಮ್ಮ ದೃಷ್ಟಿಯಲ್ಲಿ ಒಂದು ಅಂಶ, ಯಾವುದಾದ್ರು ಓಂಕಾರನೋ, ಅದು ನಮ್ಮ ಇಷ್ಟ ದೇವರ ಫೋಟೋನೋ, ಯಾವ್ದಾದ್ರು ಒಂದು ವಸ್ತುವನ್ನು ದೃಷ್ಟಿಸಿ ನೋಡ್ತಾ ಇಲ್ಲಿಂದ ನಾವು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹೇಗೆ ಅಂದ್ರೆ ನೋಡಿ, ಇಲ್ಲಿಂದ ನೋಡಿ, ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಕುತ್ತಿಗೆ ಈಗ ನೋಡ್ತಾನೆ, ನಾನು ಗಣಪತಿ ನೋಡ್ತಾ ಇದ್ದೀನಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ವಿಡಿಯೋ ಮತ್ತೆ ಆಡಿಯೋ ಕ್ಲಿಯರ್ ಬರ್ತಿದೆ, ಯಾರು ಅನ್ಮ್ಯೂಟ್ ಮಾಡಿ ಮಾತಾಡಬೇಡಿ. ಓಂ. ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನೇ ಗಮನಿಸ್ತಾ ತಿರುಗಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಹಿರಿಯರಾಗಿದ್ದರೆ ಅರ್ಜೆಂಟ್ ಮಾಡಬಾರ್ದು. ನನಗೊಂದು 5 ಆಗತ್ತಾ, 5 ಮಾಡಿ. ಕೆಲವರು 10 ಮಾಡುವಾಗ ನಮ್ಗೇನಾದ್ರೂ ವಿಶ್ರಾಂತಿ ತಗೊಳ್ಬೇಕು ಅನ್ಸಿದ್ರೆ ವಿಶ್ರಾಂತಿ ತಗೊಳ್ಳಿ. ಅದರ್ವೈಸ್ 21 ಸಾರಿ ಆರಾಮಾಗಿ ಒಂದು ಬಿಂದುವನ್ನು ನೋಡ್ತಾ ತಿರುಗ್ತಾ ಬರ್ಬೇಕು. ಓಂ ಗಂಗಣಪತೇ ನಮಃ ಅಂತ ಹೇಳಿ ಕೊನೆಗೆ 21ನೇ ಬಾರಿ ಆದ್ಮೇಲೆ ಬಲಗಾಲ ಮುಂದಿಟ್ಟು ಕೈಗಳು ನಮಸ್ಕಾರ ಸ್ಥಿತಿ ಮಾಡಿ ಕಣ್ಣು ಮುಚ್ಕೊಂಡು ಓಂ ಗಂಗಣಪತಯೇ ನಮಃ ಅಂತ ಹೇಳಿ 5 ಸಾರಿ ಮನಸ್ಸಲ್ಲೇ ಹೇಳಬೇಕು.
ಇದು ಹೇಳೋದ್ರಿಂದ ಲಾಭ ಏನು ಅಂದ್ರೆ ನಮ್ಮ ಎರಡೂ ಬ್ರೈನ್ಗಳು ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ನಿದ್ರಾ ಸಮಸ್ಯೆ ಇರುವವರು ಇದನ್ನ ಅಭ್ಯಾಸ ಮಾಡೋದು ಲಾಭ ಆಗತ್ತೆ. ಮತ್ತೆ ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ 72% ನೀರಿನ ಅಂಶವೇ ಇರೋದು ನಮ್ಮಲ್ಲಿ. ಅದರ ಬ್ಯಾಲೆನ್ಸಿಗೆ ಸಹಾಯ ಮಾಡೋದೇ ಓಂ ಗಂಗಣಪತಯೇ ನಮಃ ನಮ್ಮ ಪ್ರದಕ್ಷಿಣ ನಮಸ್ಕಾರ ಮಂತ್ರ. ಮಾಡೋಣ, ಗೆಟ್ ರೆಡಿ. ಇವತ್ತು ನಾವು ಬರೀ 10 ಮಾಡೋಣ ಸಾಕು, ಯಾಕಂದ್ರೆ ಇನ್ನು ಹೆಚ್ಚು ನಾವು ಕಲಿಬೇಕು, ಹೊಸ ಕಲಿಯೋಣ. ಬಾಕಿ ಎಲ್ಲ ಆಸನಗಳು ಕಲಿತೇವೆ, ಅದು ಹೊಸ ಚಿಂತನೆಗಳನ್ನು ಕಲಿಯೋಣ. ಹೀಗೆ ಕಲಿಬೋದು ಅಂತೇಳಿ. ಗೆಟ್ ರೆಡಿ ಎಲ್ಲ. ಬೆನ್ನು ನೇರ ಇರಲಿ, ಕೈಗಳೆರಡೂ ಚಾಚಿ ನೋಡೋಣ. ಎರಡೂ ಕೈಗಳು ದೂರ ಮಾಡಿ. ಹ್ಯಾವ್ ಎ ಸ್ಮೈಲ್. ಮುಖದಲ್ಲಿ ಪ್ರಸನ್ನತೆ ಇರಲಿ. ಈಗ ನಿಧಾನವಾಗಿ, ನಾನು ತಿರುಗ್ಲಿಕ್ಕಾಗಲ್ಲ, ಇಲ್ಲಿ ವೈರೊಂದು ಕಟ್ಟಿರೋದ್ರಿಂದ ನಾನು ಒಂದ್ಸರಿ ತೋರಿಸ್ದೆ ನಿಮಗೆ, ಅದೇ ರೀತಿ ಮಾಡಬೇಕು. ಬಿಗಿನ್. ಓಂ ಗಂ ಗಣಪತಯೇ ನಮಃ. ಹಾಗೆ, ವೆರಿ ಗುಡ್. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನಂಗೆ ಅಂದಾಜಾಗುತ್ತೆ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ನೀ ಬನ್ನಿ ಇಲ್ಲಿ ಕಾರ್ತಿಕ್. ಓಂ ಗಂ ಗಣಪತಯೇ ನಮಃ. ನಮ್ಮ ಯೋಗ ಶಿಕ್ಷಕ ಕಾರ್ತಿಕ್ ಮಾಡ್ತಾರೆ, ಅದನ್ನು ಡೆಮೋ ಮಾಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಆರಾಮ್ ಸೆ ಬಲಗಾಲ್ ಮುಂದೆ, ನಮಸ್ಕಾರ ಸ್ಥಿತಿ. ಈಗ ಮನದಲ್ಲೇ ಹೇಳಿ, ಓಂ ಗಂ ಗಣಪತಯೇ ನಮಃ. 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 ಆರಾಮ್ಸೆ. 2 ತಂತ್ರವನ್ನು ಕಲ್ತ್ರಿ, ಇದು ಒಳ್ಳೆ ಆಯ್ತು, ಒಳ್ಳೆ ಐಡಿಯಾ. ಈಗ ನಿಮಗೆ ಡೆಮೋ ಮಾಡಿದವರೇ ಕಾರ್ತಿಕ್ ಅಂತ, ಅವರು ಯೋಗ ಶಿಕ್ಷಣ ಕಲಿತಾ ಇದ್ದಾರೆ. ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ಇದು ನಮ್ಮ ಅನಂತ ಧನ್ಯವಾದಗಳು. ನನಗೆ ಎಲ್ಲೆಲ್ಲೂ ಸಿಕ್ಕಿರ್ಲಿಲ್ಲ ಇದು ಇನ್ಫಾರ್ಮೇಶನ್. ಇಲ್ಲ, ಇನ್ನು ಅಂತ ಪಾಟೀಲ್ ಅವರೇ, ಇನ್ನೂ 3 ಇದೆ. ಆಮೇಲೆ ಧನ್ಯವಾದ ತಗೊಳ್ತೇನೆ ಕೊನೆಗೆ. ನಂಬರ್ ಕೊಡಿ ಗುರೂಜಿ. ಹೇಳ್ತೇನೆ ಕೊನೆಗೆ ಹೇಳ್ತೇನೆ, ಆಯ್ತಾ? ಈಗ ನೋಡಿ, ಇನ್ನೂ 3 ರೀತಿ ಇದೆ. ಅದು ಹೇಗೆ ಅಂದ್ರೆ, ನಾನು ಕಾಣ್ತೀನಿ ಅಂತ ತಿಳ್ಕೊಳ್ತೇನೆ. ಇಲ್ಲಿ ಆರಾಮ್ ಮಲಗಿದ ನಂತರ ಇಲ್ಲಿಂದ ಬ್ರೀತ್ ಇನ್ ಮಾಡ್ತಾ ನೋಡಿ, ಕಾಲ್ ಮೇಲೆತ್ತಬೇಕು, ತಲೆ ಎತ್ತಬೇಕು, ಕೈಗಳು ಇಲ್ಲಿ ಓಂ ಗಂಗಣಪತಯೇ ನಮಃ, ಕುತ್ತಿಗೆ ಬಿಡಬೇಕು, ಕಾಲ್ ಚಾಚಬೇಕು. ಮತ್ತೆ ಬ್ರೀತ್ ಇನ್ ಮಾಡ್ತಾ ಮೇಲೆ ಓಂ ಗಂ ಗಣಪತಯೇ ನಮಃ, ಇಲ್ಲಿ ವಾಪಸ್. ಹಾಗೆ ಮಾಡೋಣ ಎಲ್ಲ. ಒಂದು 5 ಸರಿ ಮಾಡಿ ಸಾಕಾಗತ್ತೆ. ಇದನ್ನ ನಾವು 21 ಸರಿ ಮಾಡಬೇಕು. ಅದರ ಒಂದು ಕ್ರಮ, ಕಾಲ್ ಸಿದ್ಧ, ಹಿಮಾಲಯದ ಗಣಪತಿ ವ್ಯಾಯಾಮ 3ನೇ ಪ್ರಕಾರ. ಇದು ನೋಡಿ, ನಮ್ಮ ಎಲ್ಲಾ ಚಕ್ರಗಳನ್ನು ಪ್ರಚೋದಿಸುವ ಅಭ್ಯಾಸ. ನೋಡಿ, ಬ್ರೀತ್ ಇನ್ ಅಪ್, ತಲೆ ಎತ್ತಿ, ಓಂ ಗಂ ಗಣಪತಯೇ ನಮಃ, ವಾಪಸ್. ಇನ್ನು 3 ಸಾರಿ ಮಾಡಿ. ಬ್ರೀತ್ ಇನ್ ಅಪ್, ಓಂ ಗಂ ಗಣಪತಯೇ ನಮಃ, ವಾಪಸ್. ಓಂ ಗಂ ಗಣಪತಯೇ ನಮಃ. ಕೊನೇ ಬಾರಿ ಇನ್ನೊಂದ್ಸರಿ ಮಾಡಿಬಿಡಿ. ಓಂ ಗಂ ಗಣಪತಯೇ ನಮಃ. ಆರಾಮ್ಸೆ ವಿಶ್ರಾಂತಿ, ಸ್ವಲ್ಪ ಹೊತ್ತು. ಇನ್ನೆರಡು ಕ್ರಮ ಇದೆ, ನೀವು ವಿಶ್ರಾಂತಿ ತಗೊಳ್ತಾ ನೋಡ್ತಾ ಬನ್ನಿ. ನಂತರ ಕೂತ್ಕೊಳ್ಬೇಕು, ಸ್ವಲ್ಪ ಮೇಲೆ. ಇಲ್ಲಿಂದ ಚತುಷ್ಪಾದ, ಕೈಗಳು ಇಲ್ಲಿ ಇಟ್ಕೊಳ್ತೇವೆ. ಮತ್ತೆ ಕಾಲೆರಡು ಹತ್ರ ಬಂದು ಇಲ್ಲಿಂದ ನೋಡಿ, ಓಂ ಗಂಗಣಪತಯೇ ನಮಃ, ಮತ್ತು ವಾಪಸ್ ಮಾಡೋಣ. ಕೈಗಳು ಹಿಂದೆ ಇರಲಿ, ಕಾಲು ಮಡಚ್ಕೊಳ್ಳಿ. ಬಿಗಿನ್.
ಓಂ ಗಂಗಣಪತಯೇ ನಮಃ. ವಾಪಸ್ ಮತ್ತೆ ಕಾಲು ಮಡಚಿ. ಓಂ ಗಂಗಣಪತಯೇ ನಮಃ. ಮತ್ತೆ ಇನ್ನೆರಡು ಸಾರಿ. ಓಂ ಗಂಗಣಪತಯೇ ನಮಃ. ವಾಪಸ್ ಕೊನೆ ಬಾರಿ. ಓಂ ಗಂ ಗಣಪತಯೇ ನಮಃ. ಕಾಲ್ ಚಾಚಿ. ಇನ್ನೊಂದು ಕ್ರಮ ಇದೆ. ಇದು 5 ಕ್ರಮಗಳು ಸೇರಿ ಹಿಮಾಲಯ ಗಣಪತಿ ವ್ಯಾಯಾಮ. ಮೂರನೇದು ಕೊನೆಯದು ನೋಡಿ. ಇಲ್ಲಿಂದ ಅಧೋಮುಖ ಶ್ವಾನ ಗೊತ್ತಿದೆ ನಮ್ಮ ಸೂರ್ಯ ನಮಸ್ಕಾರದು. ಇಲ್ಲಿಂದ ಬ್ರೀತ್ ಇನ್ ಮೇಲೆ ಓಂ ಗಂಗಣಪತಯೇ ನಮಃ. ಮತ್ತೆ ವಾಪಸ್ ಬ್ರೀತ್ ಇನ್ ಓಂ ಗಂಗಣಪತಯೇ ನಮಃ. ವಾಪಸ್ ಮಾಡೋಣ. ತಯಾರ್. ಅಧೋಮುಖ ಬ್ರೀತ್ ಇನ್ ಮಾಡಿ, ಮೇಲೆ ತಲೆ ಎತ್ತಿ. ಓಂ ಗಂ ಗಣಪತಯೇ ನಮಃ. ವಾಪಸ್ ಓಂ ಗಂ ಗಣಪತಯೇ ನಮಃ. ಇನ್ನು 3 ಸಾರಿ ಒಟ್ಟಿಗೆ ಮಾಡೋಣ. ವಾಪಸ್ ಓಂ ಗಂ ಗಣಪತಯೇ ನಮಃ. ವಾಪಸ್ ಇನ್ನೆರಡು. ಓಂ ಗಂ ಗಣಪತಯೇ ನಮಃ. ವಾಪಸ್ ಕೊನೆ ಬಾರಿ. ಉಸಿರು ತಗೊಳ್ತಾ ಮೇಲೆ ಓಂ ಗಂ ಗಣಪತಯೇ ನಮಃ. ಆರಾಮ್ಸೆ ಅಲ್ಲೇ ವಜ್ರಾಸನ. ಇದು 5 ಹಿಮಾಲಯ ಗಣಪತಿ ವ್ಯಾಯಾಮ. ಅಲ್ಲೇ ಕೂತ್ಕೊಳ್ಳಿ. 1 ನಿಮಿಷ ಕಣ್ಣು ಮುಚ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ. ನಮ್ಮ ಉಸಿರಾಟಕ್ಕೂ ಮನಸ್ಸಿಗೂ ನಿಕಟವಾದ ಸಂಬಂಧ ಇದೆ. ಶಾಂತ ಮನದಲ್ಲಿ ಎಚ್ಚರ ಚಿತ್ತದಲ್ಲಿ ಗಮನಿಸಿ. ಕೇವಲ ಉಸಿರಾಟದ ಕ್ರಿಯೆ ಕಡೆ ಮಾತ್ರ ಗಮನ. ಉಸಿರು ಮನಸ್ಸು ನಿಕಟ ಸಂಬಂಧ. ಮನಸ್ಸಿನ ಒಂದು ಸ್ವಭಾವ ಏನು ಅಂದರೆ ಚಂಚಲತೆ. ಮನಸ್ಸು ಸದಾ ಒಂದು ಭೂತ ಅಥವಾ ಭವಿಷ್ಯತ್ತಿಗೆ ಓಡ್ತಾ ಇರುತ್ತೆ. ಭೂತಕಾಲಕ್ಕೆ ಹೋಗುತ್ತೆ ಅಂದರೆ ನಾವು ಹಿಂದಿನ ಚಟುವಟಿಕೆಯ ಬಗ್ಗೆ ವರಿ ಮಾಡ್ಕೊಳ್ತೇವೆ, ಚಿಂತೆ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಮನಸ್ಸು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ವಿ ಆರ್ ಇನ್ ಸ್ಟ್ರೆಸ್, ವಿ ಆರ್ ಆಂಕ್ಷಿಯಸ್ ಆಗಿದ್ದೇವೆ ಅಂತ ಅರ್ಥ. ಯಾವಾಗ ನೀವು ವರ್ತಮಾನದಲ್ಲಿರ್ತೀವಿ ಅಂದರೆ ಯು ಆರ್ ಇನ್ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಯೋಗ ಸಮಿತಿ. ಇಲ್ಲಿ ಪತಂಜಲಿ ಯೋಗ ಕೇಂದ್ರ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು. ಅಂದರೆ ವರ್ತಮಾನದಲ್ಲಿರೋದ ಹ್ಯಾಪಿನೆಸ್, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ವರ್ತಮಾನ. ನಮ್ಮ ಮನಸ್ಸಿನ ಯಾವುದೇ ಒಂದು ವಿಕಾರ ಆದರೂ ಉಸಿರಾಟ ಸ್ಪಂದಿಸುತ್ತೆ. ಕೆಲವೊಮ್ಮೆ ಸಿಟ್ಟು ಬಂದರೆ ನೋಡಿ, ಎದುರಿಸಿರು ಬಿಡ್ತೇವೆ. ಸಂತೋಷ ಆದಾಗ ಉಸಿರೇ ಆಡಲ್ಲ. ಅದೆರಡೂ ಇರುತ್ತೆ. ಹಾಗೆ ಉಸಿರಾಟಕ್ಕೂ ಮನಸ್ಸಿಗೂ ಸಂಬಂಧ. ಪ್ರತಿ ಆಲೋಚನೆ ನಮ್ಮ ಉಸಿರಿನ ಮೇಲೆ, ಶರೀರದ ಮೇಲೆ ಪರಿಣಾಮ ಕೊಡುತ್ತೆ. ಆರಾಮ್ಸೆ ಬೆನ್ನು ನೇರ ಇರಲಿ. ಇನ್ನು 30 ಸೆಕೆಂಡ್ ಮಾತ್ರ ಗಮನಿಸಿ. Keep your entire attention at the entrance of the nostrils, where you could feel the free flow of respiration. ನಮ್ಮ ಸಹಜ ಶ್ವಾಸೋಚ್ಛ್ವಾಸದ ಕಡೆಗೆ ಮಾತ್ರ ಗಮನ. ತುಂಬ ಸರಳವಾಗಿ ನಮ್ಮ ಮೂಗಿನ ಹೊಳ್ಳೆಯಲ್ಲೂ ಸಹ 5 ತತ್ವಗಳ ಪ್ರಾತಿನಿಧ್ಯ ಇದೆ. ಅದುವೇ ಮೂಗಿನ 2 ಹೊಳ್ಳೆಗಳ ಮಧ್ಯಭಾಗದ ದಂಡೆ ಇದೆಯಲ್ಲ, ಅದು ಪೃಥ್ವಿ ಅಂಶ. ಗಮನ ಪೂರ್ತಿ ಅಲ್ಲಿ ಕೊಡಿ. ನಂತರ ನಮ್ಮ ರನ್ನಿಂಗ್ ನೋಸ್ ಆದಾಗ ನಮ್ಮ ಮೂಗಿನ ನೀರು ಕೆಳಗಿಳಿಯುತ್ತಲ್ಲ, ಈ ಬುಡಭಾಗ, ಅದುವೇ ಜಲತತ್ವ. ಹಾಗೆ ನಮ್ಮ
ಮೂಗಿನ ತುದಿ ಗಮನಿಸಿ, ಅದು ಅಗ್ನಿ ತತ್ವ. ಕೆಲವೊಮ್ಮೆ ಸಿಟ್ಟು ಬಂದಾಗ ನೋಡಿ, ಅವನಿಗೆ ಸಿಟ್ಟು ಮೂಗು ತುದಿಯಲ್ಲಿದೆ ಅಂತಾರೆ, ಅಗ್ನಿ ತತ್ವ. ಮೂಗಿನ ಎರಡೂ ಹೊರಭಾಗದ ಹೊಳ್ಳೆಯ ಹೊರಭಾಗವೇ ವಾಯು ತತ್ವ. ಮಧ್ಯದ ಆಕಾಶ ಭಾಗ ಇದೆಯಲ್ಲ, ಖಾಲಿ ಭಾಗ, ಅದು ಆಕಾಶ ತತ್ವ. ನಾವು ದಿನದಲ್ಲಿ ಒಂದೊಂದು ನಿಮಿಷ ಉಸಿರಾಟ ಗಮನಿಸಿದ್ರೂ ಸಾಕಾಗತ್ತೆ. ಇದಕ್ಕೆ ನಮ್ಮ ಜೈನ ಮತದಲ್ಲೂ ಅಥವಾ ಬೌದ್ಧ ಪಂಥದಲ್ಲೂ ಸಹ ಇದಕ್ಕೆ ಪ್ರೇಕ್ಷಾ ಧ್ಯಾನ ಅಂತಾರೆ, ವಿಪಶ್ಯನಾ ಧ್ಯಾನ ಅಂತಾರೆ. ಇದೊಂದು ಧ್ಯಾನಾಭ್ಯಾಸದ ಫೌಂಡೇಶನ್. ತುಂಬ ಸರಳವಾಗಿ ಮಾಡ್ಬೋದು. ಧ್ಯಾನ ಮಾಡಲಿಕ್ಕೆ 20 ನಿಮಿಷ, ಗಂಟೆಗಟ್ಟಲೆ ಅಂತ ಅಲ್ಲ, ದಿನದಲ್ಲಿ 1 ನಿಮಿಷ ಸಿಕ್ತು, ಅಬ್ಸರ್ವ್ ಯುವರ್ ಬ್ರೀತಿಂಗ್. ಅದು ನಮ್ಮ ದಡ ಇರಬಹುದು, ಭಾಗ ಇರಬಹುದು, ಮೂಗಿನ ತುದಿ ಇರಬಹುದು, ಹೊರಗಿರ್ಬೋದು, ಅಥವಾ ಖಾಲಿ ಭಾಗ, ಗಾಳಿ ಹೋಗುತ್ತೆ ಹೊರಗೆ ಬರುತ್ತೆ. ಇದು ಮಾಡಬಹುದು, ಸರಳವಾದ ಅಭ್ಯಾಸಗಳು. ಓಕೆ, ಮುಂದಿನ ಅಭ್ಯಾಸ ನೋಡಿ. ನಾನು ಹೊಸ್ತು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಬಾಕಿ ಎಲ್ಲ ಆಸನಗಳು ತುಂಬ ಜನ ಹೇಳ್ಕೊಡ್ತಾರೆ. ನಮ್ಮ ಉಪನಿಷತ್ತು ಹೇಳುತ್ತೆ, ನಮ್ಮ ಯಾವುದೇ ಕಾರಣಕ್ಕಾಗಿ ನಮ್ಮ ಶರೀರದಲ್ಲಿ ವ್ಯಾಧಿಗಳು ಬರುತ್ತೆ. ಇಟ್ ಕುಡ್ ಬಿ ಆರ್ಥರೈಟಿಕ್, ಡಯಾಬಿಟಿಕ್ ಅಂತೆ, ಅಲ್ಸರ್ ಅಂತೆ, ಅಥವಾ BP ಅಂತೆ, ಬೇರೆ 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 ದೊಡ್ಡ ಲಿಸ್ಟ್ ಮಾಡಬಹುದು. ಅದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂದರೆ ಎಮೋಷನಲ್ ಇಂಬ್ಯಾಲೆನ್ಸ್. ಎಮೋಷನಲಿ ಡಿಸ್ಟರ್ಬ್ ಆದಾಗ ಮನಸ್ಸಿನ ಮೇಲೆ ಬಿದ್ದ ಒತ್ತಡ ಅದು ಪ್ರಾಣದಲ್ಲಿ ಇಂಬ್ಯಾಲೆನ್ಸ್ ಆಗಿ ಶರೀರದ ಮೇಲೆ ಹೊರಗೆ ಬರುತ್ತೆ. ಉದಾಹರಣೆ, ಒಂದು ಆರ್ಥರೈಟಿಕ್ ಇರ್ಬೋದು. ಅದೆಲ್ಲ ನಮ್ಮ ಹೆಚ್ಚು ನೆಗೆಟಿವಿಟಿಯಿಂದ ನಾವು ಪಾಸಿಟಿವಿಟಿ ಬಂದರೆ ಆರ್ಥರೈಟಿಕ್ ಓಡೋಗ್ಬಿಡುತ್ತೆ. ನಾವು ಚೆನ್ನಾಗಿ ನೀರು ಕುಡಿತಾ ಬಂದರೆ ಆರ್ಥರೈಟಿಕ್ ಕಡಿಮೆ ಆಗುತ್ತೆ. ತುಂಬ ಸರಳ ಸರಳ ಅಭ್ಯಾಸಗಳಿದೆ. ಅದಿದ್ರೂ ಸಹ ಅದಕ್ಕೇನಂದ್ರೆ ಎಲ್ಲ ಎನರ್ಜಿ ಬ್ಲಾಕ್ ಆಗುತ್ತೆ, ಎಲ್ಲ ಗಂಟುಗಳಲ್ಲಿ. ಆ ಎನರ್ಜಿ ಬ್ಲಾಕ್ ಅನ್ನು ಅನ್ಶಟರ್ ಮಾಡಿ. ನಮ್ಮ ಮನೆಯಲ್ಲಿ ಏನಾದರೂ ಡ್ರೈನೇಜ್ ಚರಂಡಿ ಬ್ಲಾಕ್ ಆದ್ರೆ ಗಬ್ಬು ನಾತಾ ಬರುತ್ತೆ. ಆಗೇನ್ ಮಾಡ್ತೇವೆ, DDT ಪಿನಾಲ್ ಹಾಕಿದ್ರೆ ಉಪಯೋಗ ಇಲ್ಲ, ಯಾವ್ದು ಬೇರೆ ಬೇರೆ ಔಷಧಿ ಇದೆಲ್ಲ ಕೊಟ್ರೆ ಉಪಯೋಗ ಇಲ್ಲ. ಅದಕ್ಕೇನ್ ಮಾಡಬೇಕು, ಆ ಡ್ರೈನೇಜ್ ಬ್ಲಾಕೇಜಿಗೆ ನೀರು ಹಾಕಿ ಕ್ಲೀನ್ ಮಾಡಿಬಿಡ್ಬೇಕು. ದಟ್ಸ್ ಇಟ್. ಆಗ ನೋಡಿ, ಅದೇ ರೀತಿ ನಮ್ಮ ಶರೀರದಲ್ಲಿ 72,000 ಡ್ರೈನೇಜಸ್ ಇದೆ. ಇಟ್ ಕುಡ್ ಬಿ ಓಸಿಫೇಗಸ್, ಅನ್ನನಾಳ, ರಕ್ತನಾಳ, ಶ್ವಾಸನಾಳ, ಪ್ರಾಣನಾಳಗಳು. ಅದು ಕ್ಲೀನ್ ಆಗಿರ್ಬೇಕು. ಎನರ್ಜಿ ಫ್ಲೋ ಚೆನ್ನಾಗಿ ಆಗ್ತಾ ಇರಬೇಕು. ಅದು ಎನರ್ಜಿ ಫ್ಲೋನ, ಬ್ಲಡ್ ಫ್ಲೋನ, ಫುಡ್ ಫ್ಲೋನ, ಎಕ್ಸ್ಕ್ರೀಷನ್ನ, ಎನಿಥಿಂಗ್, ಅದು ಕ್ಲೀನಾಗಿ ಚಟುವಟಿಕೆ ಆಗ್ತಾರೆ, ಏನೂ ಸಮಸ್ಯೆ ಇಲ್ಲ. ಹಾಗಿದ್ರೆ ಆ ಸಮಸ್ಯೆಗಳು ಬಂದಾಗ ಎಲ್ಲ ಬೇರೆ ಬೇರೆ ಸಮಸ್ಯೆ ಬರುತ್ತೆ ಬ್ಲಾಕೇಜ್ ಆದಾಗ. ಅದನ್ನು ಹೋಗ್ಲಿಕ್ಕೆ ಉಪನಿಷತ್ ಹೇಳ್ತಾ ಇದೆ, ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಅದ ಅರ್ಥ ಹೇಳುತ್ತೆ, ಯಾವಾಗ ಮಾನಸಿಕ ಒಂದು ಒತ್ತಡದ ಕಾರಣಕ್ಕಾಗಿ, ಭಾವನೆಗಳ ಗೊಂದಲ ಕಾರಣಕ್ಕಾಗಿ ಬೇರೆ ಬೇರೆ ಶಾರೀರಿಕ ಸಮಸ್ಯೆ ಬರುತ್ತಲ್ಲ, ಅದು ವರಿ ಮಾಡಬೇಡಿ. ಏನ್ ಮಾಡಬೇಕು ಅಂದ್ರೆ, ಇಡೀ ಶರೀರ ಒಂದ್ಸರಿ ಪ್ರಚೋದಿಸಿ ಆಕ್ಟಿವೇಟ್ ಮಾಡಿ, ಆಮೇಲೆ ರಿಲ್ಯಾಕ್ಸ್, ಆರಾಮ್ ಮಾಡಿ. ಹೀಗೆ ಮಾಡ್ತಾ ಬಂದಾಗ ನಮ್ಮ ಶರೀರದ ಎಲ್ಲ ಬ್ಲಾಕೇಜಸ್ ಎಲ್ಲ ಆರಾಮ್ ಮಾಡ್ಬೋದು ಅಂತ. ಅದರ ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೇನೆ. ಅದರ 2-3 ಟೆಕ್ನಿಕ್ ಹೇಳ್ಕೊಡ್ತೇನೆ. ಮೊದಲನೇದು ಏನಪ್ಪಾ ಅಂದ್ರೆ, ನಮ್ಮ ಕಿವಿ ಒಳಗೆ 38 ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ. ಯಾರಾದ್ರೂ ನನ್ನ ಕಿವಿ ಹೇಗಿದೆ ಅಂತ ಹೇಳಿದಾಗ ನಾವೇನ್ ಹೇಳ್ತೇವೆ, ಅದು ಒಂದು ಮೊರ ಅಂತಲ್ಲ, ಅಕ್ಕಿ ಮೊರ ತರ ಇದೆ ಅಂತೇವೆ, ಅಥವಾ ನಮ್ಮ ಶಂಕು ತರ ಇದೆ ಅಂತೇವೆ, ಎಲೆ ತರ ಇದೆ ಅಂತ ಹೇಳ್ತೇವೆ. ಆದ್ರೆ ನಿಜಕ್ಕೂ ನಮ್ಮ ಕಿವಿ ಹೇಗಿದೆ ಅಂದ್ರೆ, ಅಮ್ಮನ ಗರ್ಭದ ಒಳಗಿರುವಂತ ಗರ್ಭಸ್ಥ ಶಿಶು ತರ ಇದೆ. ನೀವೆಲ್ಲ ನೆಟ್ಟಲ್ಲಿ ನೋಡಬಹುದು. ಫೀಟಸ್ ಅಂಡ್ ಇಯರ್ ಅಂತ ಹಾಕಿ ಇಮೇಜ್ಗೆ ಹೋಗಿ, ಅಮ್ಮನ ಗರ್ಭದ ಒಳಗಿರುವಂತ ಗರ್ಭಸ್ಥ ಶಿಶು ಮತ್ತು ನಮ್ಮ ಕಿವಿ ಒಂದೇ ರೀತಿ ತಲೆ ಕೆಳಗಾಗಿದ್ದ ಮಗುವಿನ ಸ್ಥಿತಿ ಆಲೋಚನೆ ಮಾಡಿ. ಕಿವಿಗೆ ಇನ್ನೊಂದು ಹೆಸರಿದೆ ಏನು ಗೊತ್ತಾ, ಕರ್ಣ. ನಮ್ಮ ರಾಜ್ಯದ ಹೆಸರೇನೋ ಕರ್ನಾಟಕ, ಆದ್ರೆ ನಿಜಕ್ಕೂ ಇದು ಕರ್ನಾಟಕ. ಒಂದು ಬ್ಯಾಂಕ್ ಮಾತ್ರ ಅದನ್ನು ಬಳಸುತ್ತೆ, ಕರ್ನಾಟಕ ಬ್ಯಾಂಕ್, ಶುದ್ಧವಾಗಿ ಬಳಸುತ್ತೆ. ಈಗೆಲ್ಲ ಕರ್ನಾಟಕ ಆಗಿಬಿಟ್ಟಿದೆ, ಆಯ್ತಾ. ಕರ್ನಾಟಕ ಅಂದ್ರೆ ಕರ್ಣೇನ ಅಟಯತೆ ಇತಿ ಕರ್ನಾಟಕ. ಕಾವೇರಿಯಿಂದ ಗೋದಾವರಿಯಿಂದ ಕಾವೇರಿವರೆಗೂ ಇರುವಂತ ಈ ಭೂಪ್ರದೇಶ ಗೋವಿನ ಕರ್ಣದ ಹಾಗಿದೆ. ಹಾಗಾಗಿ ಗೋವಿನ ಕರ್ಣವನ್ನ, ಅದು ಗೋವನ್ನ ಸಂರಕ್ಷಿಸುವವರನ್ನೇ ನಾವು ಆಯ್ಕೆ ಮಾಡಬೇಕು. ನೆನಪಿರ್ಲಿ, ನನ್ನ ಪಕ್ಷದ ಪರವಾಗಿ ಬರ್ತಾ ಇಲ್ಲ, ಹೇಳ್ತಾ ಇದ್ದೇನೆ. ಹಾಗೆ ಈ ಕರ್ಣ ಅನ್ನೋದು ಕಿವಿ. ಈ ಕಿವಿ ಒಳಗೆ 38 ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ. ನಮ್ಮ ಸಂಸ್ಕಾರದಲ್ಲಿ ಒಂದು ಹೇಳ್ತೇವೆ, ಇಲ್ಲಿ ಕಿವಿ ಚುಚ್ಕೊಳ್ತೇವೆ. ನಾನು 2 ಕಿವಿ ಚುಚ್ಕೊಂಡಿದ್ದೇನೆ,
ಚುಚ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಬ್ರೈನಿಗೆ ಸಂಬಂಧಪಟ್ಟ ನಾಡಿ ಇದೆ, ಆಕ್ಯುಪಂಕ್ಚರ್ ಪಾಯಿಂಟ್ ಇದೆ. ಅಲ್ಲಿ ಚುಚ್ಚಿದಾಗ ಬಲಗಿವಿ ಎಡಮೆದುಳು, ಎಡಗಿವಿ ಬಲಮೆದುಳನ್ನು ಪ್ರಚೋದಿಸುತ್ತೆ. ದಟ್ಸ್ ದ ಬ್ಯೂಟಿ. ಅದಾದ ನಂತರ ಹಾಗಾಗಿ ನಮ್ಮ 80% ಭಾರತೀಯರು ಬ್ರಿಲಿಯಂಟ್ಸ್. ಹಾಗಾಗಿ ಈ ನಮ್ಮ ಕಿವಿಯನ್ನು ಚುಚ್ಕೊಳ್ಳುವಂಥದ್ದು. ಈಗ ನಾನು ಹೇಳ್ಕೊಡೋ ಟೆಕ್ನಿಕ್ ಏನಂದ್ರೆ ಕರ್ಣ ಚೈತನ್ಯ ಮಾಲಾ ಕ್ರಿಯೆ. ನಮ್ಮ ಶಾಲಾ ದಿನಗಳಲ್ಲಿ ನಮಗೆಲ್ಲ, ಈಗೆಲ್ಲ ಶಾಲೆಗಳಲ್ಲಿ ಪನಿಷ್ಮೆಂಟ್ ಇಲ್ಲ, ಆದರೆ ಶಾಲಾ ದಿನಗಳಲ್ಲಿ ನಾವೇನಾದ್ರೂ ಉಡಾಳ್ತನ ತರಲೆ ಮಾಡಿದ್ರೆ, ಕಿಟ್ಲೆ ಮಾಡಿದ್ರೆ ನಮ್ಮ ಮೇಷ್ಟ್ರು ಕಿವಿ ಹಿಡಿದು ಬಸ್ಗೆ ಓಡಿಸ್ತಾ ಇದ್ರು. ನಮ್ಗೆಲ್ರಿಗೂ ಗೊತ್ತಿದೆ, ನಾವೆಲ್ಲ ಅದನ್ನ ಅನುಭವಿಸಿ ಮೇಲ್ ಬಂದವರು. ನಾನು ಶಿವಮೊಗ್ಗದಲ್ಲಿ ಹುಟ್ಟು ಬೆಳೆದವನು, ಸರ್ಕಾರಿ ಶಾಲೆಯಲ್ಲಿ ಓದ್ದವನು. ನನ್ನ ಶಿಕ್ಷಕರಂತೂ ಪ್ರತಿ ದಿವಸ ನಂಗೆ ತುಂಬಾ ಪ್ರೀತಿಯಲ್ಲಿ ಈ ಎಲ್ಲ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ರು. ನಮ್ಮ ಬೆಂಚ್ ಮೇಲೆಲ್ಲ ವೃಕ್ಷಾಸನ ಎಲ್ಲ ಹೇಳ್ಕೊಡ್ತಾ ಇದ್ರು, ಮತ್ತೆ ಕಿವಿ ಹಿಡಿದು ಕರ್ಣ ಚೈತನ್ಯ ಮಾಲೆ ಹೇಳ್ಕೊಡ್ತಿದ್ರು. ಹಾಗಾಗಿ ನಾನು ಇವತ್ತು ಯೋಗ ಶಿಕ್ಷಕ ಆಗಿದ್ದೇನೆ, ಗೊತ್ತಾಯ್ತಾ? ಅದು ಹೇಗೆ ಮಾಡೋ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡಿ. ನಮ್ಮ ಕಿವಿ ಹಿಡ್ಕೊಳ್ಬೇಕು, ಮತ್ತೆ ಚೆನ್ನಾಗಿ ಪ್ರೆಸ್ ಅಂಡ್ ಪುಲ್ ಮಾಡಿದಾಗ ಒಂದೊಂದು ಪಾಯಿಂಟ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತೇವೆ. ಸರಳವಾದ ಟೆಕ್ನಿಕ್. ಕಿವಿ ಹಿಡ್ಕೊಳ್ಳಿ, ಹಿಡ್ಕೊಂಡ್ರ? ಇಲ್ಲಿಂದ ಪ್ರೆಸ್ ಅಂಡ್ ಪುಲ್ ಮಾಡಿ ನೋಡೋಣ. ಹೇಳಿ ಅಲ್ಲ, ಚೆನ್ನಾಗಿ ಹಿಡಿಬೇಕು, ಎಳಿಬೇಕು. ಈಗ ಕಿವಿ ಎಳಿಬೇಕಾಗಿರೋ ತಿಳ್ಕೊಳ್ಳಿ, ಈ ಕಿವಿ ಇನ್ನೊಬ್ರದು ಅಂತ ತಿಳ್ಕೊಳ್ಳಿ, ಆಗ ನೀವು ಚೆನ್ನಾಗಿ ಎಳಿತೀರಿ. ರೇ ಸ್ವಲ್ಪ ಮೇಲೆ, ಗ ಮಾ ಮೇಲೆ ಎಳ್ಕೊಳ್ಳಿ, ಪ ಧ ನೀ ಸ. ಹೆಬ್ಬೆಟ್ಟಿಂದ ಒಳಗೆ ಕಿವಿ ಒಳಗೆಲ್ಲ ಮಸಾಜ್ ಮಾಡಿ, ಚೆನ್ನಾಗಿ ಮಾಡಬೇಕು, ಯಾವ ಪಾಯಿಂಟ್ ಬಿಡಬೇಡಿ. ಮಸಾಜ್ 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 ಮಸಾಜ್, 1 2 3 4. ಹಾಗೇ ವಾಪಸ್ ಸಾ ನೀ ಧ ಪ ಮ ಗ ರೇ ಸಾ. ಆಯ್ತಾ? ಕಿರು ಬೆರಳು ತಗೊಳ್ಳಿ, ಕಿವಿ ಒಳಗೆ ಮಸಾಜ್ ಮಾಡಿ, ಸರಿ ಚೆನ್ನಾಗಿ ಮಸಾಜ್ ಮಾಡಿ, ಮಸಾಜ್ ಮಾಡಿ. ಮಾಡಿದ್ರಾ? ಈಗ ಎಡಗೈ ಎಲ್ಲ ನಿಂತ್ಕೊಳ್ಬೇಕು. ಎಡಗೈ ಬಲಗಿವಿ, ಬಲಗೈ ಎಡಗಿವಿ. ನಿಂತ್ಕೊಳ್ಳಿ ನೋಡುವ. ನಿಂತ್ಕೊಂಡ್ರಿ ಎಲ್ಲ? ವೆರಿ ಗುಡ್, ವೆರಿ ಗುಡ್. ನಾನು ಸ್ವಲ್ಪ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಆಯ್ತಾ? ಈಗ ಎಡಗೈ ಬಲಗಿವಿ ಹಿಡ್ಕೊಳ್ಳಿ, ಬಲಗೈ ಎಡಗಿವಿ ಹಿಡ್ಕೊಳ್ಳಿ. ಈಗ ಇಲ್ಲಿಂದ ಎಲ್ಲ ಹೇಳಿ, ಓಂ ಶ್ರೀ ಗುರುಭ್ಯೋ ನಮಃ ಹೇಳ್ತಾ ಅಲ್ಲೇ ಬಸ್ಗೆ ಹೊಡೀರಿ, ಏಕಂ ಮತ್ತು ಹೇಳಿ. ಇನ್ನು 9 ಸಾರಿ ಮಾಡಿ, ಒಟ್ಟಿಗೆ ಹೇಳಿ. ಓಂ ಶ್ರೀ ಗುರುಭ್ಯೋ ನಮಃ 2, ಓಂ ಶ್ರೀ ಗುರುಭ್ಯೋ ನಮಃ 3, ಓಂ ಶ್ರೀ ಗುರುಭ್ಯೋ ನಮಃ 4, ಓಂ ಶ್ರೀ ಗುರುಭ್ಯೋ ನಮಃ 5. ಇನ್ನು 5 ಬಸ್ಗೆ ಹೊಡೀರಿ. ಓಂ ಶ್ರೀ ಗುರುಭ್ಯೋ ನಮಃ. 4, ಓಂ ಶ್ರೀ ಗುರುಭ್ಯೋ ನಮಃ ಬಸ್ಕಿ. ಇನ್ನು 3 ಸಾರಿ, ಓಂ ಶ್ರೀ ಗುರುಭ್ಯೋ ನಮಃ. 2, ಓಂ ಶ್ರೀ ಗುರುಭ್ಯೋ ನಮಃ. ಕೊನೆ ಬಾರಿ, ಓಂ ಶ್ರೀ ಗುರುಭ್ಯೋ ನಮಃ. ಆರಾಮ್ಸೆ ನಿಂತಲ್ಲೇ ಕಣ್ಣು ಮುಚ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ ನೋಡೋಣ. ಮುಂದಿನ ಅಭ್ಯಾಸ ನೋಡಿ, ಕೈಗಳನ್ನು ಮುಚ್ಕೊಳ್ಳಿ ನೋಡೋಣ. ನಮ್ಮ ಕೈ ಒಳಗುತ್ತ, ಈಗ ನಾನು ಕಿವಿ ಹಿಡಿದು ಬಸ್ಗೆ ಓಡಿಸಿದ್ನಲ್ಲ, ಇದು ನಮ್ಮ ಸಂಪ್ರದಾಯ. ಇದಕ್ಕೆ ನಾವು ಕರ್ಣ ಚೈತನ್ಯ ಅಂತ ಕರಿತೇವೆ, ಕರ್ಣ ಚೈತನ್ಯ ಮಾಲಾ ಕ್ರಿಯೆ. ಅದೇ ನಾವು ಅಮೆರಿಕದಲ್ಲಿ, ನೀವೇನಾದ್ರು ಯೂಟ್ಯೂಬಿಗೆ ಹೋಗಿ ಗೂಗಲ್ ಮಾಡಿ, ಇದು ಟೈಪ್ ಮಾಡಿ ಸೂಪರ್ ಬ್ರೈನ್ ಯೋಗ ಅಂತ ಕರೀರಿ. ಎಲ್ಲ ಅಮೆರಿಕದ ಹಾಸ್ಪಿಟಲ್ಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ, ಕಾರ್ಪೊರೇಟ್ ಅಲ್ಲಿ ಎಲ್ಲರೂ ಸಹ ಇದನ್ನ ಅಭ್ಯಾಸ ಮಾಡಿ ಶುರು ಮಾಡಿಬಿಟ್ಟಿದ್ದಾರೆ. ಇದರಿಂದ ಲಾಭ ಏನು ಅಂದ್ರೆ, ಬ್ರೈನಿನ 2 ವಿಭಾಗವನ್ನ ಪ್ರಚೋದಿಸುತ್ತೆ. ಸಯಾಟಿಕಾ ಅಂತ ನರ ಇದೆಯಲ್ಲ, ಅದು ಸ್ಟ್ರೆಂಥನ್ ಆಗುತ್ತೆ. ಯಾರಿಗೆ ಮಲಬದ್ಧತೆ ಇದೆ ಅದು ಆರಾಮಾಗ್ಲಿಕ್ಕೆ ಸಹಾಯ ಮಾಡುತ್ತೆ. ಈಗೆಲ್ಲ ಹೆಚ್ಚಿನವ್ರು ಇಲ್ಲಿ ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕದವರೇ ಇದ್ದೀರಿ. ಇಲ್ಲಿ ಹೆಸರುಗಳು ನೋಡಿದಾಗ ಗೊತ್ತಾಗುತ್ತೆ. ನನಗೆ ಅರ್ಥ ಆಗ್ತಾ ಇದೆ. ನೀವೇನಾದ್ರು ಹುಬ್ಬಳ್ಳಿ ಧಾರವಾಡದ ಕಡೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು, ಆರೋಗ್ಯವಂತ ಯಾರಪ್ಪ ಅಂತ ಕೇಳಿದಾಗ ನಿಮ್ಮ ಭಾಷೆಯಲ್ಲೇ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರಿ ಗೊತ್ತಾ? ಏನ್ ಗೊತ್ತಾ? ಆರೋಗ್ಯವಂತ ಯಾರು ಅಂದ್ರೆ, ಬಿದ್ದ ಕೂಡ್ಲೆ ನಿದ್ದಿ, ಎದ್ದು ಕೂಡ್ಲೆ ಲದ್ದಿ. ಹೌದಲ್ಲ? ತುಂಬಾ ಸರಳವಾಗಿ ಹೇಳಿದಿರಿ. ಬಿದ್ದ ಕೂಡ್ಲೆ ನಿದ್ದೆ ಅಂದ್ರೆ ಮಾನಸಿಕವಾಗಿ ಆರಾಮಿದ್ದೇವೆ ಅಂತ ಅರ್ಥ.
ಎದ್ದು ಕೂಡಲೇ ಲದ್ದಿ ಅಂದ್ರೆ ಮಲ ವಿಸರ್ಜನೆ ಮಾಡಿದೀವಿ ಅಂದ್ರೆ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಹೌದಲ್ಲ? ಮಲ ಅಂದಾಗ ನಾವು ಟಾಯ್ಲೆಟು ಅಥವಾ ರೆಸ್ಟ್ ರೂಮಿಗೆ ಹೋದಾಗ ಮಲಮೂತ್ರ ಮಾತ್ರ ಅಲ್ಲ, ನಮ್ಮ ಬೆವರು, ಹಿಕ್ಕಪ್ಸ್, ಯಾನಿಂಗ್, ವಾಮಿಟಿಂಗ್, ಎಕ್ಸಲೇಷನ್, ಅಪಾನವಾಯು, ಈ ಕೈ, ಕಣ್ಣು, ಕಿವಿಯ ವ್ಯಾಕ್ಸ್ಗಳು, ಇದು ಮತ್ತು ನಿಶ್ವಾಸ, ಎಕ್ಸಲೇಷನ್, ಇದೆಲ್ಲವೂ ದೇಹದ ಮಲಗಳೇ ಆಗುತ್ತೆ. ಆಯ್ತಾ? ಇದನ್ನ ಸರ್ವೇ ರೋಗಾ ಮಲವಶಃ ಆಯುರ್ವೇದ ಹೇಳುತ್ತೆ. ಲಂಘನಂ ಪರಮೌಷಧಂ. ಆಯ್ತಾ? ಇದು ಮಾಡಿ ಅದಕ್ಕೆ ತುಂಬಾ ಸಹಾಯ ಮಾಡೋದು ಕರ್ಣ ಚೈತನ್ಯ ಮಾಲಾಕ್ರಿಯೆ. ಮುಂದಿನ ಟೆಕ್ನಿಕ್ ನೋಡಿ, ಅದುವೇ ಪ್ರಾಣ ಚೈತನ್ಯ ಮುದ್ರಾ. ವೆರಿ ಇಂಟ್ರೆಸ್ಟಿಂಗ್. ನಾವು ಆಸನ ಎಲ್ಲ ತುಂಬಾ ಕಲಿತೇವೆ, ಅದು ಈ ಹೊಸ ಟೆಕ್ನಿಕ್ ಕಲ್ತ್ಕೊಳ್ಳಿ. ಕೈಗಳನ್ನು ನಾವು ಉಚ್ಕೊಳ್ಬೇಕು ಚೆನ್ನಾಗಿ, ಗರ್ಮ ಗರಂ ಚೆನ್ನಾಗಿ ಉಚ್ಕೊಂಡ ನಂತರ ಕೈ ಒಳಗೆ ಆ ಬಿಸಿ ಅನುಭವ ಆಗುತ್ತೆ. ಈ ಪ್ರಾಣದ ಒನ್ ಆಫ್ ದಿ ಆಕ್ಟಿವಿಟೀಸ್, ಫೀಚರ್ಸ್, ಲಕ್ಷಣ, ಫಂಕ್ಷನ್ಸ್ ಏನು ಅಂದ್ರೆ ಹೀಟ್. ಪ್ರಾಣ ಶಕ್ತಿ, ಪ್ರಾಣವನ್ನ ಲೈಟ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಹೀಟ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಅಟಾಮಿಕ್ ಎನರ್ಜಿ ಅಲ್ವಾ, ಈ ರೀತಿ ಬೇರೆ ಬೇರೆ ಹೇಳ್ತೀವಿ, ಮೋಟಾರ್ ಎನರ್ಜಿ ಅಂತ ಕರಿತೇವೆ. ಆ ಎನರ್ಜಿ ಏನೋ ಫೀಲ್ ಮಾಡ್ತೇವೆ. 1 2 3 4 ಆದ ಕೂಡಲೇ ಬಲ ಹೆಬ್ಬೆಟ್ಟಿಂದ ಎಡಹಸ್ತ ಸ್ಟಿಮ್ಯುಲೇಟ್, ಎಡದಿಂದ ಬಲಹಸ್ತ ಆಕ್ಟಿವೇಟ್ ಮಾಡಿ, ನಂತರ ಬ್ರೀತ್ ಇನ್ ಮಾಡ್ತಾ 1, ಬ್ರೀತ್ ಔಟ್ ಮಾಡ್ತಾ ಕ್ಲಾಪ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಥಂಬ, ಸ್ಟಾಪ್. ಇಲ್ಲಿ ನಾವು ಮಾಡಬೇಕಾಗಿದೆ ಏನು ಅಂದರೆ ಒಂದು ಮಂತ್ರ ಹೇಳಬೇಕು. ಆ ಮಂತ್ರ ಏನು ಗೊತ್ತಾ? ಒಂದೇ ಮಾತರಂ. ಒಂದೇ ಮಾತರಂ ಅರ್ಥ ಏನು? ನನ್ನ ತಾಯಿಗೆ ವಂದಿಸು. ನಮ್ಗೆ ಜನ್ಮ ಕೊಟ್ಟ ತಾಯಿಗೆ. ವೇದಗಳು ಹೇಳೋದು ಅದನ್ನೇ, ಮಾತೃದೇವೋ ಭವ ಅಲ್ವಾ? ಆ ಮಾತೃದೇವೋ ಭವ ಅಂದ್ರೆ ಅದುವೇ. ಯಾವ್ಯಾವ್ದು ತಾಯಿ ಆಗ್ಬೋದು? ನನ್ನ ತಾಯಿ. ನಮ್ಮ ಎಲ್ಲ ನದಿಗಳು ತಾಯಿ ನೋಡಿ, ಗಂಗೆ, ತುಂಗೆ, ಸರಸ್ವತಿ, ಕಾವೇರಿ, ನೇತ್ರಾವತಿ ಅಲ್ವಾ? ನಮ್ಮ ಈ ಎಲ್ಲ ನದಿಗಳು ತಾಯಿಯೇ. ಕೃಷ್ಣೆ, ಗೋದಾವರಿ, ಸರಸ್ವತಿ, ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಹೇಳ್ತೀವಿ. ವನದೇವತೆಗೆ ವಂದನೆ ಮಾಡಬಹುದು, ತಾಯಿ ಚಾಮುಂಡಿಗೆ ವಂದನೆ ಮಾಡಬಹುದು, ತಾಯಿ ಭುವನೇಶ್ವರಿ ಮಾಡಬಹುದು. ಇನ್ನೊಂದು ಒಂದೇ ಮಾತ್ರ ಅರ್ಥ, ಭಾರತ ಮಾತೆಗೆ ವಂದನೆ ಅಂತ. ಕೈಗಳನ್ನು ಉಜ್ಕೊಂಡ ನಂತರ ನಾನು ಒಂದೇ ಮಾತ್ರ ಹೇಳ್ದ ಕೈ ವಿಸ್ತಾರ ಮಾಡಬೇಕು. ನೀವೆಲ್ಲರೂ ಸಹ ಚಪ್ಪಾಳೆ ತಡ್ತಾ ನೀವು ಒಂದೇ ಮಾತ್ರ ಹೇಳಬೇಕು. ಹೇಳೋಣ. ವಂದೇ ಮಾತರಂ, 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 ವಂದೇ ಮಾತರಂ. ಕೈ ಒಳಗಿರುವಂತ ರಿಫ್ಲೆಕ್ಸ್ ಪಾಯಿಂಟ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಿದ್ದೇವೆ. ಈಗ ನೋಡಿ, ಕೈಗಳ ಮಧ್ಯದಲ್ಲಿ ನಿಧಾನ ಗ್ಯಾಪ್ ಕೊಡಿ. ಸ್ಲೋಲಿ ಹ್ಯಾವ್ ಎ ಗ್ಯಾಪ್ ಬಿಟ್ವೀನ್ ಯುವರ್ ಪಾಮ್. ಸ್ಲೋಲಿ ವೈಡರ್ ಅಂಡ್ ವೈಡರ್, ಸ್ಲೋಲಿ ಅಂಡ್ ಕ್ಲೋಸರ್ ಅಂಡ್ ಕ್ಲೋಸರ್. ಕೈಗಳು ದೂರ ಹತ್ರ. ಇನ್ ಬಿಟ್ವೀನ್ ಅವರ್ ಪಾಮ್ ವಿ ಕುಡ್ ಎಕ್ಸ್ಪೀರಿಯನ್ಸ್ ದಿ ಬಯೋಮ್ಯಾಗ್ನೆಟಿಕ್ ಪ್ಲಾಸ್ಮಿಕ್ ಎನರ್ಜಿ. ನಮ್ಮ ಕೈಗಳ ಮಧ್ಯದಲ್ಲಿ ಅಟ್ರಾಕ್ಷನ್, ರಿಪಲ್ಷನ್, ಪಲ್ಸಿಂಗ್, ಟಿಂಗ್ಲಿಂಗ್, ಟ್ರಾಬಿಂಗ್, ಯಾವ್ಯಾವ್ದು ಬೇರೆ ಬೇರೆ ಸಂವೇದನೆ ಗೊತ್ತಾಗಬಹುದು. ಹಾಗೆ ನೋಡಿ, ಮ್ಯಾಗ್ನೆಟಿಕ್ ಪವರ್ ನೋಡಿ. ವಾವ್, ವೆರಿ ಗುಡ್. ದೂರ ಹತ್ರ, ದೂರ ಹತ್ರ. ಹಾಗೆ ನಿಧಾನ ಕೈಗಳು ಹತ್ರ ತಾನೇ. ನಮಸ್ಕಾರ ಸ್ಥಿತಿ. ಈಗ ಹೇಳಿ ಓಂಕಾರ. ಓಂ. ಕೈ ಬೆರಳು ನಿಧಾನ ಮಡಚಿಕೊಳ್ತೇವೆ. ಈಗ ನಿಧಾನ ನಮ್ಮ ಕೈಗಳು ಹೊಕ್ಕಳ ಮೇಲೆ ಆರಾಮ್ಸೆ. ಫೀಲ್ ದ ಎನರ್ಜಿ. ವೆರಿ ಗುಡ್. ನಿಧಾನ. ಇದಕ್ಕೆ ಹೇಳುದು, ನಮ್ಮ ಕೈ ಒಳಗೆ ಮ್ಯಾಗ್ನೆಟಿಕ್ ಪವರ್ ಗೊತ್ತಾಯ್ತಲ್ಲ, ಇದನ್ನೇ ಬಯೋಮ್ಯಾಗ್ನೆಟಿಕ್ ಪ್ಲಾಸ್ಮಿಕ್ ಎನರ್ಜಿ ಅಂತ ಕರೆಯೋದು. ಕಾರ್ತಿಕ್ ಅವರಿಗೊಂದು ಕುರ್ಚಿ ಹಾಕಿ, ಇಲ್ಲಿ ಬೇಕಾದ್ರೆ ಕುರ್ಸಿ. ಶ್ರೀನಿವಾಸ್ ಇಲ್ಲಿ ಬನ್ನಿ, ಇಲ್ಲಿ ಬರ್ಬೇಕು. ಇದನ್ನೇ ಬಯೋಮ್ಯಾಗ್ನೆಟಿಕ್ ಪ್ಲಾಸ್ಮಿಕ್ ಎನರ್ಜಿ ಅಂತ ಕರಿತೇವೆ. ಇದನ್ನೇ ನಮ್ಮ ಪ್ರಾಚೀನ ಪ್ರಾಣೋಪನಿಷತ್ತಲ್ಲಿ ಇದ್ರ ಬಗ್ಗೆ ತುಂಬಾ ವ್ಯಾಖ್ಯೆ ಮಾಡಿದ್ದಾರೆ. ಇದನ್ನೇ ನಾವೀಗ ಪ್ರೊಫೆಸರ್ ಕಿರ್ಲಿಯನ್ ಅಂತ ರಷ್ಯನ್ ಸೈಂಟಿಸ್ಟು ಅದನ್ನು ಕಂಡು ಹಿಡಿದ್ರು.
ಹೇಗೆ ನಮಗೆ ಆರಾ ಅಥವಾ ನಮ್ಮ ಸ್ಕ್ಯಾನಿಂಗು MRI ಇದ್ದ ಹಾಗೆ ನಮ್ಮ ಒಳಗಿರುವಂಥ ಬಯೋ ಮ್ಯಾಗ್ನೆಟಿಕ್ ಪ್ಲಾಸ್ಮಿಕ್ ಎನರ್ಜಿಯನ್ನ ವಿ ಕುಡ್ ಫೋಟೋಗ್ರಾಫ್ ಮಾಡ್ಬೋದು. ಆ ಫೋಟೋಗ್ರಫಿನೇ ಕಿರ್ಲಿಯನ್ ಫೋಟೋಗ್ರಫಿ. ಹಾಗೆ ನಾವು ಹಿರಿಯರಿಗೆ ನಮಸ್ತೆ ಮಾಡ್ತೀವಲ್ಲ, ಯೋಗ ಎಲ್ಲಿ ಆರಂಭ ಆಗತ್ತೆ ಅಂದ್ರೆ ನಮಸ್ಕಾರ ಮುದ್ರೆಯಲ್ಲಿ. ಇಲ್ಲಿ ಶುರು. ಎರಡಕ್ಕಿಂತ ಹೆಚ್ಚಿನದನ್ನ ಒಂದು ಮಾಡೋದೇ ಯೋಗ. ಯೋಗ ಶಬ್ದದ ಅರ್ಥ ನಮಸ್ತೆ. ಇದು ಅಂಜಲಿ ಮುದ್ರಾ ಮಾಡಿದಾಗ ನಮ್ಮ ಇಡೀ ಶರೀರದ ಒಳಗೆ ಒಂದು ಪ್ರಾಣ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗತ್ತೆ. ಇದುವೇ ಅಂಜಲಿ ಮುದ್ರಾ. ಎಲ್ಲ ಅಂಜಲಿ ಮುದ್ರಾ ಮಾಡಿ. ವೆರಿ ನೈಸ್, ವೆರಿ ನೈಸ್. ಇದು ಮಾಡಿದಾಗ ಒಳಗಿರುವ ಪ್ರಾಣ ಸರ್ಕ್ಯೂಟ್ ಆಗತ್ತೆ, ಇಡೀ ಶರೀರದ ಸಿಸ್ಟಮ್ಗಳು ಒಂದ್ಸರಿ ಕನೆಕ್ಟ್ ಆಗತ್ತೆ. ಇದು ನಮ್ಮ ಸಂಪ್ರದಾಯ. ಈಗ ನೋಡಿ, ಕೋವಿಡ್ ದಿನಗಳಲ್ಲಿ ನಮ್ಮ ಅಮೇರಿಕದ ರಾಷ್ಟ್ರಪತಿ ಇರಬಹುದು, ಇಸ್ರೇಲಿನ ಪ್ರಧಾನಿ ಇರಬಹುದು, ಅಥವಾ ನಮ್ಮ ಲಂಡನ್ನಿನ ಯುನೈಟೆಡ್ ಕಿಂಗ್ಡಮಿನ ರಾಜ ಮನೆತನದವರು ಇರಬಹುದು, ಅವರು ಅಷ್ಟೇ ನಮ್ಮ ಭಾರತದ ನಮಸ್ತೆ ಅಡಾಪ್ಟ್ ಮಾಡಿದ್ದಾರೆ. ಈ ನಮಸ್ತೆನೇ ಯೋಗದ ಆರಂಭ. ನಮಸ್ತೆ. ಎರಡನೇ ಮುದ್ರೆ ಹೇಳ್ತೇನೆ ನೋಡಿ. ಇದು 2 ಟೆಕ್ನಿಕ್ ಆಯ್ತು. ಕರ್ಣ ಚೈತನ್ಯ, ಇದು ಪ್ರಾಣ ಚೈತನ್ಯ ಮುದ್ರಾ. ಇನ್ನೊಂದು ಹೇಳ್ತಾ ಇದ್ದೆ, ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯ ಸಮಪ್ರಾಪ್ತಂ ನ ಚಾಲಯೇತ್. ಇದು ನಮ್ಮ ಉಪನಿಷತ್ತಲ್ಲಿ, ಮುಂಡಕ ಉಪನಿಷತ್ತು ಹೇಳುತ್ತೆ, ಯಾವ ಸಂದರ್ಭದಲ್ಲಿ ಮಾನಸಿಕ ಗೊಂದಲದ ಕಾರಣಕ್ಕಾಗಿ ನಮ್ಮ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಕೊನೆಗೆ ಶರೀರದ ಮೇಲೆ ವ್ಯಾಧಿ ಅಂತ ಬರುತ್ತಲ್ಲ, ಡೋಂಟ್ ವರಿ, ಅವ್ರು ಧೈರ್ಯ ತುಂಬ್ತಾರೆ, ಸರಿ ಮಾಡ್ತಾರೆ. ಅದಕ್ಕೆ ಮಾಡಬೇಕಾದ ಇನ್ನೊಂದು ಟೆಕ್ನಿಕ್ ಇದೆ, ಅದುವೇ ಗಣೇಶ ನಮನ ನಡಿಗೆ. ಹೇಗೆ ಅಂದ್ರೆ, ನಾವು ನಿಧಾನವಾಗಿ ನಿಂತ್ಕೊಳ್ಬೇಕು. ನೀವೊಂದ್ಸರಿ ನೋಡ್ಕೊಳ್ಳಿ ನಾನು ಮಾಡೋದನ್ನ, ಆಮೇಲೆ ನೀವು ಮಾಡಬೇಕಾಗತ್ತೆ. ಹೇಗೆ ಮಾಡ್ಬೇಕಂದ್ರೆ, ಇಡೀ ಶರೀರವನ್ನ ಮೇಲಕ್ಕೆ ಜಗ್ಬೇಕು. ನನ್ನ ಕಾಲಿನ ಹಿಮ್ಮಡಿಯನ್ನು ಮೇಲೆತ್ತಿದ್ದೇನೆ, ಕೈಗಳು ಮೇಲ್ ಜಗ್ಗಿದ್ದೇನೆ, ಪೂರ್ತಿ ಸ್ಟ್ರೆಚ್. ನಿಮಗೆ ಅರ್ಥ ಆಗುತ್ತೆ, ಇದು ಸರಳವಾಗಿದೆ. ಕೈಗಳು ಮೇಲ್ ಜಗ್ಗಿದ್ದೇನೆ. ಇಲ್ಲಿಂದ ನೋಡಿ, ಟೋ ವಾಕ್. ಓಂ ಗಂ ಗಣಪತಯೇ ನಮಃ. ಬ್ಯಾಕ್. ಓಂ ಗಂ ಗಣಪತಯೇ ನಮಃ. ಮಾಡೋಣ. ಎಲ್ಲ ಕೈಗಳ ಮೇಲೆ ಇಟ್ಕೊಳ್ಳಿ, ನೇರ ನಿಂತ್ಕೊಳ್ಳಿ, ಕೈಗಳು ಮೇಲ್ ಜಗ್ಗಿ, ಸ್ಟ್ರೆಚ್ ಅಪ್ ಅಪ್ ಅಪ್, ಹೀಲ್ಸ್ ಅಪ್. ಶ್ರೀನಿವಾಸ, ಇಲ್ಲಿ 850 ಜನ ಇದ್ದಾರೆ. ಇಲ್ಲಿ ಅಲ್ಲಿ ಕೂತ್ಕೊಳ್ಳಿ, ನೀವೆಲ್ಲಿ ಕೂತ್ಕೊಳ್ಳಿ, ಆರಾಮ್ ಕೂತ್ಕೊಳ್ಳಿ. ನೀವು ಮಾಡಿಬಿಡಿ. ಕೂತ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿಂದ ಓಂ ಗಂ ಗಣಪತಯೇ ನಮಃ. ಬ್ಯಾಕ್. ಓಂ ಗಂ ಗಣಪತಯೇ ನಮಃ. ಜಗ್ಗಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಸ್ಟ್ರೆಚ್. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಇನ್ನೆರಡು. ಓಂ ಗಂ ಗಣಪತಯೇ ನಮಃ. ಕೊನೆ ಬಾರಿ. ಓಂ ಗಂ ಗಣಪತಯೇ ನಮಃ. ಮೊದಲು ಕಾಲು ಬಿಡಿ, ಕೈ ನಿಧಾನ, ಸ್ಲೋಲಿ. ಇದು ನಿಜಕ್ಕೂ ನಾವು 21 ಸರಿ ಮಾಡಬೇಕು. ಸಮಯವನ್ನು ಗಮನಿಸಿ. 10 ಸಾರಿ ಟೆಕ್ನಿಕ್ ನಿಮಗೆ ಹೇಳ್ಕೊಟ್ಟಿದ್ದೇನೆ ಅಷ್ಟೇ. ಇಡೀ ಶರೀರ ನೋಡಿ, ಆರಾಮ್ ಮಾಡಿ. 1 2 3 4. ಹರೇ ರಾಮ್ ರಾಮ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾವು ಶರೀರವನ್ನು ಬಿಗಿಯೋದಷ್ಟೇ ಅಲ್ಲ, ಅದರ ಸಾಂತ್ವನವನ್ನು ಅದರ ಜೊತೆಗೆ ಮಾಡಬೇಕು. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಯಾವುದೇ ಒಂದು ಟೆನ್ಷನ್ ಬಂದಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಷನ್ ವ್ಯತ್ಯಾಸ ಆಗುತ್ತೆ, ಮಸಲ್ ಟೋನ್ ವ್ಯತ್ಯಾಸ ಆಗುತ್ತೆ. ಅದಾದ ಮೇಲೆ ನಾವು ಆ ಟೆನ್ಷನ್ ಅನ್ನ ನ್ಯೂಟ್ರಲೈಸ್ ಮಾಡೋದು ಯಾವಾಗಂದ್ರೆ, ಅಷ್ಟೇ ಪ್ರಮಾಣದಲ್ಲಿ ರಿಲ್ಯಾಕ್ಸ್ ಆದಾಗ. ಯೋಗ ಏನ್ ಮಾಡುತ್ತೆ ಅಂದ್ರೆ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ. ಯಾವುದೇ ಟೆನ್ಷನ್ ಬಂದಾಗ ನಾವು ಎದುರಿಸಿರು ಹಾರ್ಟ್ ಬೀಟ್ ನಮ್ಗೆ ಗೊತ್ತಿಲ್ದಂಗೆ ಆಗೋಗ್ಬಿಡುತ್ತೆ. ಅದಾದ ನಂತರ ಆ ಟೆನ್ಷನಿನ ಸೈಡ್ ಇಫೆಕ್ಟ್, ದುಷ್ಪರಿಣಾಮ ಆಗಬಾರ್ದು ಅಂತ ಇದ್ರೆ ಆರಾಮ್ಸೆ ಮಾಡಿದೆ. ಇದು ಆರಾಮ್ಸೆ ಇಡೀ ಶರೀರ ಸ್ಟ್ರೆಚ್ ಮಾಡಿದ್ವಿ, ರಿಲ್ಯಾಕ್ಸ್. ಅರ್ಥ ಆಯ್ತೋ? ಇದಾದ ನಂತರ ಇನ್ನು ತುಂಬಾ ಟೆಕ್ನಿಕ್ಸ್ಗಳಿದೆ. ನಮ್ಮ ಹೀಲ್ ವಾಕ್, ಸೈಡ್ ವಾಕ್, ಅದೆಲ್ಲ
ಸಮಯವನ್ನು ಗಮನಿಸಿ ಮುಂದೊಂದು ದಿನ ನಾವು ಭೇಟಿ ಆಗ್ತೇವೆ, ಆದಾಗ ಅದೆಲ್ಲ ಕಲಿಯೋಣ. ಈಗ ಇನ್ನೊಂದು ನಿಮಗೆ ವಾಕಿಂಗ್ ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತೇನೆ. ನಮ್ಮ ಆಯುರ್ವೇದ ಹೇಳುತ್ತೆ ಏನಂದ್ರೆ ಚರೈವೇತಿ ಚರೈವೇತಿ, ನಡೀತಾ ಇರು ಅಂತ ಕರೆಯುತ್ತೆ. ಯಾಕೆ ನಡಿಬೇಕು? ನಡಿಗೆ ಬಗ್ಗೆ ಒಂದು ಮಾಡಬೇಕು. ಯಾಕೆ ನಡಿಬೇಕು ಅಂದ್ರೆ ಸಂಕ್ರಮಣ ಅಂತ ಶಬ್ದ ಬಳಸ್ತಾರೆ. ಯಾರು ಮಧುಮೇಹಿಗಳಿದ್ದಾರೆ, ನಮ್ಮ ಇಡೀ ಭಾರತವೇ ಅಷ್ಟು ಎಲ್ಲರೂ ಸಿಹಿ ವ್ಯಕ್ತಿಗಳೇ. ಮುಂದೊಂದು ದಿನ ನಮ್ಮ ವಿಶ್ವದ ಡಯಾಬಿಟಿಕ್ ಕ್ಯಾಪಿಟಲ್ ಯಾವುದು ಅಂದ್ರೆ ಭಾರತ ಅಂತ ಹೇಳ್ತಾರಂತೆ. ಅದಕ್ಕೆ ಹೇಳ್ತೀನಿ ಕೇಳಿ, ಡಯಾಬಿಟಿಕ್ ಕಂಟ್ರೋಲ್ ಬರಬೇಕಾಗಿದ್ರೆ ಚರಕ ಮಹರ್ಷಿಗಳು ಸುಶ್ರುತರು ಹೇಳ್ತಾರೆ ನಡೀತಾ ಇರು. ಯಾಕೆ ನಡಿಬೇಕು ಅಂದ್ರೆ ಈ ನಮ್ಮ ಕಾಫ್ ಮಸಲ್ ಇದೆಯಲ್ಲ, ಕಾಫ್ ಮಸಲಿಗೂ ನಮ್ಮ ಹಾರ್ಟಿಗೂ ಸಂಬಂಧ ಇದೆ. ಹಾರ್ಟಿಗೂ ಲಂಗ್ಸಿಗೂ, ಹಾರ್ಟಿಗೂ ಬ್ಲಡ್ಡಿಗೂ ಎಲ್ಲ ಕಡೆ ಸಂಬಂಧ ಇದೆ. ನಮ್ಮ ಬ್ಲಡ್ ಲಿಕ್ವಿಡ್ ಅದು ಸಹಜವಾಗಿ ಕೆಳಗೆ ಬರುತ್ತೆ. ಕೆಳಗೆ ಬಂದ ಬ್ಲಡ್ ಯುಟಿಲೈಸೇಷನ್ ಆದಂತ ಅದು ಪ್ಯೂರಿಫಿಕೇಶನ್ಗೆ ಹಾರ್ಟಿಗೆ ಬರಬೇಕು. ಅದು ಬರೋದು ಕಡಿಮೆ, ಯಾಕೆ? ಗ್ರಾವಿಟೇಷನ್ ಕೆಳಗೆ ಎಳಿತಾ ಇರುತ್ತೆ. ಆದರೆ ಅದನ್ನು ಮೇಲೆ ಪಂಪ್ ಮಾಡಬೇಕು. ನಮ್ಮ ಊರಲ್ಲೆಲ್ಲ ಮುನ್ಸಿಪಾಲಿಟಿ ನೀರೆಲ್ಲ ಬರುತ್ತೆ, ಅದು ಮೇಲೆ ಓವರ್ ಹೆಡ್ ಟ್ಯಾಂಕಿಗೆ ಹೋಗಲ್ಲ ಅಂತ ನಾವು ಕೆಳಗೆ ಸೊಂಪಲ್ಲಿ ಸ್ಟಾಕ್ ಮಾಡ್ತೇವೆ. ಆಮೇಲೆ ಕರೆಂಟು, ಪೈಪು, ಇನ್ನೊಂದು ಬೇಕು ಮೋಟಾರ್ ಸಹಾಯದಲ್ಲಿ ಆ ನೀರನ್ನು ಮೇಲೆ ಓವರ್ ಟ್ಯಾಂಕಿಗೆ ಪಂಪ್ ಮಾಡ್ತೀವ ಇಲ್ಲ, ಅದೇ ರೀತಿ ನಮ್ಮ ಬ್ಲಡ್ಡು ಕೆಳಗೆ ಬಂದಿದ್ದು ಅದು ಶುದ್ಧವಾಗಲಿಕ್ಕೆ ಹಾರ್ಟಿಗೆ ಬರಬೇಕಾಗಿದ್ರೆ ಕಾಫ್ ಮಸಲ್ ಅನ್ನೋದು ಮೋಟಾರ್ ಆಗಿ ಆಕ್ಟಿವ್ ಆಗಿ ನಮ್ಮ ಇಂಪ್ಯೂರ್ ಬ್ಲಡ್ ಅನ್ನು ಮೇಲೆ ಪಂಪ್ ಮಾಡುತ್ತೆ. ತುಂಬಾ ಇಂಟ್ರೆಸ್ಟಿಂಗ್. ಪ್ರತಿ ದಿವಸ ಎಷ್ಟು ಹೆಜ್ಜೆ ಇಡಬೇಕು ಗೊತ್ತಾ? 10,000 ರಿಂದ 11,000 ನಾವು ಎಲ್ಲಿ ಮಾಡ್ತೇವೆ ಅಲ್ವಾ? ಮನೆ ಬಿಟ್ಟು ಕೂಡಲೇ ವೆಹಿಕಲ್, ಇಟ್ಟಿದ ಕೂಡಲೇ ಆಫೀಸ್. ಅಕಸ್ಮಾತ್ ನಮ್ಮನೆ ಹೊರಗಡೆ ವರಾಂಡದಿಂದ ಟಾಯ್ಲೆಟ್ಗೂ ವೆಹಿಕಲ್ ಇದೆ, ಅದರಲ್ಲಿ ಹೋಗ್ತಿದ್ವೋ ಏನೋ, ಹೋಗೋ ಆಗಿಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ಬೇಕು ಅನಿವಾರ್ಯ ಅಲ್ವಾ? ಈಗ ನಡಿಗೆ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. 8 ಸ್ಟೆಪ್ ಇದೆ. ಅದ್ರಲ್ಲಿ ಒಂದು ಸ್ಟೆಪ್ ಹೇಗಂದ್ರೆ ನೋಡಿ, 1 2 3 4, 1 2 3 ತಳ ಹಾಕಿ 1 2 3 4, 1 2 3 4. ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4, ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4. ಪೂರಕ 2 3 4, ರೇಚಕ 2 3 4, ಸ್ವಿಂಗ್. ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4. ಚೈತನ್ಯ ಮುದ್ರಾ. 4 ಹೆಜ್ಜೆ, ಒಳಗೆ 3, ಇದು ಹೊರಗೆ ಬರ್ತಾ 4. ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4. ಪೂರಕ 2 3 4, ರೇಚಕ 2 3 4. ಇನ್ಹೇಲ್ 2 3 4, ಎಕ್ಸೇಲ್ 2 3 4. ಪೂರಕ 2, ರೇಚಕ 2. ವೆರಿ ಗುಡ್. 2 3 4, 1 2 3 4. ಪೂರಕ 2 3 4, ರೇಚಕ 2 3 4. ಚೈತನ್ಯ ಮುದ್ರೆ. ಸಮ ಪ್ರಾಣಾಯಾಮ. ಉಜ್ಜಾಯಿ ಮಾಡಿಬೇಕಿದ್ರೆ ಶಬ್ದ ಮಾಡ್ತಾ 1 2 3 4, ರೇಚಕ 2 3 4. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4. 3 ಸರಿ. ಬ್ರೀತ್ ಔಟ್ 2 3 4. ಆರಾಮ್ ನಿಂತಲ್ಲೇ ವಿಶ್ರಾಂತಿ. ಇದು ನಮ್ಮ ನಿತ್ಯ ನಡಿಗೆಯಲ್ಲಿ ಮಾಡಬಹುದು. ಯಾಕೆ ಮಾಡಬಾರ್ದು? ಸಹಜವಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾಗಿದ್ರೆ ಮುದ್ರೆಗಳು ಮಾಡಿ ಆರಾಮ್ ನಡ್ಕೊಂಡು ಹೋಗಿ. 4 ಹೆಜ್ಜೆ ಇಡ್ತಾ ಉಸಿರೊಳಗೆ, ಮುಂದಿನ 4 ಹೆಜ್ಜೆ ಇಡ್ತಾ ಉಸಿರು ಹೊರಗೆ. ಈ ರೀತಿ 8 ಸ್ಟೆಪ್ ಇದೆ. ಒಂದ್ಸರಿ ನೀವು ಸುಮ್ಮನೆ ನೋಡ್ಕೊಳ್ಳಿ, ಒಂದು 3-4 ಸ್ಟೆಪ್ ಹೇಳ್ತೇನೆ. ಮೊದಲನೇದು ಜಲಮುದ್ರೆ ಮಾಡ್ತಾ, ಎಲ್ಲ ಜಲಮುದ್ರೆ ಮಾಡಿ ಎಡ ಬ್ರೀತ್ ಇನ್, ಬಲ ಬ್ರೀತ್ ಔಟ್. ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇದು ಒಂದು ಯೋಗಿಕ್ ಸ್ಟೆಪ್ ನಂಬರ್ 1. ಆಯುರ್ವೇದ ಹಠಯೋಗ ಪ್ರದೀಪಿಕೆಯಲ್ಲಿ ಹೇಳುತ್ತೆ, ಅಲ್ಲಿ 8 ರೀತಿಯ ಪ್ರಾಣಾಯಾಮ ಹೇಳುತ್ತೆ. ಸೂರ್ಯ ಭೇದನ ಉಜ್ಜಾಯಿ, ಶೀತಲಿ ಸಿತ್ಕಾರಿ ತಥಾ
ಭಸ್ತ್ರಿಕಾ ಭ್ರಾಮರಿ ಮೂರ್ಛಾ ಪ್ಲಾವನೀತಿ ಅಷ್ಟ ಕುಂಭಕ. ಅದ್ರಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಒಂದೇ ಕೂತಾಗ ನಿಂತಾಗ ನಡೆಯುವಾಗಲೂ ಮಾಡಬಹುದಾಗಿದ್ದು. ಅದು ಹಠಯೋಗ ಪ್ರದೀಪಿಕದಲ್ಲಿ ಸ್ವಾತ್ಮಾರಾಮ ಸೂರಿ ಹೇಳ್ತಾರೆ. ಆ ಉಜ್ಜಾಯಿ ಪ್ರಾಣಾಯಾಮ ಮಾಡ್ತಾ ನಡಿಬಹುದು. ಬೇರೆ ಬೇರೆ ಮುದ್ರೆ ಮಾಡಿ ನಡಿಬಹುದು. ಮನದಲ್ಲಿ ರಾಮ, ಸೀತಾ, ಶಿವ, ಓಂ ನಮ ಶಿವಾಯ ಯಾವುದೇ ಒಂದು ಮಂತ್ರ ಹೇಳ್ಕೊಂಡು ನಡಿಬಹುದು. ಆಗ ನಮ್ಮ ಪ್ರತಿ ಹೆಜ್ಜೆಯೂ ಯೋಗಮಯ ಆಗತ್ತೆ. ಹಾಗೆ ನೋಡಿ, ಮುದ್ರೆ ಮಾಡಿದ ಜಲಮುದ್ರೆ. ಈಗ ಒಂದೊಂದೇ ಸ್ಟೆಪ್. ಎಡಗಾಲು ಬ್ರೀತ್ ಇನ್, ಬಲಗಾಲು ಬ್ರೀತ್ ಔಟ್. ಒಂದೊಂದೇ ತಾಳ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಆರಾಮ್. ಎರಡನೇ ತಾಳ ನೋಡಿ, ಪೃಥ್ವಿ ಮುದ್ರಾ. ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಸೇರಿಸಿ ಪೃಥ್ವಿ ಮುದ್ರಾ. ನಮ್ಮ ಶರೀರದಲ್ಲಿ 72% ನೀರಿನ ಅಂಶ ಇದೆ. ಅದು ಜಲಮುದ್ರೆಯಿಂದ ಆರಾಮ ಮಾಡುತ್ತೆ. ಜಲಮುದ್ರೆ ನೆನಪು ಹೇಳಿಟ್ಕೊಳ್ಳೋದು, ನಾವು ಶಾಲಾ ದಿನಗಳು ಹೇಳ್ತಿದ್ವಲ್ಲ ಮ್ಯಾಮ್ ಅಂತೇಳಿ, ಇದು ಜಲ ಮುದ್ರೆ, ಸಿಂಪಲ್ ನೆನಪು. ಎರಡನೇದು ಪೃಥ್ವಿ ಮುದ್ರೆ. ನಮ್ಮ ಶರೀರದಲ್ಲಿ 12% ಪೃಥ್ವಿ ಅಂಶ ಇರೋದು, ಅದು ಬ್ಯಾಲೆನ್ಸ್ ಆಗಬೇಕು. ಅದಕ್ಕೆ ಪೃಥ್ವಿ ಅಂಶ ತಗೊಳ್ಳಿ. ಇಲ್ಲಿ ಇಟ್ಕೊಂಡು ಎರಡು ಹೆಜ್ಜೆಗೆ ಬ್ರೀತ್ ಇನ್, 2 ಹೆಜ್ಜೆಗೆ ಬ್ರೀತ್ ಔಟ್. ನೋಡ್ಕೊಳ್ತೀರಾ ನೋಡಿ. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್. Swing your hand, close your eye, walk a mile, have a smile, smile. ಹುಡುಗ, breathe in, no tension, only dimple, no wrinkles, ಆರಾಮ್. ಗುಡ್, ಒಳ್ಳೆ ಡಿಂಪಲ್ ಮಾಮ, ಆರಾಮ್ಸೆ. ಗುಡ್. ಇದು ಪೃಥ್ವಿ ಮುದ್ರೆಯಲ್ಲಿ ಮಾಡೋದು. ಇನ್ನೊಂದು ನಿಮ್ಗೆ ಕನ್ಫ್ಯೂಸ್ ಮಾಡಲ್ಲ, ಅದು ನಾವು ಅಭ್ಯಾಸ ಮಾಡ್ತಾ ಬರುತ್ತೆ. ಆಕಾಶ ಮುದ್ರೆ ಮಾಡಿ ನೋಡಿ. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಅಭ್ಯಾಸದಲ್ಲಿ ಬರುತ್ತೆ. ಸ್ವಲ್ಪ ಒಂದೂವರೆ ಕಾಲದು ನೋಡಿ. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಇದು ನಿಮ್ಗೆ ಕನ್ಫ್ಯೂಷನ್ ಮಾಡಲ್ಲ. ಈ 3 ನೀವು ಕಲ್ತು ಬಿಟ್ರೆ ಸಾಕು. ಮೊದಲನೇದು ಜಲಮುದ್ರೆಯಿಂದ ಬ್ರೀತ್ ಇನ್, ಬ್ರೀತ್ ಔಟ್, ಆಯ್ತಾ. ಎರಡನೇದು ಪೃಥ್ವಿ ಮುದ್ರೆ, ಉಂಗುರದ ಬೆರಳು, ಹೆಬ್ಬೆರಳು. ಇದರಲ್ಲಿ ಪೃಥ್ವಿ ಮುದ್ರೆ ಹೇಗೆ ಗೊತ್ತಾ, 2 ಹೆಜ್ಜೆಗೆ ಮಾಡೋದು. ಮೂರನೇದು ಆಕಾಶ ಮುದ್ರೆ ಮಾಡಬಹುದು. ಮಾತ್ರ ಆಗ ಒಂದು ಹೇಳ್ಕೊಟ್ಟೆ ನಾನು, ಚೈತನ್ಯ ಮುದ್ರೆ ಮಾಡ್ತಾ 4 ಹೆಜ್ಜೆ ನೋಡಿ. ಬ್ರೀತ್ ಇನ್, ಬ್ರೀತ್ ಇನ್ 4, ಬ್ರೀತ್ ಔಟ್ 4. ಇದು 3 ಸ್ಟೆಪ್ ಸಾಕು. ಇದನ್ನ ನಾವು ವಾರದ ಅಭ್ಯಾಸ ಮಾಡ್ತಾ ಬಂದ್ರೆ ನಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಎಲ್ಲ ಆರಾಮ ಕೂತ್ಕೊಳ್ಳಿ ನೋಡೋಣ. ಓಕೆ, ಸ್ಟಾಪ್ ಸ್ಟಾಪ್. ಸಾರಂಗಪಾಣಿ, ಕುಂಬಾರ್ರೆ ಕೂತ್ಕೊಳ್ಳಿ, ಸಾಕು. ನಿಮ್ ದರ್ಶನ ಆಯ್ತು. ಈಗ ಬಾಕಿಯವರೆಲ್ಲ ಕಾಣದಂತೆ ಮಾಯವಾಗಿದ್ದೀರಿ. ಈಗ ಆರಾಮ್ ಕೂತ್ಕೊಳ್ಳಿ. ಈಗ ಇಲ್ಲಿಂದ ಒಂದು 3-4 ನಿಮಿಷ ಯೋಗ ನಿದ್ರೆ ಮಾಡಿ, ಆಮೇಲೆ ಪುಟ್ಟ ಪ್ರಾಣಾಯಾಮದ ಕೆಲವು ಹೊಸ ಟೆಕ್ನಿಕ್ಸ್ ಅನ್ನು ಕಲಿಯೋಣ. ಹೊಸದಲ್ಲ, ಆಲ್ರೆಡಿ ನಮ್ಮ ಸಂಪ್ರದಾಯದಲ್ಲಿದೆ, ಅದನ್ನ ಮಾಡುವಂತಹ. ಆಯ್ತಾ. ಎಲ್ಲ ಶವಾಸನ ಮಾಡಿ ನೋಡೋಣ. ನೀವೆಲ್ಲ ಮನೆಯಲ್ಲೇ ಇದೆ, ಅಲ್ಲೇ ಶವಾಸನ ಮಾಡಿ ವಿಶ್ರಾಂತಿ. ಆರಾಮ್ಸೆ ಆರಾಮ್ಸೆ. ನಾರ್ಮಲ್ ಬ್ರೀತಿಂಗ್, ಸಂಪೂರ್ಣ ವಿಶ್ರಾಂತಿ. ಕಾಲುಗಳು ದೂರ ಅಥವಾ ನೀವು ಅಲ್ಲೇ ಕೂತ್ಕೊಂಡಲ್ಲೇ ವಿಶ್ರಾಂತಿ ಮಾಡಿ ಒಂದು 4-5 ನಿಮಿಷ. ದೇಹದ ಯಾವ ಭಾಗದಲ್ಲೂ ಒತ್ತಡ ಬಿಗಿತ ಬೇಡ. ಆರಾಮ್ಸೆ ಆರಾಮ್ಸೆ. ಕೂತಲ್ಲೇ ಆರಾಮ್ ಬೆನ್ನು ನೇರವಾಗಿ ಕೂತ್ಕೊಳ್ಳಿ, ಅಥವಾ ಕೈ ಕಾಲು ಸಡಿಲಿಸಿ. ಶವಾಸನ ಮಾಡ್ಲಿಕ್ಕೆ ಅನುಕೂಲ ಇದೆ, ಶವಾಸನ ಮಾಡಿ. ಅದು ಕೂತಲ್ಲೇ ಅಭ್ಯಾಸ ಮಾಡಿ. 2 ಕಾಲುಗಳು ವಿಶ್ರಾಂತಿ, 2 ಕೈಗಳು ಆರಾಮ್ಸೆ, ಇಡೀ ಶರೀರ ಆರಾಮ್.
ಕುತ್ತಿಗೆ ತಲೆಭಾಗ ವಿಶ್ರಾಂತಿ. ಉಸಿರು ನಿಧಾನ ಮತ್ತು ದೀರ್ಘ ತಗೊಳ್ಳಿ. ಹೊಟ್ಟೆ ಎಕ್ಸ್ಪ್ಯಾಂಡ್ ಮಾಡಿ. ಹೊಟ್ಟೆ ಒಳಗೆ ಎಳ್ಕೊಳ್ಳಿ. ಬ್ರೀತ್ ಇನ್ ಮಾಡ್ತಾ ಹೊಟ್ಟೆ ಡುಬ್ಬ ಮಾಡಿ. ಹೊರಗಿನ ಆಕ್ಸಿಜನ್, ಎನರ್ಜಿ, ಪ್ರಾಣ, ಫ್ರೆಶ್ ಏರ್, ಫ್ರೆಶ್ನೆಸ್ ಫೀಲ್ ಮಾಡಿ. ಬ್ರೀತ್ ಔಟ್. ನಮ್ಮ ಒಳಗಿರುವಂತ ಇಂಗಾಲಾಮ್ಲ, ಕಾರ್ಬನ್ ಡೈಆಕ್ಸೈಡ್, ಟಾಕ್ಸಿನ್ಸ್, ನೆಗೆಟಿವಿಟಿ, ಟೆನ್ಷನ್, ಪೇನ್ ಎಲ್ಲ ಹೊರಗೆ ಹಾಕಿ. ಬ್ರೀತ್ ಇನ್ ಎನರ್ಜಿ, ಬ್ರೀತ್ ಔಟ್ ಆರಾಮ್ಸೆ. ವೆರಿ ಗುಡ್, ವೆರಿ ಗುಡ್. ಆರಾಮ್ಸೆ ಆರಾಮ್ಸೆ. ಶ್ವಾಸ ನಿಧಾನ ಒಳಗೆ, ಹಾಗೇ ಹೊರಗೆ. ಎರಡೂ ಕಾಲು ವಿಶ್ರಾಂತಿ. ಎರಡೂ ಕೈಗಳು ಆರಾಮ್. ಇಡೀ ಶರೀರ ಆರಾಮ್. ಕುತ್ತಿಗೆ ಮತ್ತು ತಲೆ ಭಾಗ ವಿಶ್ರಾಂತಿ. ಕಣ್ಮುಚ್ಚಿದ್ದೇವೆ. ಒಂದು ಚೂರು ಅಲ್ಲಾಡಬಾರ್ದು. ನಾರ್ಮಲ್ ಬ್ರೀತಿಂಗ್. ಈಗ ಉಸಿರು ಒಳಗೆ ತಗೊಳ್ತಾ ಹೊಟ್ಟೆ ಡುಬ್ಬ ಮಾಡಿ. ಈಗ ಆಕಾರ ಹೇಳಿ ನೋಡೋಣ ಎಲ್ಲ. ಆ ಭಾರಿ ಚೆನ್ನಾಗಿ ಮಾಡಿದ್ರು. ಹಾಗೇ ನಮ್ಮ ಕೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ. ಉಕಾರ ಹೇಳಿ. ಊ. ಕಿವಿ ಮುಚ್ಕೊಳ್ಳಿ. ತುಟಿ ಮುಚ್ಚಿ ಹಮ್ಮಿಂಗ್ ಸೌಂಡ್. ಕೈಗಳು ಆರಾಮ್ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಆ ಊ ಮ ಒಟ್ಟಿಗೆ ಹೇಳಬೇಕು. ಬ್ರೀತ್ ಇನ್, ಬಿಗಿನ್. ಆ ವೆರಿ ಗುಡ್, ವೆರಿ ಗುಡ್. ಈಗ ಭ್ರಾಮರಿ ಪ್ರಾಣಾಯಾಮ ಹೇಳ್ಕೊಡ್ತೇನೆ. ನಮ್ಮ ನಾಲಿಗೆ ಮೇಲೆ ಪ್ಯಾಲೆಟ್ಗೆ, ಟಂಗಿಗೆ ತಾಕ್ಸಿ. ಕ್ಲೋಸ್ ಯುವರ್ ಲಿಪ್ಸ್. ಬ್ರೀತ್ ಇನ್, ಪ್ರೊಡ್ಯೂಸ್ ಹಮ್ಮಿಂಗ್ ಸೌಂಡ್. ವೆರಿ ಗುಡ್, ವೆರಿ ಗುಡ್. ಇನ್ನೂ 4 ಸಾರಿ ಮಾಡಿ. ಬ್ರೀತ್ ಇನ್. ಉಸಿರು ಒಳಗೆ ಇಟ್ಕೊಳ್ಳಿ. ಇನ್ನು 3 ಸಾರಿ. ಇನ್ನು 2 ಸಾರಿ. ಕೊನೆ ಬಾರಿ. ಆರಾಮ್ಸೆ ಕೈ ಕಾಲು ಮೂವ್ ಮಾಡಿ. ಪಾದ ಅಲ್ಲಾಡಿಸಿ. ಕುತ್ತಿಗೆ ಬಲ ಎಡ ಹೊರಳಿಸಿ. ಕಾಲೆರಡು ಜೋಡಿಸಿ. ಎಡಗಾಲು ಮಡಚಿ. ಎಡಗೈ ಹೊಟ್ಟೆ ಮೇಲೆ, ಬಲಗೈ ಮೇಲ್ ತಗೊಳ್ಳಿ. ಬಲಬದಿಗೆ ಹೊರಳಿ. ನಿಧಾನ ಎದ್ದು ಕೂತ್ಕೊಳ್ಳಿ. ಕೂತ್ಕೊಂಡೇ ಇರೋರು ಕೈಗಳನ್ನು ಉಜ್ಕೊಳ್ಳಿ. ಪಾಮಿಂಗ್. ಗರ್ಮ ಗರಂ ಗರ್ಮ ಗರಂ. ಮುಖವನ್ನು ಸ್ಪರ್ಶಿಸ್ಕೊಳ್ಳಿ. ತಲೆಯನ್ನ, ಕುತ್ತಿಗೆಯನ್ನ ಕೈ ಟ್ಯಾಪ್ ಮಾಡ್ಕೊಳ್ಳಿ. ದೇಹ ಟ್ಯಾಪ್ ಮಾಡಿ. ಕಾಲು, ಬೆನ್ನು. ವೆರಿ ಗುಡ್, ವೆರಿ ಗುಡ್. ಭಾರಿ ಖುಷಿ ಆಯ್ತು. ಈಗ ಬೆನ್ನು ನೇರ ಕೂತ್ಕೊಳ್ಳೋಣ. ಬಲಗಡೆನೆ ಯಾಕೆ ಹೇಳ್ಬೇಕು ಗುರುಜಿ? ಬಲಗಡೆನೆ ಯಾಕೆ ಹೇಳ್ಬೇಕು ಅಂದ್ರೆ ನಮ್ಮ ಹೃದಯ ಎಡ ಭಾಗದಲ್ಲಿದೆ. ಅದ್ರ ಮೇಲೆ ಒತ್ತಡ ಬೀಳಬಾರ್ದು. ಆ ಕಾರಣಕ್ಕಾಗಿ ಬಲ ಹೇಳೋದು. ಮತ್ತೆ ಬಲಭಾಗ ನಮ್ಮ ಸೂರ್ಯನಾಡಿ ಇರೋದು. ಬಲಭಾಗ ಪುರುಷ ತತ್ವ. ಬಲಭಾಗ ಆಕ್ಟಿವಿಟಿಗೆ ಸಹಾಯ ಮಾಡುವಂಥದ್ದು. ಬಲಭಾಗ
ಇರುವಂಥದ್ದು. ಎಡಭಾಗ ಹೇಗೆ ಅಂದ್ರೆ, ಎಡಭಾಗ ಏನು ಅಂದ್ರೆ ಅದು ಹಠ ಅಂದ್ರೆ ಇಡಾನಾಡಿ. ಎಡಭಾಗ ಇರೋದು ಪ್ರಕೃತಿ, ಆಯ್ತಾ. ಬಲಭಾಗದಲ್ಲಿ ಏಳೋದು ಮೂಲ ಕಾರಣ ಏನಂದ್ರೆ ಹೃದಯದ ಮೇಲೆ ಒತ್ತಡ ಬೀಳಬಾರ್ದು ಅನ್ನೋ ಒಂದು ಮುಖ್ಯ ಕಾರಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ, ಹಾರ್ಟ್ ಮೇಲೆ ಪ್ರೆಷರ್ ಹಾಕ್ಬೇಡ ಅಂದ್ರೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಬಲಮಗ್ಗಲಲ್ಲಿ ಇಡೋ, ನಿನ್ಗೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಎದ್ದು ಕೂಡಲೇ ಕೈಗಳನ್ನು ಉಜ್ಕೊಂಡು ಆರಂಭ ಮಾಡ್ತೇವೆ. ಓಕೆ, ಚಲೋ. ಮುಂದಿನ ಅಭ್ಯಾಸ ಕಪಾಲಭಾತಿ. ನಾವು ತುಂಬಾ ರೀತಿ ಕಲ್ತಿದ್ದೇವೆ, ಆದ್ರೆ ಪಾರ್ಷಿಯಲಿ ಕಲಿಬೇಕು. ನಾವೆಲ್ಲ ಮುಂದೆ ಯೋಗ ಶಿಕ್ಷಕರಾಗೋರಿದ್ದೇವೆ, ಮತ್ತೆ ಅಭ್ಯಾಸ ಮಾಡೋರಿದ್ದೇವೆ. ಸರಳ ಟೆಕ್ನಿಕ್ ಏನಂದ್ರೆ ಎಡ ಮೂಗು ಮುಚ್ಕೊಳ್ಬೇಕು, ಸಿಂಗಲ್ ನಾಸ್ಟಿಲ್ ಕಪಾಲಭಾತಿ. ಎಡ ಮುಚ್ಚಿದ ಮೇಲೆ ಫೋರ್ಸ್ಫುಲಿ ಎಕ್ಸೇಲ್. ಕಪಾಲ ಅಂದ್ರೆ ಸ್ಕಲ್, ಭಾತಿ ಅಂದ್ರೆ ಶೈ ಅಂತ ಕರಿತೇವೆ. ಭಾ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥ ಇದೆ, ಆಯ್ತಾ. ನಮ್ಮ ಒಂದು ಕೂರ್ಮ ಪುರಾಣದಲ್ಲಿ ಹೇಳ್ತಾರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಆ ಸೇತು ಹಿಮಾಚಲ ಪರಿಂದ ಯಾರ್ಯಾರು ಇಲ್ಲಿ ಜನ್ಮಕ್ಕೆ ಬರ್ತಾರೆ, ವಾಸ ಮಾಡ್ತಾರೆ, ಅವರೆಲ್ಲ ಭರತರು, ಭಾರತೀಯರು. ಭಾರತ ಅಂದ್ರೆ ಇಂಡಿಯಾ ಅಲ್ಲ, ಇಂಡಿಯಾ ಅನ್ನೋದು ಆಮೇಲೆ ಇಟ್ಟ ಹೆಸರು, ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ ಇನ್ ಆಗಸ್ಟ್ ಅಂತೆ. ಆದ್ರೆ ಭಾರತ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಭಾ ಅಂದ್ರೆ ಬೆಳಕು, ಆರ್ಯಾವರ್ತ ಅಥವಾ ಭರತ ವರ್ಷ, ಭರತಖಂಡ, ಹಿಂದೂಸ್ತಾನ್ ಅಂತ ಕರಿತೇವೆ. ಸಿಂಧು ನದಿಯ ತಪ್ಪಲಲ್ಲಿ ಇರುವಂತ ಸಿಂಧುಸ್ತಾನ್ ಅಂತಾನು ಕರಿತೇವೆ. ಸಿಂಧುವಾಗಿ ಹಿಂದೂ ಆಯ್ತು, ನಾವೆಲ್ಲ ಸನಾತನಿಗಳು ಹೌದು. ಇಲ್ಲಿ ಭಾರತ ಶಬ್ದಕ್ಕೆ ಅರ್ಥ ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ನಿರತನಾಗು, ನಿರತನಾಗು, ಆನಂದ ಪಡು ಅಂತ ಹೇಳ್ತೇವೆ. ಇಲ್ಲಿ ಭಾತಿ, ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಗುರುಜಿ? ಭಾತಿ ಅಂದ್ರೆ, ಇದು ನಾನು ಮುಗಿಸ್ತೇನಮ್ಮ ಆಮೇಲೆ. ಭಾತಿ ಅಂದ್ರೆ ಏನು ಅಂದ್ರೆ, ಭಾ ಅಂದ್ರೆ ಬೆಳಕು, ಕಪಾಲದಲ್ಲಿ ಬೆಳಕು ಅಂದ್ರೆ ಕಪಾಲಭಾತಿ ಮಾಡುವಾಗ ಇಲ್ಲಿರುವ ಸೈನಸ್ ಅನ್ನ ಕ್ಲೀನ್ಸ್ ಮಾಡುತ್ತೆ. ಮೊದಲು ಬ್ಲಾಕೇಜ್ ಅನ್ನು ಕ್ಲೀನ್ ಮಾಡುವ ಟೆಕ್ನಿಕ್ ಸಿಂಪಲ್. ಜೊತೆಗೆ ಕಪಾಲಭಾತಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ಯಾನ್ಕ್ರಿಯಾಸ್ ಅನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕಿನ ಸಮಸ್ಯೆಗಳು ಹೋಗ್ಲಿಕ್ಕೆ ಸಹಾಯ ಮಾಡೋದು ಕಪಾಲಭಾತಿ. ಬೇರೆ ಬೇರೆ ರೀತಿ ಮಾಡ್ತೀವಿ, ನಾವೆಲ್ಲ ಗೊತ್ತಿದೆ. ಒಂದು ಸರಳ ಟೆಕ್ನಿಕ್ ಹೇಳ್ಕೊಡ್ತೀನಿ. ಎಡ ಮೂಗು ಮುಚ್ಕೊಳ್ಬೇಕು, ಇಲ್ಲಿಂದ ಫೋರ್ಸ್ಫುಲಿ ಎಕ್ಸೇಲ್, 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 ಎಕ್ಸೇಲ್. ಎಡ ಮೂಗು ಮುಚ್ಕೊಂಡು ಅಭ್ಯಾಸ ಮಾಡಿ. 10 ಸರಿ ಮಾಡಿ ನೋಡುವ. ಬಿಗಿನ್. ಓಲೋರ್. ಹಾಗೆ ಬಲ ಮೂಗು ಮುಚ್ಕೊಳ್ಳಿ, ಬಲ ಮೂಗು ಮುಚ್ಕೊಳ್ಳಿ. ಇನ್ನು ಎಡದಿಂದ 10 ಸಾರಿ ಮಾಡಿ ನೋಡುವ. ವೆರಿ ಗುಡ್. ಸರಳವಾದ ಟಿಪ್ಸ್ ಮಾತ್ರ ಕೊಡ್ತಾ ಇರೋದು ನಾನು. ಈಗ ನೋಡಿ, ನೆಕ್ಸ್ಟ್ ಕ್ರಮ ಇದೆ ವೈದ್ಯ ತೀರ್ಥರಾಜ್ ಹೋಡೋರ್. ನೆಕ್ಸ್ಟ್ ನೋಡಿ ಆಲ್ಟರ್ನೇಟಿವ್ ನಾಸ್ಟಿಲ್. ಅದು ಹೇಗೆ ನೋಡಿ, ನನ್ನ ಕೈ ನೋಡಿ, ಇದು ನಾರಾಯಣ ಮುದ್ರೆ, ನಾಸಿಕಾ ಮುದ್ರೆ ಅಥವಾ ಪ್ರಾಣಾಯಾಮ ಮುದ್ರೆ ಅಂತ ಕರಿತೇವೆ. ಇಲ್ಲಿ ಮಾಡಿ ಎಡ ಎಕ್ಸೇಲ್, ಬಲ ಹೆಕ್ಸೇಲ್, ಎಡ ಎಕ್ಸೇಲ್, ಬಲ ಹೆಕ್ಸೇಲ್. ನೋಡ್ಕೊಳ್ಳಿ ಒಂದೇ ನೋಡಿ, ಇಲ್ಲಿಂದ ಎಡದಲ್ಲಿ ಬ್ರೀತ್ ಔಟ್, ಬಲದಲ್ಲಿ ಬ್ರೀತ್ ಔಟ್. ಎಕ್ಸೇಲ್, 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 ಎಕ್ಸೇಲ್ ಮಾಡೋಣ. ಕೈಗಳು ಸಿದ್ಧ. 10 ಸಾರಿ ಮಾಡಿ ಸಾಕು, ಇನ್ನು ಸಮಯ ಆಗ್ತಾ ಬಂತು. ಹಾಗಾಗಿ ಫೋಲ್ಡ್ ಯುವರ್, ಅಡಾಪ್ಟ್, ಪ್ರಾಣಾಯಾಮ ಮುದ್ರಾ ಮಾಡಿ ನೋಡುವ. ಎಡದಲ್ಲೂ ಎಕ್ಸೇಲ್, ಬಲದಲ್ಲೂ ಹೇಗೆ. ಇದು ಆಲ್ಟರ್ನೇಟಿವ್ ಕಪಾಲಭಾತಿ. ಇದು ನಾವು ಅಭ್ಯಾಸ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಾಗ ನಮ್ಮ ಒರಿಜಿನಲ್ ಕಪಾಲಭಾತಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಬಿಗಿನ್. ಎಡ ಎಕ್ಸೇಲ್, ಬಲ ಎಕ್ಸೇಲ್, ಎಡ ರೇಚಕ, ಬಲ ರೇಚಕ. ಫೋರ್ಸ್ಫುಲಿ ಘಾತ, ಬ್ರೀತ್ ಔಟ್, 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 ಬ್ರೀತ್ ಔಟ್. ಎಕ್ಸೇಲ್, 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 ಎಕ್ಸೇಲ್. ಇನ್ನು 5, 4, 3, 2, 1 ಸ್ಟಾಪ್. ಇನ್ನು ನಾವು ರೆಗ್ಯುಲರ್ ಕಪಾಲಭಾತಿ ಮಾಡ್ತೇವೆ. ಕಪಾಲಭಾತಿ ಮಾಡಿದಾಗ ಈ ಕಪಾಲಭಾತಿಯನ್ನೇ ನಾವು ಯಾಕೆ ವಿಠ್ಠಲ ಭಾತಿ ಮಾಡಬಾರ್ದು? ಒಂದು ಸ್ಮರಣೆ ಮಾಡ್ತಾ, ಒಂದು ರಿಸರ್ಚ್ ಆಗಿದೆ. ನಮ್ಮ ಪಂಡ್ರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ದಂಡಿ ಯಾತ್ರೆ ಹೋಗ್ತಾರೆ. ಹೋಗುವಾಗ ಅವ್ರು ಹೇಳುವ ಒಂದೇ ಒಂದು ಮಂತ್ರ ಆಗುತ್ತಾ? ವಿಠ್ಠಲ 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 ವಿಠ್ಠಲ. ಒಂದು ಪ್ರಯೋಗ ಆಯಿತು.
ಒಬ್ಬರಿಗೆ ಹಾರ್ಟ್ ಬ್ಲಾಕೇಜ್ ಇತ್ತು. ಆ ಹಾರ್ಟ್ ಬ್ಲಾಕೇಜ್ ಇದ್ದವರು ಅವರಿಗೆ ಡಯಾಬಿಟಿಕ್ ಇದೆ, ನಿಮ್ಗೆ ಕೂಡಲೇ ಆಪರೇಷನ್ ಆಗಲ್ಲ ಅಂದಾಗ ಅವರು ದಿಂಡಿ ಯಾತ್ರೆ ಸೇರ್ಕೊಂಡ್ಬಿಟ್ರು. ಅವರು ಹೋಗಿ ವಾಪಸ್ ಬರುವಾಗ ಅವರಿಗೆ ಡಯಾಬಿಟಿಕ್ ಕಂಟ್ರೋಲ್, ಹಾರ್ಟ್ ಬ್ಲಾಕೇಜ್ ಗಾನ್. ಅದು ರಿಸರ್ಚ್ ಮಾಡಿದ್ರು, ಅವರೊಬ್ಬರ ಮೇಲಲ್ಲ. ಆ ರೀತಿ 30 ಕಡೆಗಳಿಗೆ ಕ್ಲಿನಿಕಲ್ ಸ್ಟಡಿ ಆಯಿತು. ಸ್ಟಡಿ ಮಾಡಿದಾಗ ಅರ್ಥ ಆಗಿದ್ದು, ಕೇವಲ ವಿಠಲ 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 ಹೇಳೋದ್ರಿಂದ ಲಾಭ ಏನು ಅಂದರೆ ಹಾರ್ಟ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆ ವಿಠಲವನ್ನ ಸ್ಮರಿಸ್ತಾ ನಾವು ಕಪಾಲಭಾತಿ ಮಾಡಿದ್ರೆ ಅದಕ್ಕೆ ವಿಠಲ ಭಾತಿ ಅಂತ ಹೆಸರು. ಯಾಕೆ ಮಾಡಬಾರ್ದು? ನಾವು ಮಾಡೋ ಕ್ರಿಯೆ ಅದುವೇ, ಟ್ರೆಡಿಷನ್ನೇ ಇದೆ. ಅದರೊಟ್ಟಿಗೆ ಭಕ್ತಿ ಯೋಗವನ್ನು ಸೇರಿಸ್ಕೊಳ್ಳೋದು. ಯೋಗ ಅಂದ್ಕೊಳ್ಳಿ ಬರೀ ಆಸನ ಪ್ರಾಣಾಯಾಮ ಅಲ್ಲ. ಯೋಗ ಅನ್ನೋದು ಸರ್ವಾಂಗೀಣ ವ್ಯಕ್ತಿತ್ವ. ಅಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ಲಯಯೋಗ, ಹಠಯೋಗ, ನಾದಯೋಗ ಎಲ್ಲ ಸೇರ್ಕೊಳ್ಳುತ್ತೆ. ಈಗ ನಾವು ಮಾಡುವಂಥ ಭಕ್ತಿ ಯೋಗದಲ್ಲಿ ಸ್ಮರಣೆ ಮಾಡಬೇಕು. ವಿಠಲ ನಾನು ಹೇಳ್ತೇನೆ, ನಾನು 1 2 3 ಬದಲು ವಿಠಲ 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 ಮಾಡೋಣ. ಇನ್ನು 40 ಬಾರಿ ಮಾಡಿದ್ರೆ ಸಾಕು. ಗೆಟ್ ರೆಡಿ, ಬಿಗಿನ್. ವಿಠಲ 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 ವಿಠಲ. ಬ್ರೀತ್ ಔಟ್, ಬ್ರೀತ್ ಔಟ್. ವಿಠಲ 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 ವಿಠಲ. 4 3 2 1 ಸ್ಟಾಪ್. ಇದು ಮಾಡ್ಬೋದು ನಾವು ಮನದಲ್ಲಿ. ವಿಠಲ ಕ್ರಿಯೆಯಲ್ಲಿ ಕಪಾಲಭಾತಿ, ಅದರ ಲಾಭ ತುಂಬಾ ಇದೆ. ನಾನು 1987 ಮೊದಲ ಬಾರಿಗೆ ಲಂಡನ್ಗೆ ಹೋದ ಸಂದರ್ಭ. ಆಗ ಭಾರತದ ಪ್ರತಿನಿಧಿಯಾಗಿ ವಿಶ್ವ ಯೋಗ ಸಮ್ಮೇಳನದಲ್ಲಿ ಭಾಗವಹಿಸಿ. ಆಗ ಪ್ರಧಾನಿ ರಾಜೀವ್ ಗಾಂಧಿ ಆಗ ಸೆಂಡ್ ಆಫ್ ಕೊಟ್ಟಿದ್ದಾರೆ. ಮುಂದಿನ ಸ್ಲೈಡ್ ಗೊತ್ತಾಗ್ಲಿಲ್ಲ. ಅಲ್ಲಿ ಹೋಗಿ ಅಲ್ಲಿಯ ಬಾಹ್ಯಾಂತರಿಕ್ಷ ವಿಜ್ಞಾನಿಗಳು ನನ್ನನ್ನು ಪ್ರಯೋಗಶಾಲೆ ಕರ್ಕೊಂಡು ಹೋದ್ರು. ಅಲ್ಲಿ ಪ್ರಾರಂಭದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಕೊಟ್ಟರು. ಅದನ್ನು ಮಲ್ಟಿಪಲ್ ಡಿವೈಡ್ ಮಾಡಬೇಕಾದ್ರೆ ಅಲ್ಲಿ ಬಂದಿದ್ದೆ ಬೀಟಾ ವೇವ್ಸ್. ಅರ್ಥ ಏನು ಗೊತ್ತಾ? ಹಾರ್ಟ್ ಬೀಟ್ ಜಾಸ್ತಿ ಆಯಿತು, ರೆಸ್ಪಿರೇಷನ್ ವ್ಯತ್ಯಾಸ ಆಯಿತು, ಇದೆಲ್ಲ ಇತ್ತು. ಕೊನೆಗೆ ಪ್ರಣವೋಪಾಸನೆ ಧ್ಯಾನಕ್ಕೆ ಬಿಟ್ಟಾಗ 21 ನಿಮಿಷದ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ 15 ನಿಮಿಷ 37 ಸೆಕೆಂಡುಗಳಷ್ಟು ಕಾಲ 100% ಆಲ್ಫಾ ಅಂಡ್ ಥೀಟಾ ವೇವ್ಸ್ ಬಂತು. ಇದು ಎಲ್ಲರೂ ಮಾಡಬಹುದು. ಮುಂದೆ ಸಂದರ್ಭ ಸಿಕ್ಕಾಗ ನಾವು ಕಲಿಯೋಣ. ಮತ್ತೆ ಇನ್ನೊಂದು, ನಾನು ಹುಬ್ಳಿ ಕಡೆ ಬರ್ತೇನೆ, ಅಲ್ಲಿ ಹಿಮದಂಡ ಧ್ಯಾನ ಕಲಿಬೇಕು. ನಾನು ಹಿಮಾಲಯಕ್ಕೆ ಹೋಗಿ ಅಲ್ಲಿಯ ಯೋಗಿಗಳಿಂದ ಒಂದು ಹಿಮದಂಡ ಧ್ಯಾನ ಕಲ್ತಿದ್ದೇನೆ. ಹಿಮದಂಡ ಧ್ಯಾನ, ನಂದಿ ಧ್ಯಾನ ತುಂಬಾ ಸರಳವಾಗಿದೆ. ಧ್ಯಾನ ಅಂದ್ಕೊಳ್ಳಿ ಎಲ್ಲ ಋಷಿ ಮುನಿಗಳು ಗಡ್ಡ ಬಿಟ್ಟಿರ್ಬೇಕು, ಕಾಷಾಯ ವಸ್ತ್ರ ಆಗಿರ್ಬೇಕು, ಬಾಬಾಜಿ ಆಗಿರ್ಬೇಕು, ಸ್ವಾಮೀಜಿ ಆಗಿರ್ಬೇಕು ಅಂತ ಅಲ್ಲ. ಸಾಧು ಸಂತ ನಾವೆಲ್ಲರೂ ನಿತ್ಯ ಜೀವನದಲ್ಲಿ ಮಾಡಬಹುದು. ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ, ಭರತ ವರ್ಷದ ಭಾರತೀಯರೇ ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ, ವೇದೋಪನಿಷದಂತೆ ಗೀತೆ ಪುರಾಣವಂತೆ ಪತಂಜಲಿ ಮುನಿಯಂತೆ ರಾಜಯೋಗ ಸೂತ್ರವಂತೆ ಘೋರಕ ಮತ್ಸ್ಯೇಂದ್ರರಂತೆ ಹಠಯೋಗನಾಥರಂತೆ ಭಕ್ತಿ ಜ್ಞಾನ ಕರ್ಮವಂತೆ ತ್ಯಾಗ ತಪೋ ಭುವಿಯಂತೆ ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. ಬನೇ ಹಮ ರಾಷ್ಟ್ರ ಕೆ ಯೋಗಿ ಕರೆಂಗೆ ಧ್ಯಾನ ಭಾರತ ಕಾ, उठा कर धर्म का झंडा करे उत्थान भारत का, गले में शील की माला पहन कर ज्ञान की कफनी, पकड़ कर त्याग का दंडा करे उत्थान भारत का, करे ನಮ್ಮ ಕಲ್ಯಾಣ ಲೋಕ ಕಲ್ಯಾಣ. ಅದೇ ಯೋಗದ ಉದ್ದೇಶ. ನಮ್ಮ ಬಾಬಾ ರಾಮದೇವ್ ಜಿಯವರನ್ನು ಭೇಟಿಯಾಗುವ ಸಂದರ್ಭ ತುಂಬಾ ಸಾರಿ ಸಿಕ್ಕಿತ್ತು. ಅವರು ಮೈಸೂರಿಗೆ ಬಂದಾಗ, ಮತ್ತೆ ಹರಿದ್ವಾರ, ಋಷಿಕೇಶ ಅಲ್ಲಿ ಹೋದಾಗ, ಮತ್ತೆ ಬೆಂಗಳೂರಲ್ಲೆಲ್ಲ ಅವ್ರನ್ನ ಆಶ್ರಮ ಇದೆ, ಅಲ್ಲಿ ಯಾಗಶಾಲೆ ಉದ್ಘಾಟನೆಗೆ ನಾನು ಹೋಗಿ ಬಂದಿದ್ದೇನೆ. ತುಂಬಾ ಆತ್ಮೀಯನಾಗಿದ್ದೇನೆ. ಮತ್ತೆ ಒಂದು ನಿನ್ನೆಲ್ಲ ಮೊನ್ನೆ ನೀವೊಂದು ಡಾಕ್ಟರ್ ಈಶ್ವರ ಬಸವರೆಡ್ಡಿ ಅವರ ಒಂದು ಕಾರ್ಯಕ್ರಮ ಭಾಗವಹಿಸಿದ್ರಿ. ನಾವಿಬ್ರು ಕ್ಲಾಸ್ಮೇಟ್ಸ್ಗಳು. ಆದರೂ ಅವರು ಅಲ್ಲಿ ಒಂದು ಕೇಂದ್ರ ಸರ್ಕಾರದ 125 ಕೇಂದ್ರದಲ್ಲಿ ನಮ್ದು ಒಂದು
ಸ್ವಾಮಿ ವಿವೇಕಾನಂದ ಡಿಸ್ಟ್ರಿಕ್ಟ್ ಯೋಗ ವೆಲ್ನೆಸ್ ಸೆಂಟರ್ ಅಲ್ಲಿ ನಾವೊಂದು ಯೋಜನೆ ಮಾಡ್ತಾ ಇದ್ದೇವೆ. ಅದೇನಂದ್ರೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಕೇಂದ್ರ ಸರ್ಕಾರದ ಯೋಜನೆ ಇರಬಹುದು. ಅದು ಸರಳವಾದ ಕ್ರಮ ಏನಂದ್ರೆ ನಮ್ಗೆ ಒಂದು ಸಣ್ಣ ಒಂದು ಯೋಗ ಸಿರಿ ಮೆಡಲ್ ಇನ ಒಂದು ಚಟುವಟಿಕೆ ಇದೆ. ಒಂದು 100 ಪ್ರಶ್ನಾವಳಿಗಳಿದೆ. ನಮ್ಮ ಯೋಗ ಶಿಕ್ಷಕರಾದವ್ರು ಮಿನಿಮಮ್ ಕಲಿಬೇಕು. ಅದನ್ನು ಅಭ್ಯಾಸ ಮಾಡಿ ಅದ್ರಲ್ಲಿ 50 ಆಬ್ಜೆಕ್ಟಿವ್ ಟೈಪ್ ಏನಾದ್ರು ನೀವು ಬರೆದು ಬಿಟ್ರೆ ನಿಮ್ಗೆ ಏನಾದ್ರು 40 ಮಾರ್ಕ್ ಬಂದ್ರೆ ನಿಮ್ಗೆಲ್ಲರಿಗೂ ಗೋಲ್ಡನ್ ಕಲರ್ ಮೆಡಲ್ ಇದೆ. ಗೋಲ್ಡ್ ಮೆಡಲ್ ಅಲ್ಲಿ ಹೇಳ್ತಾ ಇಲ್ಲ, ಜಾಗೃತಾಗಿ ಹೇಳ್ತಾ ಇದ್ದೇನೆ. ಯಾರು 35 ಇದೆ ಅವರಿಗೆಲ್ಲ ಸಿಲ್ವರ್, 30 ಅಂಡ್ ಎಬೋ ಇದೆ ಬ್ರಾಂಜ್ ಮೆಡಲ್, ಜೊತೆಗೆ ಒಂದು ಒಳ್ಳೆ ಸರ್ಟಿಫಿಕೇಶನ್ ಇದೆ. ನೀವು ಯಾಕೆ ಭಾಗವಹಿಸಬಾರ್ದು? ನಾನು ಪ್ರಾಯಶಃ ನನ್ನ ಆರ್ಯಾಜಿಯವರಲ್ಲಿ ವಿನಂತಿಸ್ಕೊಳ್ತೇನೆ, ಇದನ್ನು ತುಂಬಾ ಸರಳವಾಗಿ ಮಾಡಿ. ಇದಕ್ಕೆಲ್ಲ ಹೆಚ್ಚು ಖರ್ಚುಗಳು ಏನೂ ಇಲ್ಲ. ಸರಳವಾದ ಒಂದು ನೋಂದಣಿ ಮಾಡೋದು, ಇದನ್ನು ನೀವು ಮಾಡಬಹುದು. ಮತ್ತೆ ಒಂದು ಫೌಂಡೇಶನ್ ಕೋರ್ಸ್ ಸರ್ಟಿಫಿಕೇಟ್ ಇದೆ, ಅದೆಲ್ಲವೂ ನೀವು ಮಾಡಬಹುದು. ಇದು ಕೇಂದ್ರ ಸರ್ಕಾರದ ಸಿಲೆಬಸ್ ಇರುವಂತಹದ್ದೇ. ಇದನ್ನು ನಾವು ಮಾಡಬೇಕು. ನಾವೇ ಭಾಗವಹಿಸಿದ್ರೆ ಹೇಗೆ? ಅದನ್ನ ನಾವು ನಮ್ಮ ಪತಂಜಲಿ ಕೇಂದ್ರದ ವತಿಯಿಂದ ಶಿಕ್ಷಣದಿಂದ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೇನೆ. ನಮಗೆ ಯಾರಿಗೆ ಅಗತ್ಯ ಇದೆ ನನ್ನ ಒಂದು ನಂಬರ್ ಅನ್ನು ತಗೊಳ್ಳಿ. ನಾನು ಆಗಾಗ ಯೋಗದ ಕೆಲವೊಂದು ಒಳ್ಳೆ ವಿಷಯಗಳನ್ನ ನಾನು ಹಾಕ್ತಾ ಇರ್ತೇನೆ. ಅದು ಬೇಕಾದ್ರೆ ನಮ್ಮ ಪತಂಜಲಿ ಅದರ ಇದ್ರ ಮೂಲಕ ಹೋಗ್ಬೋದು. ಒಳ್ಳೆ ವಿಷಯ ಎಲ್ಲ ಹೋಗ್ಲಿ. ಅದುವೇ ನನ್ನ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ. 9448174457 9448174457. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಇಷ್ಟು ಜನ ಯೋಗ ಶಿಕ್ಷಕರನ್ನ ನಿರ್ಮಾಣ ಮಾಡುವಂತ ಒಳ್ಳೆ ಕಾರ್ಯಕ್ಕೆ ತೊಡಗಿದ್ದೀರಿ. ನನಗೆ ಭವಾರಿಲಾಲ್ ಆರ್ಯಾಜಿಯವರ ಭೇಟಿ ಇವತ್ತೇ, ಹಿಂದೆಲ್ಲ ಫೋನಲ್ಲಿ ಮಾತಾಡಿದ್ವಿ. ಇದು ಮುಖತಃ ದರ್ಶನ, ಈಗ ಫೇಸ್ ಟು ಫೇಸ್ ಇಲ್ಲಿ. ಧನ್ಯವಾದ. ನಿಜವಾಗಿಯೂ ಆದರಣೀಯ ಯೋಗಾಚಾರ್ಯ ರಾಘವೇಂದ್ರ ಪೈ ಅವರ ಅನುಭವ ಅದು ಒಂದು ದಿವಸದಲ್ಲಿ ಜಸ್ಟ್ ಊಟದಲ್ಲಿ ಏನು ನಾವು ಉಪ್ಪು ಅಥವಾ ಉಪ್ಪಿನಕಾಯಿ ಅಷ್ಟೇ ತಮ್ಗೆ ಸಿಕ್ಕಿದೆ. ಸಂದರ್ಭ ಬರ್ಲಿ ಒಂದಿನ ಪೂರ್ಣ ಊಟನು ಮಾಡಿಸೋಣ. ತಾವೇನು ತರಬೇತಿ ಪಡೆದಿದ್ದೀರಿ, ಎಲ್ಲಾ ಯೋಗಿಗಳ ಒಂದು ಮಿಲನ ಮಾಡೋಣ, ಒಂದು ಸತ್ಸಂಗ ಮಾಡೋಣ. ಅದರಲ್ಲಿ ತಿಂಗಳ ಕಾಲ ಏನು ತರಬೇತಿದಾರರು, ಯೋಗದ ರತ್ನಗಳು ಭಾಗಿಯಾಗಿದ್ದಾರೆ. ಅವರೆಲ್ಲರನ್ನು ಒಂದ್ ಕಡೆ ಸೇರಿಸ್ಬೇಕು. ಜೊತೆಗೆ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಅವ್ರನ್ನು ಗೌರವಿಸ್ಬೇಕು. ನಾವು ಪತಂಜಲಿಯಿಂದ ಸಹ ಪ್ರತಿ ವರ್ಷ ಶ್ರೇಷ್ಠ ಯೋಗಿಗಳಿಗೆ ಗೌರವವನ್ನು ಮಾಡ್ತೀವಿ. ಅದರಲ್ಲಿ ಈ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ನಮ್ಮ ಆದರಣೀಯ ಯೋಗಾಚಾರ್ಯ ರಾಘವೇಂದ್ರ ಪೈಜಿ ಅವರಿಗೆ ಕೂಡ ನಾವು ಗೌರವ ಮಾಡೋಣ ಅಂತ ಹೇಳಿ ನಾನು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಇದೊಂದು ಘೋಷಣೆ ಮಾಡ್ತಾ ಇದ್ದೇನೆ. ಜೊತೆಗೆ ರಾಘವೇಂದ್ರ ಪೈ ಅವರು ಹೇಳಿದಂತೆ ಯೋಗ ಅಂದ್ರೇನು ಮಿಲನ. ಅದಕ್ಕೆ ಪವಿತ್ರ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಯೋಗಿಗಳನ್ನು, ಪ್ರತಿಯೊಬ್ಬ ಯೋಗ ಗೌರವಿಸ್ಬೇಕು. ನಿಜವಾದ ಯೋಗ ಸಾಧಕನ ಲಕ್ಷಣ. ಸರ್ ನಂಬರ್ ಇನ್ನೊಂದು ಹೇಳಿ ಗುರುಜಿ. ಆ ಒಂದು ಕಾರ್ಯ ನಾವು ಮತ್ತೆ ನಾನು ತಮ್ಮ ಜೊತೆ ಸಂಪರ್ಕ ಮಾಡ್ತೀನಿ. ಕಾರ್ಯಕರ್ತರು ಪ್ರತಿಕ್ರಿಯೆ, ಅವರ ಕಾಮೆಂಟ್ಸ್ ನೋಡ್ತಾ ಇದ್ದೀನಿ, ತುಂಬಾ ಆನಂದ ಪಟ್ಟಿದ್ದಾರೆ. ನಾನು ಹೇಳ್ತೀನಿ, ನೀವು ಗುರುಜಿ ಸರ್ ನಂಬರ್ ಇನ್ನೊಮ್ಮೆ ಹೇಳಿ. ಯೋಗ ಎಲ್ಲ ಕಲಿಯಿರಿ, ಸರಳ ಯೋಗ ಬಿಡಬೇಡಿ ಅಂತ ಹೇಳಿ. ಆ ಸರಳ ಯೋಗ ನಿಜವಾಗಿಯೂ ಇವತ್ತು ತಾವು ಎದುರಿಗೆ ಹೇಳ್ಬಿಟ್ಟಿದ್ದೀರಿ. ಅದು ಪ್ರತಿಯೊಬ್ಬ ಯೋಗ ಸಾಧಕನಿಗೆ ಬೇಕಾಗಿದೆ. ತುಂಬಾ ಆನಂದ ಆಯ್ತು. ನಾವು ಮತ್ತೆ ಭೇಟಿ ಆಗೋಣ. ಅನಂತ ಧನ್ಯವಾದಗಳು. ಇವತ್ತಿನ ಯೋಗ ಗುರುಜಿ ಸರ್ ನಂಬರ್ ಇನ್ನೊಮ್ಮೆ ಹೇಳಿ. ನಾನು ಹೇಳ್ತೇನೆ. ಎಲ್ಲ ಸ್ವತಂತ್ರ ಹೇಳಿ. ಮಾತೃದೇವೋ ಭವ, ಪಿತೃದೇವೋ ಭವ, ನಮಸ್ಕಾರ ಮಾಡಿ. ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಭಾರತ ಮಾತಾ ಕಿ ಜೈ. ಪವನಪುತ್ರ ಹನುಮಾನ ಕಿ ಜೈ. ಚಾಮುಂಡಿ ಮಾತಾ ಕಿ ಜೈ. ಗಂಗಾ ಮೈಯಾ ಕಿ ಜೈ. ಗೋ ಮಾತಾ ಕಿ ಜೈ. ಅಯೋಧ್ಯಾಪತಿ ರಾಮಚಂದ್ರ ಕಿ ಜೈ. ಲೋಕಾ ಸಮಸ್ತ ಸುಖಿನೋ ಭವಂತು. ನನ್ನ ನಂಬರ್ ಕೇಳ್ತಾ ಇದ್ದೀರಿ 948481 ತುಂಬಾ ಚೆನ್ನಾಗಿತ್ತು ಗುರುಜಿ. ಚಿತ್ರದುರ್ಗದಿಂದ 74457. ಇನ್ನೊಮ್ಮೆ ಹೇಳ್ತೇನೆ ಕೊನೆ ಬಾರಿ 9484817457. ಮತ್ತೊಮ್ಮೆ ಎಲ್ಲರಿಗೂ ಇನ್ನೇನ್ ಮಾಡ್ರಿ? ನೀವು ನಿಮ್ಮ ಸಂಘಟನೆ ಮತ್ತೊಂದ್ಸತಿ ಬನ್ನಿ ಗುರುಜಿ. ನೀವು ಮತ್ತೊಂದ್ಸತಿ ಬನ್ನಿ ಗುರುಜಿ. ಗುರುಜಿ ಇಮೇಲ್ ಐಡಿ. ಅದ್ಭುತ ಗುರುಜಿ, ಅದ್ಭುತ ಅದ್ಭುತ. ನಿಮ್ಮ ಕ್ಲಾಸ್ ಅದ್ಭುತ. ಮತ್ತೊಂದ್ಸತಿ ಬರ್ಬೇಕು ಗುರುಜಿ, ನೀವು ಬರ್ಬೇಕು. ತುಂಬಾ ಚೆನ್ನಾಗಿ ಇಮೇಲ್ ಐಡಿ ಕೊಡಿ. ಯೋಗಾಚಾರ್ಯ ರಾಘವೇಂದ್ರ ಆಚಾರ್ಯ ಗುರುಗಳಿಗೆ ಎಲ್ಲ ಯೋಗ ಸಾಧಕರ ಪರವಾಗಿ ಅನಂತ 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 ಧನ್ಯವಾದಗಳು. ತಮ್ಮ ವಯಸ್ಸೆಷ್ಟು? ರಾಘವೇಂದ್ರ ಗುರುಗಳೇ, ತಮ್ಮ ವಯಸ್ಸೆಷ್ಟು?